ಪಾಪಧ್ವಾಂತಕ್ಷಯಾಯ ಚ ಶ್ರೀಮಾನ್ ಆವಿರಭೂದ್ಭೂಮೌ. ಆದಿಶೇಷನ ಅಂಶದಲ್ಲಿ, ಪಂಚಾಯುಧಗಳ ಅಂಶದಲ್ಲಿ, ಪಾರ್ಥಸಾರಥಿಯ ಅಂಶದಲ್ಲಿ ಅವರು ಹುಟ್ಟಿದವರು. ಶ್ರೀಮಾನ್ ಆವಿರಭೂದ್ಭೂಮೌ ರಾಮಾನುಜ ದಿವಾಕರ ಅಂತ ಹೇಳ್ತೀವಿ. ಆ ರೀತಿ ಪ್ರಕಾಶಮಾನವಾಗಿ ತಿರುವಾದರೆ ಚಿತ್ತಿರ ತಿರ್ನಾಳ್ ಅಂತ ಹೇಳ್ತೀವಿ. ಚೈತ್ರ ಮಾಸದ ತಿರುವಾದರೆ ನಕ್ಷತ್ರ, ಆರಿದ್ರಾ ನಕ್ಷತ್ರ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಆರ್ಧವತೆಯಲ್ಲಿ ಉಕ್ಕಿದವರು ಅಂತ. ಆರ್ಧವತೆ ಅಂದ್ರೆ ಬೇರೆಯವ್ರನ್ನ ನೋಡಿ ಕರುಣೆಯನ್ನೇ ಪೊಂಗವಡಿಯರ ಕರುಣೆ ಅಂತ ಹೇಳ್ತೀವಲ್ವಾ, ಹಾಲು ಉಕ್ಕದಂಗೆ ಕರುಣೆ ಅವರಲ್ಲಿ ಉಕ್ಕುತ್ತಂತೆ. ಆ ರೀತಿಯಾಗಿ ಕರುಣೆಯೇ ಮೂರ್ತಿವೆತ್ತಂತೆ ಅವರು ಅಲ್ಲಿ ವಿಜಯಿಸಿದ್ದಾರೆ ಮೇಲ್ಕೋಟೆಯಲ್ಲಿ. ಸೊ ಈಗ ದಶಮ ಸ್ಕಂದ, ಎರಡನೇ ಸ್ಕಂದ ದಶಮೋಧ್ಯಾಯ ತಗೋತಾ ಇದ್ದೆ. ಎಲ್ಲಿವರೆಗೂ ನಿಲ್ಲಿಸ್ದೆ? ಸರ್ಗ ವಿಸರ್ಗ ಅದೆಲ್ಲ ಮಾಡದೆ ಅಲ್ವಾ? ದಶಲಕ್ಷಣಗಳನ್ನ ಮಾಡದೆ ಅಲ್ವಾ? ಐ ಹ್ಯಾವ್ ಕಂಪ್ಲೀಟ್ ದಶಲಕ್ಷಣ. ಅಲ್ವಾ? ಮುಗೀತ ದಶಲಕ್ಷಣಗಳು? ಇವತ್ತು ಎಲ್ಲಾರು ಪುಸ್ತಕ ಮುಚ್ಚಿಟ್ಟು ಆರಾಮಾಗಿ ಕುತ್ಕೊಳ್ಳಿ. ನಾನ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಸುಮ್ಮನೆ ಕೇಳಿಸ್ಕೋಬೇಕು ನೀವು, ಆಯ್ತಾ? ಆಮೇಲೆ ಶ್ಲೋಕಗಳಿಗೆ ಹೋಗೋಣ. ಸೊ ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕವನ್ನು ನಾನು ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ. ಮಾಡಿದೆ ಅಲ್ವಾ? ಮಾಡಿದೆ ಅಲ್ವಾ? ಓಕೆ. ಸೊ ಅದಾದ್ಮೇಲೆ ಈಗ ವಿರಾಟತಮ ಉತ್ಪತ್ತಿ ಗೊತ್ತಾಯ್ತಾ? ಸ್ಮಿತಾ, ಆರ್ ದ ನೋಟ್ಸ್ ಆರ್ ರೆಡಿ? ರೆಡಿ ಆಗಿದೆಯಾ ಸ್ಮಿತಾ ನೋಟ್ಸು? ನೀವಂತೆ ಆಯ್ತು. ಕೆಲಸ ಮಾಡಿ, 9th ಚಾಪ್ಟರ್ ಆಗಿದ್ರೆ ಕಳಿಸ್ಬಿಡಿ ಗ್ರೂಪ್ಗೆ. ಸೊ ದಟ್ ಎಲ್ಲಾರು ಸುಮ್ಮನೆ ಗ್ರೂಪಲ್ಲಿ ಅದನ್ನ ಇಟ್ಕೊಂಡ್ರೆ ಪ್ರಯೋಜನವಿಲ್ಲ. ಯು ಮಸ್ಟ್ ಟೇಕ್ ಅ ಕಾಪಿ ಆಫ್ ಇಟ್. ಗೊತ್ತಾಯ್ತಾ? ಅವ್ರು ಕಳಿಸೋದನ್ನ ಅಷ್ಟನ್ನೂ ನೀವೆಲ್ಲ ಜೆರಾಕ್ಸ್ ಕಾಪಿನೋ ಪ್ರಿಂಟೋ ಏನಾದ್ರೂ ತಗೋಬೇಕು. ತಗೊಂಡು ನನಗೆ ತೋರಿಸ್ಬೇಕು. ಆಮೇಲೆ ಚತುಶ್ಲೋಕಿ ಭಾಗವತ ಕನಕಮಾಮಿ, ಆಂಡಾಳ್ ಮಾಮಿ ಅಂಡ್ ಯಶೋಧ ಮಾಮಿ 3 ಜನ ಕಳಿಸ್ತಿದ್ದೀರ, ಆಯ್ತಾ? 3 ಜನದ್ದು ಕೇಳಿಸ್ಕೊಂಡೆ. ಕನಕಮಾಮಿ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಇದೆ ನಿಮ್ಗೆ ಕಾನ್ಸೆಪ್ಟ್ ಅಲ್ಲಿ, ಇನ್ನು ಕ್ಲಿಯರ್ ಆಗಿಲ್ಲ. ಒಂದಕ್ಕೊಂದು ಜಂಬಲ್ ಮಾಡ್ತಾ ಇದ್ದೀರಾ. ಅಂಡ್ ಯಶೋಧ ಮಾಮಿ ಇದ್ದಿದ್ದನ್ನ ಇದ್ದಂಗೆ ಓದ್ಬಿಟ್ಟಿದ್ದೀರಾ. ಆಮ್ ಐ ರೈಟ್ ಆರ್ ರಾಂಗ್? ಆಂಡಾಳ್ ಮಾಮಿ 70% ಅರ್ಥ ಆಗಿದೆ. ಸ್ವಲ್ಪ ಕ್ಲಾರಿಟಿ ಬರ್ಬೇಕು ಆಂಡಾಳ್ ಮಾಮಿಗೆ. ಒಂದ್ ಸ್ವಲ್ಪ ಓನ್ ಆಗಿ ಹೇಳಿದಾರೆ ಅವರು. ವೆರಿ ಗುಡ್. ಅರ್ಥ ಮಾಡ್ಕೊಂಡಿರೋದಕ್ಕೆ ಒಂದಷ್ಟು ಓನ್ ಆಗಿ ಬಂದಿದೆ. ಕನಕ ಮಾಮಿ ಜಂಬಲ್ ಮಾಡ್ಕೊಂಡಿದ್ದೀರಾ. ಯಶೋಧ ಮಾಮಿ ಜಂಬಲು ಇಲ್ಲ, ಏನೂ ಇಲ್ಲ, ಕ್ಲಿಯರ್ ಆಗಿ ಪಡಿ ಹಚ್ಚು ಅಂತೀವಲ್ಲ ಆ ತರ ಓದ್ಬಿಟ್ಟಿದ್ದೀರಾ ಪುಸ್ತಕನ. ಬಟ್ ಅರ್ಥ ಆಗಿದ್ಯಾ? ನೀವು ಓದಿದ್ರು ಪರವಾಗಿಲ್ಲ. ಅರ್ಥ ಆಗಿದ್ಯಾ? ಹೌ ಅಬೌಟ್ ಅದರ್ಸ್? ಏಕ ಕಳಿಸಿದಾಳೆ. ಏಕನು ಕಳಿಸಿದಾಳೆ. ಹಂಪಿ ಚಿಕ್ರಿಗಳ ಅವಳೇ ಫಸ್ಟ್. ನಾನು ಕೋಟ್ಕಂಡಿನ ರೇಖಾ ಹೊಡೆತಾ ಇಲ್ಲ ಕೇಟ್ಕೊಂಡು ನಾನು ಕಾಣ ವೀರಂಗೋ ನಾನು ಕೇಟು ಚೊಲ್ರೆ ಅಪ್ಡಿಯನ್ನ. ನಾವು ಉಂಗುಡ್ 3 ಪೇಡೆತ್ತು ಕೋಟ್ಕಂಡೆ. ಕನಕ ಮಾಮಿದು ಇವತ್ತು ಕೇಳಿಸ್ಕೊಂಡೆ, ಇವತ್ತೇ ಕಳಿಸಿದ್ರವರು, ಇಮಿಡಿಯೇಟ್ ಆಗಿ ಕೇಳಿಸ್ಕೊಂಡೆ. ಆಂಡಾಳ್ ಮಾಮಿ ಕೇಳಿಸ್ಕೊಂಡೆ. ನಿಮ್ದು ಯಶೋಧ ಮಾಮಿ ನೇತೆ ಕೇಟ್ಕೊಂಡೆ ನಾನು ಉಂಗುಡೆತ. ಜರ್ನಿಲ್ ಪೋಗಚ್ಚೆ ಕೇಳ್ಕೊಂಡೆ. ನಿಮ್ದು ರೇಖಾ ಅವರೇ ಕೇಳಿಲ್ಲ. ಐ ವಿಲ್ ಜಸ್ಟ್ ಲಿಸನ್ ಟು ಇಟ್. ಹೌ ಅಬೌಟ್ ಅನುರಾಧ ಮಾಮಿ, ಪ್ರಭಾ ಆಂಟಿ, ಕಸ್ತೂರಿ ಮಾಮಿ? ನಾಳೆ ಕಳಿಸ್ತೀನಿ ಸರ್. ನಾನು ನೆಕ್ಸ್ಟ್ ವೀಕ್ ಕಳಿಸ್ತೀವಿ ಸರ್. 2 days ಚೆನ್ನಾಗಿದ್ದೀರಲ್ಲ, ಏನಾಗಿದೆ? ಜ್ವರ. ಇನ್ನೂ ಬಿಟ್ಟಿಲ್ವಾ? ಯಾವತ್ತೂ ಹೇಳಿದ್ರಲ್ಲ. ಮೈ ಗಾಡ್. ಆಯ್ತು, ಟೇಕ್ ರೆಸ್ಟ್, ನೋ ಪ್ರಾಬ್ಲಮ್. ಅನುರಾಧ ಮಾಮಿ
ಸರ್ ಸದ್ಯಕ್ಕೆ ತಲೆಯಲ್ಲಿ ಏನು ಇಲ್ಲ ಸರ್. ಐ ಥಿಂಕ್ ಐ ನೀಡ್ ಲಿಟ್ಲ್ ಮೋರ್ ಟೈಮ್. ನಾನು ಓದ್ಬಿಟ್ಟು ತಿರ್ಗಾ ಹೇಳ್ತೀನಿ. ಈಗ್ಲೇ ನೀವು ತಲೆಗೆ ಬರ್ಸ್ಕೋಬೇಕು, ಈ ಸಮಯದಲ್ಲೇ ತಲೆಗೆ ಬರ್ಸ್ಕೋಬೇಕು. ಪಾಸ್ಟ್ ಇಸ್ ಪಾಸ್ಟ್. ಬಿಟ್ಟಾಗ ಎಲ್ಲೂ ಹೋಗಿಲ್ಲ, ಅಂಕಲ್ ನಮ್ ಜೊತೆನೆ ಇದ್ದಾರೆ, ಎಲ್ಲೂ ಹೋಗಿಲ್ಲ. ಡೋಂಟ್ ವರಿ. ನಮ್ಮ ಸೋದರ ಮಾವನ ಹೆಂಡತಿ ಒಬ್ರಿದ್ರು, ನಮ್ಮ ಮಾವ ಹೋಗ್ಬಿಟ್ರು. ಪರ್ಪಸ್ ಆಗಿ ಅವ್ರ ದೇವಸ್ಥಾನಕ್ ಹೋಗೋರು. ಹಳ್ಳಿಲೆಲ್ಲ ಹೋದ್ರೆ ಆಡ್ಕೋತಾರೆ ಎಲ್ಲಾರು ನಮ್ ಕಡೆ ಎಲ್ಲ. ಅಯ್ಯೋ ಹೋಗ್ಬಿಟ್ಟಿದ್ದಾರೆ, 1 ವರ್ಷ ಬರೋಂಗಿಲ್ಲ, ಬರ್ತಾರಲ್ಲ ಅಂತ. ಅವ್ರೇನ್ ಹೇಳೋರು ಗೊತ್ತಾ, ಹುಲ್ಕಲಲ್ಲಿ ಇದ್ರು. ಅವ್ರೇನ್ ಹೇಳೋರು ಗೊತ್ತಾ, ಈಗ್ಲೇ ನನಗ್ ಬೇಕಾಗಿರೋದ ದೇವ್ರು. ಅವ್ರ ಆಬ್ಸೆನ್ಸ್ ಹೊಂದ್ಕೋಬೇಕಾದ್ರೆ ಅವನ್ ಪ್ರೆಸೆನ್ಸ್ ಇರ್ಬೇಕು. ಈಗ್ಲೇ ನಾನು ಅವನನ್ನು ಬಿಟ್ಟು ಕೂತ್ಕೊಂಡ್ಬಿಟ್ರೆ ನಾನ್ ಏನ್ ಮಾಡ್ಲಿ? ಆಮೇಲೆ ಬೇಕಿಲ್ಲ, ಆಮೇಲೆ ಧೈರ್ಯ ಬಂದ್ಬಿಡುತ್ತೆ. ಅವ್ರಿಲ್ಲ ಅನ್ನೋದು ಹೊಂದ್ಕೊಂಡ್ಬಿಡುತ್ತೆ, ಆಮೇಲೆ ಧೈರ್ಯನೂ ಬಂದ್ಬಿಡುತ್ತೆ. ಆಮೇಲೆ ಅವನ ಕಡೆ ನಾನೇನ್ ತಿರುಗ್ ನೋಡಲ್ಲ. ಈಗ್ಲೇ ಬೇಕಾಗಿರೋದು ನನಗವನು. ಈಗ ನಾ ಕರೆದಿದ್ರೆ ದೇವಸ್ಥಾನಕ್ಕೆ ಇನ್ಯಾವಾಗ ಬರೋದು? ಅವ್ರು ಹೇಳೋ ಪಾಯಿಂಟ್ ತುಂಬಾ ಕರೆಕ್ಟ್ ಅಲ್ವಾ? ಯೋಚನೆ ಮಾಡಿ ನೋಡಿ. ಒಬ್ರು ಹೋದ್ರು ಅಂದ್ರೆ ಅವ್ರ ಜೊತೆ ನಮ್ದೆಲ್ಲ ಬಿಡಕ್ಕಾಗಲ್ಲ. ನೀವ್ ಇನ್ಫ್ಯಾಕ್ಟ್ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಅಂದ್ರೆ ಇನ್ನೂ ಚೆನ್ನಾಗಿ ಇದನ್ನ ಕಲಿಬೇಕು. ಫುಲ್ ಭಾಗವತ ಓದ್ದೆ ಸರ್. ನಮ್ಮ ಯಜಮಾನ್ರು ಹೋಗಿ 2 ವರ್ಷ ಫುಲ್ ಭಾಗವತ ಓದಿ ಭಾಗವತಕ್ಕೆ ಸೇರ್ಕೊಂಡಿದ್ದು. ಅದಕ್ಕೋಸ್ಕರನೇ ನಾನು ಫುಲ್ 2 years ಆಯ್ತು ಹೋಗಿ ಅಷ್ಟೇ. ನಾ 2 years ಹೋಗಿದ 13ನೇ ದಿನ ಆಗತ್ಲು ಭಾಗವತ ಕೇಳಕ್ ಶುರು ಮಾಡ್ಬಿಟ್ಟೆ. ಇನ್ನು ಪ್ರಯೋಜನ ಇಲ್ಲ, ಇದು ದೇವ್ರ ಕಡೆನೆ ಪ್ರಯೋಜನ ಅಂತ ಬಿಟ್ಬಿಟ್ಟೆ. ಇನ್ನು ಅನುರಾಧ ಆಂಟಿ, ನಿಮ್ಗ ಅವ್ರ ಅನುಕೂಲ ಮಾಡಿ ಕೊಟ್ಟಿದ್ದಾರೆ. ಯಾವ ತರ ಗೊತ್ತಾ ಸರ್? ಇದೇನ್ ಸರ್ ಹಿಂಗ್ ಮಾತಾಡ್ತೀರಾ ಅಂತ ಸಿಟ್ಟು ಬರ್ಬೋದು ನನ್ ಮೇಲೆ ನಿಮ್ಗೆ. ಕೇಳಿಸ್ಕೊಳ್ಳಿ, ಚೆನ್ನಾಗಿ ಭವಬಂಧನಗಳಿಂದ ದೂರ ಆಗಿ ಪರಮಾತ್ಮನಿಗೆ ನೀನ್ ಹತ್ರ ಆಗುವಂತ ಅನುಕೂಲ ಮಾಡಿ ಕೊಟ್ಟಿದ್ದಾರೆ. ಆಮೇಲೆ ಒಂಥರ ಏನ್ ಗೊತ್ತಾ, ನಿಮ್ಮ ಜವಾಬ್ದಾರಿ ಸಂಪೂರ್ಣವಾಗಿ ನೀವು ಮುಗಿಸ್ಕೊಂಡಿದ್ದೀರಾ. ಯು ಹ್ಯಾವ್ ದಟ್ ಸ್ಯಾಟಿಸ್ಫ್ಯಾಕ್ಷನ್ ದಟ್ ಐ ಕುಡ್ ಸಿ ದ ಎಂಡ್ ಆಫ್ ಮೈ ಹಸ್ಬೆಂಡ್. ಸದ್ಯ ಅವ್ರು ಯಾರ ಕೈ ಕೆಳಗಡೆನೂ ಬೀಳ್ಲಿಲ್ಲ, ಯಾರ ಹತ್ರನೂ ಅಂಗಲಾಚ್ಲಿಲ್ಲ, ಮಾಡಿಸ್ಕೊಳ್ಳಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ಒಂದು ಗಂಡಸು ಮನೆಯಲ್ಲಿದ್ದು ಹೆಂಗಸು ಹೋಗ್ಬಿಟ್ರೆ ನಾಯಿ ಪಾಡೋರ್ಗೆ. ಆದ್ರೆ ಗಂಡಸು ಹೋಗ್ಬಿಟ್ಟು ಹೆಂಗಸರಿದ್ರೆ ಅವ್ರು ಹೆಂಗೋ ಸಂಭಾಳಿಸ್ತಾರೆ. ಇರ್ತಾರ ಬುಗುರಿ ತರ ಹೆಂಗಸರು, ತೊಂಬರು ಕೂತಾಂಡಿ ಅಂತ ಕರಿತೀವಲ್ವಾ, ಬುಗುರಿ ತರ ಅವರು. 10 ಜನ ಮಾಡೋ ಕೆಲ್ಸನ 10 ರೀತಿನಲ್ಲಿ ಅವ್ರ ಬುದ್ಧಿವಂತಿಕೆಯಿಂದ ಮಾಡೋ ಶಕ್ತಿ ಅವ್ರಿಗಿದೆ. ಆದ್ರೆ ಗಂಡಸರಿಗಿಲ್ಲ. ಅವ್ರಿಗೆ ಅನಾಥ ಪ್ರಜ್ಞೆ ಕಾಡಕ್ ಶುರು ಆಗೋಗುತ್ತೆ. ನನ್ನ ಹೆಂಡತಿ ನನ್ನ ಬಿಟ್ಟು ಹೊರಟೋದ್ಲು, ನಿರ್ದಾಕ್ಷಿಣ್ಯವಾಗಿ ಹೋಗ್ಬಿಟ್ಲು ಅನ್ನೋ ಒಂದು ಬೇರೆಯವ್ರ ಮೇಲೆ ಡಿಪೆಂಡೆನ್ಸಿನೂ ಆಗಲ್ಲ ಅವ್ರಿಗೆ. ಹೆಂಡತಿ ಮೇಲೆ ಡಿಪೆಂಡ್ ಆಗಿ ರೂಢಿ ಆಗೋಗಿರುತ್ತೆ. ಮೊದಲೆಲ್ಲ ತಾಯಿ ಮೇಲೆ ಆಗಿರ್ತಾರೆ, ಆಮೇಲೆ ಹೆಂಡತಿ ಮೇಲೆ ಆಗ್ತಾರೆ. ಆ ರೂಢಿ ಆಗೋಗುತ್ತೆ ಅವ್ರಿಗೆ. ಇನ್ ಯಾರ ಮೇಲೂ, ಸೊಸೆಂದ್ರ ಮೇಲೆ ಅಷ್ಟು ಸಲಿಗೆ ಬೆಳೆಯಲ್ಲ, ಇನ್ ಯಾರ ಮೇಲೂ ಬರಲ್ಲ. ಸೊ ಆಕ್ಚುಲಿ ಅನಾಥರಾಗೋಗ್ತಾರ ಅವರು. ಸೊ ಯು ಶುಡ್ ಹ್ಯಾವ್ ದಟ್ ಸ್ಯಾಟಿಸ್ಫ್ಯಾಕ್ಷನ್. ಸದ್ಯ ನನ್ನ ಗಂಡನನ್ನ ನಾನು ಅನಾಥಿಯಾಗಿ ಬಿಟ್ಟು ಹೋಗ್ಲಿಲ್ಲ. ಐ ಕುಡ್ ಸಿ ಹಿಸ್ ಎಂಡ್, ಸೊ ದಟ್ ಹ್ಯಾಪಿಲಿ ಐ ಮೇಡ್ ಹಿಮ್ ಟು ಗೋ. ಹಿ ಡಿಪಾರ್ಟೆಡ್ ಹ್ಯಾಪಿಲಿ. ಖಂಡಿತವಾಗ್ಲೂ ಅವ್ರು ಹ್ಯಾಪಿಯಾಗೆ ಹೋಗಿದ್ದಾರೆ, ನನ್ನ ಜೊತೆಲೇ ಇದ್ದಾರೆ. ಈಗ ಕುತ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ ಚತುಶ್ಲೋಕಿ ಭಾಗವತ. ನನಗೆ ಹೇಳಕ್ಕೆ ಅಂತ ನಾನು ನಿಮಗ್ ಫೋರ್ಸ್ ಮಾಡ್ತಾ ಇಲ್ಲ ಅನುರಾಧ ಆಂಟಿ, ಬಟ್ ದಿಸ್ ಇಸ್ ದ ಟೈಮ್ ವೇರ್ ಯು ಹ್ಯಾವ್ ಟು ಡೂ ಇಟ್. ಅವನ ಸ್ಮರಣೆ ಇನ್ನೂ ಜಾಸ್ತಿ ಮಾಡೋದಕ್ಕೆ ಇಂಥ ಚಾನ್ಸ್ಗಳನ್ನ ಭಗವಂತ ಒಡ್ಡುತ್ತಾನೆ. ಪರೀಕ್ಷೆ ಇದೆಲ್ಲ ಜೀವನದಲ್ಲಿ. ನೀವು ದಯವಿಟ್ಟು ನೀವು ಇದು ಮಾಡ್ಕೊಳ್ಳೇಬೇಕು, ಆಯ್ತಾ? ಯು ಶುಡ್ ಕಮ್ ಔಟ್ ಆಫ್ ಇಟ್. ಎಲ್ಲಿ ಹೋಗೇ ಇಲ್ಲ. ಆತ್ಮಸ್ವರೂಪವನ್ನ ಪ್ರತಿ ಕ್ಲಾಸು ಅಷ್ಟು ಚೆನ್ನಾಗಿ ಅರ್ಗಿಸ್ಕೊತಾ ಇದ್ದೀರಾ. ಆತ್ಮ ಅಂದ್ರೆ ಏನು, ಪರಮಾತ್ಮ ಅಂದ್ರೆ ಏನು, ಒಂದೊಂದು ಸ್ಟೆಪ್ ಅಲ್ಲೂ ಚೆನ್ನಾಗಿ ಜೀರ್ಣ ಮಾಡ್ಕೊತಿದ್ದೀರಾ ಅಲ್ವಾ? ಇನ್ಫ್ಯಾಕ್ಟ್ ಯು ಹ್ಯಾವ್ ಟು ಬಿ ಮೋರ್ ಪವರ್ಫುಲ್ ಕಂಪೇರ್ಡ್ ಟು ಅದರ್ಸ್. ಭಾಗವತ ಕಲಿಯದೇ ಇರೋರ್ಗಾದ್ರೂ ಅಜ್ಞಾನ ಏನು ಮಾಡಕ್ಕಾಗಲ್ಲ. ಕಲ್ತವ್ರಿಗೆ ಜ್ಞಾನಪೂರಿತವಾದ ಶಕ್ತಿ ಇರುತ್ತೆ. ದ ಜ್ಞಾನಮ್ ಇಸ್ ಸಮಥಿಂಗ್ ಯು ಕೆನಾಟ್ ರೀಪ್ಲೇಸ್ ವಿತ್ ಎನಿಥಿಂಗ್. ಅದಕ್ಕೆ ದುಃಖ ಇಲ್ಲ, ಅದಕ್ಕೆ ಸಂತೋಷ ಇಲ್ಲ, ಏನೂ ಇಲ್ಲ. ಆನಂದ ಪೂರಿತವಾಗಿರುತ್ತೆ. ಟೇಕ್ ಇಟ್ ಪರ್ಸನಲಿ. ಗೊತ್ತಾಯ್ತಾ? ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ನಿಮ್ಗೆ ಹೇಳಕ್ ನಾ ಹೆಸಿಟೇಷನ್ ನಂಗೆ ಏನಕ್ಕಿಲ್ಲ ಅಂದ್ರೆ, ಯು ಮಸ್ಟ್ ಬಿ ಲೈಕ್ ದಟ್. ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ನಾನು ಅಫೆನ್ಸಿವ್ ಆಗೂ ಹೇಳ್ತಾ ಇಲ್ಲ. ಸಾವು ಒಂದೇ ಅಲ್ಲ
ಗೊತ್ತಾಯ್ತಾ? ಯಾರ್ ನಮಗ್ ನಮ್ಮ ಮನೇಲಿ ಮಿಸ್ ಆದ್ರೂ ಅದು ಒಂಥರ ಆ ಲೆಕ್ಕವೇ ಅಲ್ವಾ? ಸಾವು ಒಂದೇನಾ ಲೆಕ್ಕ? ಎಷ್ಟೋ ಮಕ್ಕಳು ಕೈ ಬಿಟ್ಟು ಎಲ್ಲೋ ಹೊರಟೋಗತ್ವೆ, ಯಾವಾಗ್ಲೋ ನೋಡೋದು. ತಾಯಂದ್ರಗಳು ಅವ್ರುಗಳು ಬರೋವಾಗ್ಲೇ ದುಃಖ. ಯಾಕೆ ಹೇಳಿ? ಅಯ್ಯೋ ಇವ್ರು ಬರೋದು ಸಾಕು ಹೊರಡೋದು ಸಾಕು ಅಂತ ಅಲ್ವಾ? 3 ವಾರಕ್ಕೆ ಒಡಂಗಂತ ಬರ್ತಾರೆ, ನೆಟ್ ಟೈಮು ಇಟ್ಕೊಂಡ್ ಬರಲ್ಲ. ಬರೋವಾಗ್ಲೇ ಇಳ್ ಟ್ರಿಪ್ಪು ಅಂತ ಹಾಕಿರ್ತಾರೆ, ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ. ಸೊ ಹೆಚ್ಚು ಕಮ್ಮಿ ದೂರ್ಬಾರ ಇರೋರೆಲ್ಲ ಕಳೆದ್ ಲೆಕ್ಕವೇ ಅಲ್ವಾ? ಸೊ ಹಂಗಾಗಿ ಏನು ಅನ್ಕೋಬೇಡಿ ನೀವು, ನಮಗ್ ನಾವೇ, ನಮ್ಮ ಆತ್ಮಕ್ಕೆ ನಾವೇ. ಆ ಆತ್ಮ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಚೆನ್ನಾಗಿರ್ಬೇಕು. ನಿಮಗ್ ನಿಜವಾಗ್ಲೂ ಅಫೆಕ್ಷನ್, ಲವ್ ಎಲ್ಲ ಅಂಕಲ್ ಮೇಲೆ ಇದೆ ಅಂತ ಆದ್ರೆ ಕಲಕಲ ಅಂತ ಇರ್ಬೇಕು ನೀವು. ನೋಡಿ ಅವರು ಕಲಕಲ ಅಂತ ಇರ್ತಾರೆ. ಗುಡ್ ದಟ್ ಇನ್ ಮೈ ಆಬ್ಸೆನ್ಸ್ ಶಿ ಕುಡ್ ಏಬಲ್ ಟು ಡೈಜೆಸ್ಟ್ ಅಂಡ್ ಟರ್ನ್ ಟುವರ್ಡ್ಸ್ ದ ಲಾರ್ಡ್. ನಂಗೆ ಇದೇ ಬೇಕಾಗಿದ್ದು ನನ್ನ ಹೆಂಡತಿ ಹತ್ರದಿಂದ. ನಾನು ಅದಕ್ಕೆ ಹೆಲ್ಪ್ ಮಾಡಕ್ಕೆ ಬಿಟ್ಟು ಬಂದಿದ್ದು. ನಾನ್ ಪರಮಾತ್ಮನ ಹತ್ರ ಹೋಗಿದ್ದೀನಿ, ಅವಳು ಬೇಗ ಬರ್ಬೇಕು. ನಮ್ ದೊಡ್ಡಮ್ಮನಿಗೆ ನಮ್ ದೊಡ್ಡಪ್ಪ ಹೇಳಿದ್ರು ಹೋಗೋವಾಗ, ರತ್ನು ತೆರಿಮಾ ಅವங்களுக்கு ಎಂಗಡ ಅಮ್ಮನ ಅಕ್ಕು ರತ್ನು ಅವ್ರು ಚೆನ್ನಾರ ಎಂಗಡ ತಂಬಿ ರತ್ನ, ಮಂಗಳವಾರ ಬೆಳಿಗ್ಗೆ 9 ಗಂಟೆ ಕರೆಕ್ಟಾಗಿ ನಾ ಹೋಗ್ಬಿಡ್ತೀನಿ, ನಿನಗೂ ಅಲ್ಲಿ ಸೀಟ್ ಇಟ್ಟಿರ್ತೀನಿ, ರಿಸರ್ವ್ ಮಾಡಿರ್ತೀನಿ, ಬಾ ನೀನುವೆ, ನಿಧಾನಕ್ ಬಾ, ಅರ್ಜೆಂಟ್ ಇಲ್ಲ. ಕರೆಕ್ಟಾಗಿ ಹೇಳಿದ್ದು ಶುಕ್ರವಾರ ಹೇಳಿದ್ರು, ಅದಾದ್ಮೇಲೆ ಬಾಯಿ ಮುಚ್ಚಿಬಿಟ್ರು, ಮಾತೇ ಇಲ್ಲ. ಅಷ್ಟೇ, ಮಾತೇ ಇಲ್ಲ. ಮಂಗಳವಾರ 9 ಗಂಟೆಗೆ ಹೋಗಿದ್ದವು, ಹೇಳ್ದಂಗೆ ಹೋದ್ರು. 9 ಗಂಟೆಗೆ ಕಣ್ಮುಚ್ಚಿದ್ರು. ಮಂಗಳವಾರ 9 ಗಂಟೆಗೆ ಹೋಗ್ಬಿಟ್ರು. ಅದು ಗಂಟಾ ನಾಡ್ದ ಮೊಳಗದಂಗೆ, ನಿನಗೂ ಅಲ್ಲಿ ಸೀಟ್ ಇರ್ತಿರ್ತೀನಿ, ಡೋಂಟ್ ವೆರಿ, ಆ ಪರಮಾತ್ಮನ ಹತ್ರ ನೀನು ಬರ್ತೀಯಂತೆ, ರಿಸರ್ವ್ ಮಾಡಿರ್ತೀನಿ ಅಂತ ಹೇಳ್ಬಿಟ್ಟು ಕಣ್ಮುಚ್ಚಿದ್ರು. ಆ ಥರ ಮರಣ ಅನ್ನೋದು ಇಟ್ಸ್ ಅನ್ ಅಕ್ಸೆಪ್ಟೆನ್ಸ್ ಲೆವೆಲ್, ವರ ಅದು. ಹಾಗಾದ್ರೆ ನಿಮ್ಮನೇಲಿ ಯಾರಿಗಾದ್ರೂ ಏನಾದ್ರೂ ಸಂಭವಿಸಿದ್ರೆ ನೀವು ಹಿಂಗೆ ಇರ್ತೀರಾ ಸರ್? ಈಗ ಹೇಳ್ತಾ ಇದ್ದೀರಲ್ಲ, ಧೈರ್ಯವಾಗಿ ಇರ್ಬೇಕು. ನೋ ಅದರ್ ಗೋಲ್. ಅಕ್ಸೆಪ್ಟೆನ್ಸ್ ಬಂದೇ ಬರುತ್ತೆ, ಬಂದ್ಬಿಡುತ್ತೆ ಅಕ್ಸೆಪ್ಟೆನ್ಸ್. ಆ ಮನುಷ್ಯ ಇಲ್ಲ ಅಂತ ಗೊತ್ತಾದ ತಕ್ಷಣ ನೆಕ್ಸ್ಟ್ ಸೆಕೆಂಡ್ ಅಕ್ಸೆಪ್ಟೆನ್ಸ್ ಬಂದ್ಬಿಟ್ಟಿರುತ್ತೆ. ಆಯ್ತು ಬಿಡು, ನಂಗೂ ಕೈಯಲ್ಲಿ ಆಗ್ತಾ ಇರ್ಲಿಲ್ಲ ಮಾಡಕ್ಕೆ, ಸದ್ಯ ಪುಣ್ಯವಂತರು ದಾಟ್ಕೊಂಡ್ರು ಅನ್ನೋದು ಮನಸ್ಸು ಹೇಳುತ್ತೆ. ಬಟ್ ಹೊರಗಡೆ ಬ್ರೈನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ನಾಟ್ ವೆರಿ ಈಸಿ. ಎಸ್, ಇಟ್ ಇಸ್ ಡಿಫಿಕಲ್ಟ್, ಬಟ್ ನೀವು ಅದರಿಂದ ಹೊರಗಡೆ ಬರ್ಬೇಕು. ದುಃಖವಾಗಿ ಕೂತಿದ್ದು, ಡಿಪ್ರೆಸಿವ್ ಆಗಿದ್ರೆ ಏನಾಗುತ್ತೆ, ಅದೇ ಯೋಚನೆ ಮಾಡುತ್ತೆ ತಲೆಯಲ್ಲಿ, ಆ ಬಲ ಕುಗ್ಗಿಸುತ್ತೆ ನಿಮ್ಮನ್ನ. ಡೋಂಟ್ ಎವರ್ ಥಿಂಕ್ ನೆಗೆಟಿವ್ಲಿ. ನಿತ್ಯ ಸೂರಿಗಳಲ್ಲಿ ಒಂದಾಗಿ ಪರಮಪದದಲ್ಲಿ ಆ ಪರಮೇಶ್ವರನನ್ನ, ಶ್ರೀಮನ್ನಾರಾಯಣನನ್ನ ಸೇವೆ ಮಾಡಕ್ ಹೋಗಿದ್ದಾರೆ. ತಿಳ್ಕೊಳ್ಳಿ, ಎಷ್ಟು ಹುಮ್ಮಸ್ಸು ಬರುತ್ತೆ. ಆಹಾ, ನಿಜವಾಗ್ಲೂ ಒಂದು ಆತ್ಮಕ್ಕೆ ಬೇಕಾಗಿರೋದೇ ಇದಲ್ವಾ? ನಾವೆಲ್ಲ ಏನ್ ಮಾಡ್ತಾ ಇದೀವಿ, ಏನ್ ಕಿಸಿತಾ ಇದೀವಿ ಇಲ್ಲಿ ಕುತ್ಕೊಂಡು ಈ ದೇಹದಾದ್ಯಂತ? ನಥಿಂಗ್ ವಿ ಆರ್ ಡೂಯಿಂಗ್, ವಿ ಆರ್ ವೇಸ್ಟ್ ಬಾಡೀಸ್ ಅಲ್ವಾ? ಅನ್ಸಲ್ವಾ ನಮಗೆ? ಏನ್ ಕಡದ್ ಕಟ್ಟೆ ಹಾಕಿದೀವಿ ಈ ಜನ್ಮ ತಗೊಂಡು. ಹಂಗೆ ಅಂತ ನಮ್ಮನ್ನ ನಾವು ಹೋಗಿಸ್ಕೊಳಕ್ ಸಾಧ್ಯವಿಲ್ಲ. ಆದ್ರೆ ಪುಣ್ಯ ಸ್ವರೂಪಿಗಳಾಗಿ ಹೋದವ್ರಿಗೆ ರೆಸ್ಪೆಕ್ಟ್ ಸಲ್ಲಿಸೋದು ಯಾವಾಗ ಅಂದ್ರೆ, ಮಾಡಿ ಚೆನ್ನಾಗಿ ಅವನ ಸ್ಮರಣೆಯನ್ನ ಮಾಡಿ. ಆ ಸ್ಮರಣೆ ಇಲ್ಲ ಅಂದ್ರೆ ಎಲ್ಲವೂ ನಾವು ಕಳ್ಕೊತೀವಿ. ಮಾಡಿ, ಸ್ಮರಣೆ ಮಾಡಿ. ಏನು ಕಳೆದಿಲ್ಲ, ಅವನನ್ನ ಸ್ಮರಣೆ ಮಾಡೋವರೆಗೂ ನಾವೇನು ಕಳೆದಿಲ್ಲ. ಅವನನ್ನೇನಾದ್ರೂ ಸ್ಮರಣೆ ಮಾಡೋದ್ ಬಿಟ್ವೋ ಎಲ್ಲವನ್ನೂ ಕಳ್ಕೊಂಡ್ವಿ ಜೀವನದಲ್ಲಿ ಅಲ್ವಾ? ಎಲ್ಲ ಇದ್ದು ಅವನ್ ಸ್ಮರಣೆ ಇಲ್ಲ ಅಂದ್ರೆ ಎವ್ರಿಥಿಂಗ್ ಇಸ್ ಲಾಸ್ಟ್. ಐ ಹ್ಯಾವ್ ನಥಿಂಗ್ ಬಟ್ ಐ ಹ್ಯಾವ್ ಓನ್ಲಿ ಹಿಸ್ ಸ್ಮರಣ. ಎವ್ರಿಥಿಂಗ್ ಇಸ್ ಬಿನ್ ಗೇನ್ಡ್ ಅಷ್ಟೇ. ಆಯ್ತಾ? ಸೊ ಎಲ್ರೂ ಮುಂದಿನ ವಾರದ ಒಳಗಡೆ ನನಗೆ ಕಳಿಸ್ಕೊಡಿ. ರೇಖಾ ಅವರೇ, ಐ ವಿಲ್ ಲಿಸನ್ ಟು ಯೋರ್ಸ್. ಓಕೆ ಸರ್, ನಾ ಮತ್ತೆ ಕಳಿಸ್ಬೇಕಾ ಸರ್ ನಾನು? ನಾವೆಲ್ಲ ತಪ್ಪಿ ಮತ್ತೆ ಏನ್ ಕಳಿಸ್ಬೇಡಿ. ನಿಮ್ಮ ಇದು ತಪ್ಪು ಅಂತ ಹೇಳಲ್ಲ ನಾನಿದ್ದು, ಒಂಚೂರು ತಬ್ಬಿಬ್ಬಾಗಿದ್ದೀರಾ. ಕಾನ್ಸೆಪ್ಟ್ ಒಂಚೂರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅಷ್ಟೇನೆ. ಮತ್ತೆ ಕಳಿಸೋ ಅವಶ್ಯಕತೆ ಇಲ್ಲ ಮಾಮಿ. ನಿಮ್ ವಯಸ್ಸುಗಳಿಗೆಲ್ಲ ಮತ್ ನಾ ಅದನ್ನೇ ಮಾಡ್ಕೊಂಡು ಕೂತ್ರೆ ಪಾಪ ಹೆಕ್ಟಿಕ್ ಆಗುತ್ತೆ. ಡೋಂಟ್ ವೆರಿ. ಇನ್ ಮುಂದೆ ಕಳಿಸೋರು ಅವ್ರದ್ದೆಲ್ಲ ಒಂದ್ಸಲ ಕೇಳಿಸ್ಕೊಳ್ಳಿ, ಗೊತ್ತಾಯ್ತಾ? ಯಾವ ತರ ಮಾಡಿದ್ದಾರೆ ಯಶೋದಾ ಮಾಮಿ, ರೇಖಾ, ಮತ್ತೆ ಆಂಡಾಳ್ ಮಾಮಿ, ಕನಕಾ ಮಾಮಿ ಎಲ್ಲ ಹೆಂಗ್ ಕಳಿಸಿದ್ದಾರೆ ಅಂತ ಒಂದ್ ಸ್ವಲ್ಪ ಕೇಳಿಸ್ಕೊಳ್ಳಿ. ನಾನು ಎಲ್ರದ್ದು ಕೇಳಿಸ್ಕೊತೀನಿ. ಸೊ ದಟ್ ನನಗೆ ಗೊತ್ತಿಲ್ಲದೆ ಇರೋ ಪಾಯಿಂಟ್ ಏನಾದ್ರೂ, ಯಶೋದಾ ಮಾಮಿ ಕಾನ್ಸೆಪ್ಟ್ ಎಲ್ಲ ಕರೆಕ್ಟ್ ಆಗಿದೆ, ಓದಿದೀರಾ, ಆದ್ರೆ ಬುಕೀಶ್ ಲ್ಯಾಂಗ್ವೇಜ್, ಇಟ್ ಇಸ್ ನಾಟ್ ಬೈ ಯುವರ್ ಓನ್, ನಂಗೆ ಗೊತ್ತಾಗ್ತಾ ಇದೆ. ಬಟ್ ಅರ್ಥ ಆಗಿದೆಯಾ?
ಯಾರೋ ಅಷ್ಟೇ, ಕಸ್ತೂರಿ ಮಾಮಿ, ಪ್ರಭಾ ಆಂಟಿ ಓದ್ತೀರಾ, ನೋ ಪ್ರಾಬ್ಲಮ್. ಅನುರಾಧ ಮಾಮಿ ನೀವು ಓದ್ತೀರಾ, ನೋ ಪ್ರಾಬ್ಲಮ್. ಬಟ್ ನಿಮ್ಗೆ ಅರ್ಥ ಆಗಿ ನೀವು ಓದ್ಬೇಕು, ಗೊತ್ತಾಯ್ತಾ? Even if you read it directly from the book and record like Yashoda Mami, I'll permit you, but it has to go inside your mind. ಅವಾಗ ನೀವು ಓದಿದ್ರು ಅದು ಓದೋದ್ರಲ್ಲಿ ಒಂದು ಸಲೀಸಿರುತ್ತೆ, ಗೊತ್ತಾಯ್ತಾ? ಕಳಿಸ್ಲೇಬೇಕು. ಮುಂದಿನ ವಾರ 10ಕ್ಕೆ ಕಳಿಸಿ, ಡಿಲೇ ಮಾಡಬೇಡಿ. ಈಗ ನಾರಾಯಣ ಎಂಬ తెలుగుನಲ್ಲಿ సార్ తెలుగులో పంపండి, నో ప్రాబ్లం. నాకు అర్థమైతుంది, మీ తెలుగులో పంపండి, నో ప్రాబ్లం. పంపించండి. అది తెలుగు కావాలంటే తెలుగులో పంపించండి, కన్నడ అంటే కన్నడలో పంపించండి. నాకేమి అది వ్యత్యాసంగా నాకు ನನಗೇನದು ತೋಚಲ್ಲ ಆ ಥರ ವ್ಯತ್ಯಾಸ. ఎందుకంటే రెండు నాకు అర్థమైతుంది. అర్థం లేకుండా లాంగ్వేజ్లు పంపించితేను నాకు అర్థమైన కాన్సెప్ట్ ఇది కాబట్టి నాకు అది అర్థం అయిపోతుంది, నో ప్రాబ్లం. ఐఎమ్ ಲ್ಯಾಂಗ್ವೇಜ್ ಲವರ್. ಇನ್ಫ್ಯಾಕ್ಟ್ ಐ ಲೈಕ್ ಆಲ್ ದ ಲ್ಯಾಂಗ್ವೇಜಸ್. ಒಂದು ಹೊಸ ಲ್ಯಾಂಗ್ವೇಜ್ ಅವ್ರ ಜೊತೆ ಒಂದ್ 3 ದಿನ ನಾನು ಪಳಗಿದ್ರೆ ಅವ್ರಿಗಿಂತ ಚೆನ್ನಾಗಿ ನಾನೇ ಮಾತಾಡ್ತೀನಿ. ಫ್ರಮ್ ಮೈ ಚೈಲ್ಡ್ಹುಡ್ ಐ ಆಮ್ ಲೈಕ್ ದಟ್. ಯಾವಾಗ್ಲೂ ನಾನು ಹಂಗೇನೆ ಲ್ಯಾಂಗ್ವೇಜ್ನ ಬೇಗ ಪಿಕಪ್ ಮಾಡ್ಕೊಂಡ್ಬಿಡ್ತೀನಿ. ನಂಗೆ ಇಷ್ಟ ಲ್ಯಾಂಗ್ವೇಜ್. ಒಡಿಸಾ ಮೇಡಮ್ ಹತ್ರ ನಾನು ಐ ಸ್ಪೀಕ್ ವಿತ್ ಹರ್ ಇನ್ ಒರಿಯಾ. ನಮ್ಮ ಸರ್ ಹತ್ರ ಕನ್ನಡ, ಭರತನಾಟ್ಯದಲ್ಲಿ ಅವ್ರು ಕನ್ನಡಿಗರೇ. ಆ ಥರ ತಮಿಳವ್ರ ಜೊತೆ ತಮಿಳು, ಮಲಯಾಳ ಜೊತೆ ಮಲಯಾಳಮ್ಮು, ಆ ಥರ ಅಲ್ಲಲ್ಲಿ ಆ ಲ್ಯಾಂಗ್ವೇಜ್ಗಳು ನಾನು ಮಾತಾಡ್ತೀನಿ. మీరు పంపించండి తెలుగులో, నో ప్రాబ్లం, నాకేమి ఇబ్బంది లేదు. ಸೊ ಈಗ ನಾರಾಯಣ ಅನ್ನೋ ಶಬ್ದಕ್ಕೆ ಅರ್ಥವನ್ನ ನಾವು ನೋಡ್ಬೇಕು, ಗೊತ್ತಾಯ್ತಾ? ಶುಕರು ವಿರಾಟ್ ಪುರುಷನ ಈ ಲೋಕವು ಹೇಗೆ ಸೃಷ್ಟಿಸಿತು ಎಂದು ಹೇಳಲಾರಂಭಿಸಿದಾಗ ಆ ಅಂಡಕೋಶದ ವಿರಾಟ್ ಸ್ವರೂಪನ ಒಂದು ಪ್ರಪ್ರಥಮ ಜಾಗೃತಿಯನ್ನ, ಆ ಒಂದು ಗರ್ಭೋದಕ ಅಥವಾ ಕಾರುಣೋದಕ ಎಂಬ ಶುದ್ಧವಾದ ಜಲವನ್ನ ವರ್ಣಿಸ್ತಾರೆ. ಈ ಎಲ್ಲಾರು ಸುಮ್ಮನೆ ಕಥೆ ಕೇಳಿಸ್ಕೊಳ್ಳೋ ತರ ಕೇಳಿಸ್ಕೋಬೇಕು, ಆಯ್ತಾ? ನೋಟ್ಸ್ ಬಂದ್ಮೇಲೆ ನೋಟ್ಸ್ ಅಲ್ಲಿ ಟಿಕ್ ಮಾರ್ಕ್ ಹಾಕಿ ಐ ವಿಲ್ ಮೇಕ್ ಯು ಟು ಮಾರ್ಕ್. ಓಕೆ. 1000 ವರ್ಷಗಳ ಕಾಲ, 1000 ವರ್ಷ ಅಂದ್ರೆ ನಮ್ 1000 ವರ್ಷ ಅಲ್ಲ, ದೇವ ಮಾನವ ವರ್ಷ ಅನ್ನೋದು 2 ತರದ ವರ್ಷ. ಮಾನವ ವರ್ಷ ಬೇರೆ, ದೇವ ವರ್ಷ ಅಂತ ಇದೆ. ಆ ದೇವ ವರ್ಷದ 1000 ವರ್ಷಗಳ ಕಾಲ ಏನಾಗಿತ್ತು? ಎಲ್ಲಾ ಕಡೆ ಆಯಣಂ ನಾರಂ ಅಂತ ಹೇಳ್ತೀವಿ ಅಲ್ವಾ? ನಾರ ಆಯಣ ಆಗಿ ನಾರಾಯಣ ಅಂತ ಆಗುತ್ತೆ. ನಾರಂ ಅಥವಾ ನಾರ ಅನ್ನೋ ಧಾತು ನೀರನ್ನ ಕುರಿತು ಹೇಳುತ್ತೆ. ಇಟ್ ಇಸ್ ಗೋಯಿಂಗ್ ಟು ಡಿನೋಟ್ ವಾಟರ್ ಎಲಿಮೆಂಟ್. ಪಂಚಭೂತಗಳಲ್ಲಿ ನೀರನ್ನ ಗುರುತು ಮಾಡಿ ಹೇಳೋ ಅಂತಹ ಶಬ್ದ, ಆ ಧಾತುಗೆ ನಾರಂ ಅಂತ ಹೆಸರು. ಇಲ್ಲಿ ಯಾವ ತರದ ನೀರು ಅಂದ್ರೆ, ನಾನು, ರೇಖಾ, ಸ್ಮಿತಾ, ಅಂಡಾಳ್ ಮಾಮಿ, ಮಮತಾ, ವನಿತಾ ಎಲ್ರೂ ನಾವೆಲ್ಲ ಏನಾಗಿದ್ವಿ? ಆತ್ಮಸ್ವರೂಪಗಳಲ್ಲಿ ನೀರಿನ ಹನಿಗಳಾಗಿದ್ವಿ, ಗೊತ್ತಾಯ್ತಾ? ನಾವೆಲ್ಲ ನಮ್ ಗ್ರೂಪಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನ ಕೌಂಟ್ ಮಾಡಿ ಅಲ್ವಾ? ನಾವೆಲ್ಲ ನೀರಿನ ರೂಪದಲ್ಲಿ, ಭಾಷ್ಪದ ರೂಪದಲ್ಲಿ ನಾರಂ ಅನ್ನೋ ಒಂದು ಸ್ಟೇಟ್ ಅಲ್ಲಿ ನಾವು ಇದ್ವಿ. ನಮ್ಮ ಮಧ್ಯದಲ್ಲಿ ಓರ್ವ ಜಾಗೃತಪಡಿಸುವಂತಹ ಶಕ್ತಿ, ಎನಾರ್ಮಸ್ ಅಮೌಂಟ್ ಆಫ್ ಎನರ್ಜಿ. ಅದಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ. ಅದನ್ನೇ ಅಯಣಂ ಅಂತ ಕರಿತೀವಿ. ಅಯಣಂಗೆ ಬೇರೆ 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 ತರದ ಮೀನಿಂಗ್ ಇದೆ, ಆಯ್ತಾ? ಆ ನಾರಂ ಗರ್ಭದಲ್ಲಿ ಓರ್ವ ಪುರುಷನು 1000 ದೇವ ವರ್ಷಗಳ ಕಾಲ ತನ್ನಷ್ಟಕ್ಕೆ ತಾನು ಸುಮ್ಮನೆ ಕೂತಿದ್ದ. ಆಕ್ಟಿವಿಟಿ ಅನ್ನೋದೇ ಇರ್ಲಿಲ್ಲ, ಆಯ್ತಾ? ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳನ್ನ ನೀರಲ್ಲಿ ಹಾಕಿದ್ರೆ ಅದೇನು ಆಕ್ಟಿವ್ ಆಗಿರುತ್ತಾ? ಚೆನ್ನಾಗಿ ನೀರು ಊರ್ಬೇಕು ಅದರಲ್ಲಿ. ಅದಾದ್ಮೇಲೆ ಒಂದಿನ ಸ್ಪ್ರೌಟ್ ಆಗಕ್ಕೆ ಶುರು ಆಗುತ್ತೆ. ಮಾರನೇ ದಿನ ಅದು ನೆಂದಿರುತ್ತೆ, ಮೊಳಕೆ ಹೊಡೆಯುತ್ತೆ, ಹಾಗೆ ಮೊಳಕೆ ಬೆಳೆಯುತ್ತೆ ಅಲ್ವಾ? ಆ ರೀತಿ ಒಂದು ಚಿಕ್ಕ ರೂಪದಲ್ಲಿ ಆ ನಾರಂ ಮಧ್ಯದಲ್ಲಿ ಇವನು, ಈ ಪ್ರಪ್ರಥಮ ಪುರುಷ, ಈ ವಿರಾಟ್ ಸ್ವರೂಪ, ಈ ಪುರುಷ 1000 ದೇವ ವರ್ಷಗಳ ಕಾಲ ವಾಸವಾಗಿದ್ದ.
ಒಮ್ಮೆ ಅವನಿಗೇನ್ ಅನ್ನಿಸ್ತು, ನಾನು ಸುಮ್ಮನೆ ಹಿಂಗೇ ಕೂತಿದ್ದೀನಲ್ಲ ಈ ನೀರಿನ ಮಧ್ಯೆ, ನೀರು ಅನ್ನೋ ಆತ್ಮಗಳ ಮಧ್ಯದಲ್ಲಿ, ಬರೀ ನೀರಲ್ಲ, ನೀರು ಅನ್ನೋ ಆತ್ಮಗಳ ಮಧ್ಯದಲ್ಲಿ ತಪಸ್ ಮಾಡ್ತಾ ಕೂತಿದ್ದೀನಲ್ಲ, ವೈ ಡೋಂಟ್ ಐ ಡೆವಲಪ್ ಮೈ ಸೆಲ್ಫ್, ನನ್ನನ್ನು ನಾನೇ ಊರ್ಜಿತ ಪಡಿಸ್ಕೊಂಡು ನಾನೇ ನನ್ನಲ್ಲಿ ಬೆಳವಣಿಗೆಯನ್ನ ನೋಡ್ಕೋಬೇಕಲ್ಲ ಅಂತ ಅನ್ನಿಸ್ತು. ಆಯ್ತಾ? ಅವಾಗ ಅನ್ನಿಸ್ದಾಗ ಆ ನಾರಂ ಅನ್ನೋ ಆ ಜಲವನ್ನೇ ತನ್ನ ವಾಸಸ್ಥಾನ, ಅಯನಂ ಅಂದ್ರೆ ವಾಸಸ್ಥಾನ, ತನ್ನ ವಾಸಸ್ಥಾನವಾಗಿ ಮಾಡಿಕೊಂಡು ಆ ಕಾರಣೋದಕ ಜಲದಲ್ಲೇ ಭಗವಂತ ಏನಾದ, ತನ್ನ ಸೃಷ್ಟಿಯನ್ನ ಆರಂಭಿಸುವಕ್ಕೆ ಮುನ್ನೆ ತನ್ನನ್ನ ತಾನೇ ಸೃಷ್ಟಿಸ್ಕೊಳ್ಳೋಕೆ ಶುರು ಮಾಡ್ದ. ಗೊತ್ತಾಯ್ತಾ? ತನ್ನನ್ನ ತಾನೇ ಸೃಷ್ಟಿಸ್ಕೊಳ್ಳೋದು ಅಂದ್ರೆ ಏನರ್ಥ? ಯಾರಾದ್ರೂ ಹೇಳಿ. ಹಿ ಈಸ್ ಗೋಯಿಂಗ್ ಟು ಸ್ಟಾರ್ಟ್ ಡೆವಲಪಿಂಗ್ ಹಿಮ್ಸೆಲ್ಫ್. ಏನದ ಅರ್ಥ? ಅಂದ್ರೆ ಅವನೇ ಅವನ ಮನಸ್ಸಿನಲ್ಲಿ ತೀರ್ಮಾನಗೊಂಡು ಮಾಡುವುದು ಇರಬಹುದು. ತೀರ್ಮಾನ, ಸಂಕಲ್ಪ ಮಾಡ್ಕೊಂಡ ನಾ ಬೆಳಿಬೇಕು ಅಂತ. ಮೇಲೆ ಇನ್ನೊಂದು ಅರ್ಥ, ತನಗೊಂದು ರೂಪವನ್ನು ಕೊಟ್ಕೊಂಡ ಅಂತ ಸರ್. ವೆರಿ ಗುಡ್. ತನಗೊಂದು ರೂಪವನ್ನ ಕೊಟ್ಕೊಂಡ. ಫಸ್ಟ್ ಸಂಕಲ್ಪ ಮಾಡ್ಕೊಂಡ, ಆಮೇಲೆ ರೂಪವನ್ನ ಕೊಟ್ಕೊಂಡ. ನೋಡಿ, ಗೊತ್ತಾಯ್ತಾ? ನಂಗೇನು ಚಾನ್ಸೇ ಇಲ್ಲ ಉತ್ತರ ಹೇಳಕ್ಕೆ, ನೀವೇ ಹೇಳ್ಬಿಟ್ರಿ ಕನಕಾ ಮಾಮಿ, ಅನುರಾಧ ಮಾಮಿ. ದಿಸ್ ಇಸ್ ವಾಟ್ ಹ್ಯಾಪನ್. ಇದು ಎಲ್ಲ ಆಗುತ್ತೆ, ಈ ಪ್ರೋಸೆಸ್ ಡೇ ಟು ಡೇ ಆಗುತ್ತೆ ನಮಗೆ. ಎಲ್ಲಾಗುತ್ತೆ? ನೀವೆಲ್ಲ ತಾಯಂದ್ರೆ ಎಲ್ರೂ ಹೇಳ್ಬೋದು ಆನ್ಸರ್. ಗರ್ಭದಲ್ಲಿ ಆಗುತ್ತೆ ಸರ್. ವೆರಿ ಗುಡ್, ವೆರಿ ಗುಡ್ ಅಲ್ವಾ? ಓರ್ವ ಸ್ತ್ರೀ ಗರ್ಭದಲ್ಲಿ ಪುರುಷ ಬೊಂಬೆ ಮಾಡಿಡ್ತಾನ? ಪುರುಷ ಬೆಳೀಲಿ ಅಂತ ಕೈಕಾಲನ್ನ ಹೇಳೋದು ಎಕ್ಸ್ಪ್ಲೇನ್ ಮಾಡ್ತಾನ? ನಿಮ್ ಗಂಡಂದ್ರು ಮಾಡ್ತಾರ? ಇಲ್ಲ. ಅಥವಾ ನೀವ್ ಮಾಡ್ಕೋತೀರಾ? ತನ್ನಷ್ಟಕ್ಕೆ ತಾನೇ ಆವಿರ್ಭವಿಸಿ ಅದೇನ್ ಮಾಡುತ್ತೆ? ಸಂಕಲ್ಪ ಮಾಡುತ್ತೆ ಜೀವ, ನಾ ಬೆಳಿಬೇಕು ಅಂತ. ಆಮೇಲೆ ಏನ್ ಮಾಡುತ್ತೆ? ರೂಪವನ್ನ ಕೊಟ್ಕೊಳಕ್ಕೆ ಶುರು ಮಾಡುತ್ತೆ. ರೂಪವನ್ನ ಕೊಡೋಕ್ಕೆ ಶುರು ಮಾಡಿದಾಗ ನೀವೇನ್ ಹೇಳ್ತೀರಾ? ಅದನ್ನ ಗರ್ಭದೊಳಗೆ ಗರ್ಭ ಬೆಳೀತಾ ಇದೆ ಅಂತ ಡಿಕ್ಲೇರ್ ಮಾಡ್ತೀರಾ. ಇಸ್ ಇಟ್ ನಾಟ್? ಸೊ ಡೆವಲಪ್ಮೆಂಟ್ ನ ನಾವು ಪ್ರಥಮ ಪುರುಷನ ಡೆವಲಪ್ಮೆಂಟ್ಗೆ ಕಂಪೇರ್ ಮಾಡ್ಕೋಬೇಕು. ಗೊತ್ತಾಯ್ತಾ? ಸಾಮಾನ್ಯ ಒಂದು ಜನಸ್ತ್ರೀ ಗರ್ಭವತಿ ಆಗಿದ್ದಾಳೆ, ಆ ಮಗು ಡೆವಲಪ್ಮೆಂಟ್ ನ ಸೃಷ್ಟಿನೇ ಇನ್ನೂ ಆರಂಭಿಸಿಲ್ಲ. ಆ ನಾರಾಯಣನ ಡೆವಲಪ್ಮೆಂಟ್ಗೆ ನಾವು ಹೋಲಿಸ್ಕೋಬೇಕು. ಗೊತ್ತಾಯ್ತಾ? ಅಯಣ ಅಂದ್ರೆ ಮನೆ, ಆತ್ಮಗಳನ್ನೇ ತನ್ನ ಅಯಣವಾಗಿ ಮಾಡಿಕೊಂಡು ಆ ನಾರಂ ಅನ್ನೋ ಪುರುಷ ಓರ್ವ ದಿವ್ಯಾತ್ಮವಾಗಿ ಡೆವಲಪ್ ಮಾಡ್ಕೊಳ್ಳಕ್ಕೆ ಶುರು ಮಾಡ್ತಾನೆ. ಓಕೆ? ಆ ದಿವ್ಯಾತ್ಮ ಸ್ವರೂಪವನ್ನೇ ನಾರಂ ಅಂತ ಕರಿತೀವಿ. ಆ ನಾರಂ ಅನ್ನೋ ಆತ್ಮಗಳು, ಅವನ ತರನೇ ಇರುವಂತಹ ಆತ್ಮಗಳನ್ನ ಅಯಣಂ, ಅಯಣ ಅಂದ್ರೆ ಎರಡು ಅರ್ಥ, ಮತ್ತೆ ಪಯಣವಾಗಿಸುವುದು ಅಂತ ಅರ್ಥ. ಪ್ರತಿಯೊಂದು ಆತ್ಮಕ್ಕೂ ಪಯಣವನ್ನ ಹೂಡಿಸುವವನು ಅವನೇ. ನಾವೆಲ್ಲ ಈಗ ಪ್ರಯಾಣ ಮಾಡ್ತಾ ಇದೀವಲ್ವಾ? ವಿ ಆರ್ ಲೀಡಿಂಗ್ ಅವರ್ ಲೈಫ್ ಆಸ್ ಎ ಜರ್ನಿ, ಲೈಫ್ ಜರ್ನಿ. ಅಯಣಂ ಮೇಲೂ ಆ ಪರಮಾತ್ಮ ಇಷ್ಟು ಆತ್ಮಗಳನ್ನು ತನ್ನ ಮನೆಯನ್ನಾಗಿ ಮಾಡಿಕೊಂಡಿದ್ದ. ಮನೆ ಅಂದ್ರೆ ಶಾರೀರ ಭಾವ ಅಂತ ಅರ್ಥ ಇಲ್ಲಿ. ಆಯ್ತಾ? ಮಾಡ್ಕೊಂಡಿದ್ದಕ್ಕೆ ನಾರಾಯಣ ಅನ್ನೋ ಹೆಸರು ಅವನಿಗೆ ಬಂದಿತ್ತು. ನಾರಂಬೆಂಬ ಜಲವನ್ನೇ ತನ್ನ ಆಯನಂ ಎಂಬ ವಾಸಸ್ಥಾನವಾಗಿ ಮಾಡಿಕೊಂಡಿರುವ ಕಾರಣ ಭಗವಂತನಿಗೆ ನಾರಾಯಣ ಎಂದು ಹೆಸರು ಬಂದಿತ್ತು. ಕ್ಲಿಯರ್ ಎವ್ರಿಬಡಿ? ಎವ್ರಿಬಡಿ ಕ್ಲಿಯರ್? 1000 ದೇವವರ್ಷಗಳ ಕಾಲ ನೀರಿನಲ್ಲಿ ಮುಳುಗಿ ಪರಮಾತ್ಮ ಅನ್ನಿಸ್ಕೊಂಡವನು. ಇನ್ನೂ ಅವನಿಗೆ ಪರಮಾತ್ಮನ ಪಟ್ಟ ಬಂದಿಲ್ಲ. ಯಾಕೆ ಬಂದಿಲ್ಲ ಹೇಳಿ? ಇನ್ನು ಪರಮಾತ್ಮನ ಪಟ್ಟ ಅವನಿಗೆ ಬಂದಿಲ್ಲ. ಯಾಕೆ? ಇನ್ನು ಅವನು ಯಾರಿಗೂ ಕಾಣಿಸ್ಕೊಂಡಿಲ್ಲ ಸರ್. ಅಲ್ಲ, ಇನ್ನು ಅವನ್ ಬಿಟ್ರೆ ಯಾರು ಬಂದೇ ಇಲ್ವಲ್ಲ ಜಗತ್ತಲ್ಲಿ. ನಾನೊಬ್ರು ಬೇರೆ ವಿವೇಕ್ ಅಂತ ಇದ್ದು ಇವ್ರನ್ನ ಪ್ರಭಾ ಆಂಟಿ ಹೇಳಕ್ಕೆ ನಾನು ಇರ್ಬೇಕಲ್ವಾ? ಯಾರು ಇಲ್ಲ. ಪ್ರಭಾ ಆಂಟಿ ಒಬ್ರೇ ಅಂದ್ರೆ ಪ್ರಭಾ ಇವರು ಅಂತ ಗುರ್ತಿಸೋರು ಯಾರು ಅಲ್ವಾ? ಇನ್ನೊಂದು ಎಂಟಿಟಿ
ಬ್ರಹ್ಮ ಹುಟ್ಟಿದ್ರಿಂದ ಬ್ರಹ್ಮ ಹುಟ್ಟಿದ್ಮೇಲೆ ರೆಕಗ್ನೈಸ್ ಆಗ್ತಾರೆ ಪರಮಾತ್ಮ ಅಂತ. ಪರಮಾತ್ಮ ಅಂತ ರೆಕಗ್ನೈಸ್ ಆಗೋದೆ ಆಫ್ಟರ್ ಬ್ರಹ್ಮಾಸ್ ಎಕ್ಸಿಸ್ಟೆನ್ಸ್, ಅದುವರೆಗೂ ಇಲ್ಲ. ಆದ್ರೆ ಇವನ್ ಪರಮಾತ್ಮನೇ, ಅದು ಸತ್ಯ. ನಾನ್ ಗುರುತಿಸಕ್ಕಾಗಿಲ್ಲ ಅಂದ ಮಾತ್ರಕ್ಕೆ ಸತ್ಯವಾದದ್ದನ್ನ ಮುಚ್ಚಿಡಕ್ಕಾಗಲ್ಲ. ಒಪ್ಕೋತೀರಾ? పిలిచేకి ఎవరు నారాయణుడుని పిలిచేకి ఎవరు లేదన్న మాత్రము నారాయణుడు నారాయణుడు కాదు అని చెప్పేకయ్యలేదు. చెప్పేకైతుందా? నిత్య సత్యము సత్యంగానే ఉండిపోతుంది. చెప్పే దాత లేదు. చెప్పేవాళ్ళు వస్తే ఇతడే నారాయణుడు, ఇతడే ఆదియు అంతువు లేకుండేవాడు అని చెప్పొచ్చు. చెప్పేకి ఇప్పుడు ధాతుడు లేదు అన్నమాట. వీడే ಧಾರ್ತುಡು. ಸೊ ಈ ಒಂದು ಭಗವಂತ ತಾನು ಅವನನ್ನ ಗುರುತಿಸೋದಿಕ್ಕೆ ಈ ಮುಂದಿನ ಕಥೆ ಎಲ್ಲ ಶುರು ಆಗುತ್ತೆ. ಪರಮಾತ್ಮನನ್ನ ಪರಮಾತ್ಮ ಅಂತ ಹೇಳಿ ಗುರುತಿಸೋದಿಕ್ಕೆ ಈ ಮುಂದಿನ ಹಂತಗಳೆಲ್ಲ ಶುರು ಆಗೋದು. ಕರೆಕ್ಟ್ ಆಯ್ತಾ? ಸೊ ಮೊದಲು ಗೊತ್ತಾಯ್ತಾ ಈಗ ನಾರಾಯಣ ಅನ್ನೋ ಹೆಸರಿಗೆ ಯಾವ ರೀತಿ ಡೆಫಿನಿಷನು? ನರರ ಆಯಣವಾದವನು ನಾರಾಯಣ. ನರರು ಅಂದ್ರೆ ಇಲ್ಲಿ ನಾರಂಗಗಳು ಅನ್ನೋ ಆತ್ಮಗಳು. ನಾವೆಲ್ಲ ನಾರಂಗಗಳೇ ಅಲ್ವಾ? ಹೌದಾ? ನಾರಂಗಗಳೇ. ಆಯ್ತಾ? ಆತ್ಮವತ್ತಾಗಿ ನಾವು ನಾರಂಗಗಳು, ದೇಹವತ್ತಾಗಿ ಅಲ್ಲ ಅಲ್ವಾ? ದೇಹ ಅನ್ನೋದು ಅದು ನಶ್ವರ, ಆದ್ರೆ ಆತ್ಮದಲ್ಲಿ ನಾವು ನಾರಂಗಗಳು. ಈ ರೀತಿ ಆ ನಾರಾಯಣನ ಮಹಿಮೆ ಹೆಂಗೆ ಅಂದ್ರೆ ದ್ರವ್ಯವೋ ಕರ್ಮವೋ ಕಾಲವೋ ಸ್ವಭಾವವೋ ಏನೇ ಆಗಿದ್ರು ಜೀವರಾಶಿಗಳು ಇವರುಗಳೇ ಯಾರು ಬಂದು ಅನುಗ್ರಹದಿಂದ ಬಾಳುತ್ತಿರುವರೋ, ಯಾರು ಉಪೇಕ್ಷಿಸಿದರೆ ಬಾಳಲಾಗದೋ, ಯಾರು ಅಪೇಕ್ಷಿಸಿದರೆ ಬಾಳು ಸಿಗುತ್ತದೆಯೋ ಅಂತಹ ಪುರುಷನೇ ನಾರಾಯಣ. ಗೊತ್ತಾಯ್ತಾ? ಸಂಕಲ್ಪ ಮಾಡ್ಕೊಂಡ ನಾ ಮೊದಲು ಈ ಪ್ರಕೃತಿಯಲ್ಲಿ ಬರಬೇಕು, ರೂಪವನ್ನ ತಾಳ್ಬೇಕು, ನನ್ನ ಡೆವಲಪ್ಮೆಂಟ್ ಫೇಸ್ ನಾನು ತೋರಿಸ್ಬೇಕು ಅಂತ ಒಂದು ಸಂಕಲ್ಪ ಮಾಡ್ಕೊಂಡಿದ್ ಮರುಗಣವೇ ಏನಾಯ್ತು? ಗಿಡ ಅಂತ ಅವನ ಕೈಗಳು ಬೆಳೆಯಕ್ ಶುರು ಆದ್ವು, ಚತುರ್ಭುಜಗಳು ಬೆಳೆಯಕ್ ಶುರು ಆದ್ವು, ಕಾಲು ಡೆವಲಪ್ ಆಗಕ್ ಶುರು ಆಯ್ತು, ಮಾಂಸ ಪಿಂಡದಂತೆ ಇದ್ದಂತಹ ಅವನ ಮುಖ ಬೇರೆ ಆಯ್ತು, ಕಣ್ಣು ಬೇರೆ ಆಯ್ತು, ಬಾಡಿ ಬೇರೆ ಆಯ್ತು, ವಕ್ಷಸ್ಥಳ ಬೇರೆ ಆಯ್ತು. ಆ ರೀತಿ ತಾನು ಬೆಳೆಯಕ್ಕೆ ಶುರು ಮಾಡಿದ. ಆ ನಾರಾಯಣ ಯಾವ ರೀತಿ ಪ್ರಪ್ರಥಮವಾಗಿ ಅವನು ಬೆಳೆದಾಗ ಎಲ್ಲಾ ನಾರಂಗಗಳು ಅಂದ್ರೆ ಅವನನ್ನ ಸುತ್ತುವರೆದ ಆತ್ಮಗಳೆಲ್ಲ ಅವನನ್ನೇ ಪ್ರದಕ್ಷಿಣೆ ಮಾಡ್ಕೊಂಡು ಅವನೊಳಗಡೆ ಹೋಗಿ ಸೇರ್ಕೋತಾ ಇದ್ವು. ಆಯ್ತಾ? ಪರಮಾತ್ಮನ ಒಳಗಡೆ ಅಂಡಚರಾಚರಗಳು ಹೋಗಿ ಸೇರ್ಕೊಳತ್ವೆ ಅಂತಾನೆ ನಾವು ಹೇಳೋದು. ವೇದಗಳು ಅದನ್ನೇ ಪ್ರತಿಪಾದನೀಯವಾಗಿ ಹೇಳುತ್ತೆ. ಆ ರೀತಿ ಸಕಲ ಚರಾಚರ ವಸ್ತುಗಳ ರೂಪವಾದ ಆತ್ಮಗಳು ಶುದ್ಧ ಸತ್ವಮಯವಾದಂತಹ ಅವನಲ್ಲಿ ಹೋಗಿ ಸೇರ್ಕೊಳ್ಳಕ್ಕೆ ಶುರು ಮಾಡ್ತು. ಈ ರೀತಿಯಾಗಿ 1000 ವರ್ಷಗಳ ಕಾಲ ಯೋಗ ನಿದ್ರೆಯಲ್ಲಿ ಜಲದಲ್ಲೇ ವಾಸವಾಗಿದ್ದ ನಂತರ ಕಣ್ತೆರೆದು ಭಗವಂತನು ನೋಡುತ್ತಾನೆ. ಹೊರ ಜಗತ್ತನ್ನ ಕಣ್ಣಿಂದ ನೋಡಿದಾಗ ನಾನೊಬ್ಬನಾಗಿಯೇ ಇರುವೆನು, ನಾನು ಹಲವಾರು ಜೀವರಾಶಿಗಳಾಗಿ ಮಾರಬೇಕು ಅನ್ನೋ ಒಂದು ಸಂಕಲ್ಪ ಅವನಿಗೆ ಬಂತು. ಡೆವಲಪ್ ಆಗೋಯ್ತು. ಕೈ ಕಾಲು ಎಲ್ಲ ಬೆಳವಣಿಗೆ ಬಂದ್ಬಿಡ್ತು. ತಲೆ ಕೂದಲು, ಮುಖ, ಕಣ್ಣು, ಬಾಯಿ, ಮೂಗು, ಪಂಚೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಎಲ್ಲ ಬಂದ್ಬಿಡ್ತು. ಬಂದವನು ಏನ್ ಮಾಡ್ದ? ಕಣ್ಣನ್ನ ಬಿಟ್ಟು ನೋಡ್ದ. ಎಲ್ಲಿ ನೋಡಿದ್ರು ಬರೀ ನೀರು ನೀರು ನೀರು, ಜಲಾವೃತವಾಗಿದೆ. ಜಲದಲ್ಲಿ ಒಳ್ಳೆ ಸ್ಪಾರ್ಕಿಂಗ್ ಲೈಟ್ಸ್ ತರ ಆತ್ಮಗಳು ಫಳ 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 ಅಂತ ಕಂಗೊಳಿಸ್ತಾ ಇವೆ. ಅರೆ, ನಾನೊಬ್ಬ ಮಾತ್ರ ಇದ್ದ ಸಾಕ? ನನ್ನಿಂದ ಎಷ್ಟು ಆತ್ಮಗಳಿದೆಯೋ ಅಷ್ಟು ಆತ್ಮಗಳಿಗೂ ನಾನು ಅವರವರ ಕರ್ಮಾನುಸಾರ, ಈಗಿನ್ನೂ ಸದ್ಯಕ್ಕೆ ಕರ್ಮ ಅಲ್ಲ, ಇದು ಪ್ರಥಮ ಜನ್ಮ, ನನ್ನ ಸಂಕಲ್ಪದ ಪ್ರಕಾರ ಈ ಎಲ್ಲಾ ಆತ್ಮಗಳಿಗೂ ಜೀವವನ್ನ ಕೊಟ್ಟು, ದೇಹವನ್ನ ಕೊಟ್ಟು ಅವರನ್ನ ಇಹಲೋಕದಿಂದ ಪರಲೋಕದಿಂದ ಇಹಲೋಕಕ್ಕೆ ಅನುಗ್ರಹ ಮಾಡಿ ಕಳಿಸ್ತೇನೆ ಅಂತ ಹೇಳಿ ಅನ್ಕೊಂಡು ತಕ್ಷಣ ಆದಿದೈವಿಕ, ಆದಿ ಆತ್ಮಿಕ, ಆದಿ ಭೌತಿಕ ಈ 3 ವಿರಾಟ ಪುರುಷನ
ಭಗವಂತನನ್ನು ಸ್ಮರಿಸಿ ಅಂಗೋಪಾಂಗಾದಿಗಳಿಂದ ಹೊರಹೊಮ್ಮಿ ವಿಷಯ ಸುಖವನ್ನೇ ನಾಡಿ 3 ವ್ಯಕ್ತ ಸ್ವರೂಪವಾಗಿ ಹೊರಗಡೆ ಬಂದವು. ಆ 3 ವ್ಯಕ್ತ ಸ್ವರೂಪವೇ ನಿಮ್ಗೆ ಗೊತ್ತಿದೆ, ಅದು ಬ್ರಹ್ಮ, ವಿಷ್ಣು, ಮಹೇಶ್ವರ ಅಲ್ವಾ? ಭಗವಂತ ಆ ನೀರಿನ ಮಧ್ಯದಲ್ಲಿ ಪವಡಿಸಿದ್ದ, ನಾಭಿ ಕಮಲದಿಂದ ಒಂದು ಕಮಲ ಹೊಕ್ಕೊಂಡು ಅದ್ರಲ್ಲಿ ಬ್ರಹ್ಮ ಬಂದ. ಬ್ರಹ್ಮ ಯೋಚನೆ ಮಾಡುತ್ತಾನೆ, ನಾನ್ ಯಾಕೆ ಬಂದೆ ಅಂತ. ಈ ಭ್ರುಕುಟಿ 2 ಹಿಂಗ್ ಸೇರ್ಕೊಳ್ಳುತ್ತೆ, ಅದರಿಂದ ತಾಮಸ ರೂಪದಲ್ಲಿ ಶಿವ ಹೊರಗಡೆ ಬಂದ. ஆழ்வார் சொல்றா இல்லையா இத்தா, நான் மோகன் திருவந்தாதியில் முதல்ல எடுக்கும்போதே இத்த சொல்றார். நான் மோகனை தான் மோகன் படைத்தான், தான் மோகனாய் நான் மோகனை சங்கரன் படைத்தான் சொல்றவா இல்லையா? முனியே நான் மோகனே முக்கಣ್ಣಪ್ಪ 19 ತಿರುವಾಯ್ಮೊഴಿ 10வது ಪಾಶುರಂ, ಸ್ವರ್ಗಕ್ಕೆ ವೈಕುಂಠಕ್ಕೆ ಹೋಗುವ ಪಾಶುರಗಳು ಅದು. ಮುನಿಯೇ ನಾನ್ ಮೋಹನೇ ಮುಕ್ಕಣ್ಣಪ್ಪ, ಮುನಿಯೇ ನಾರಾಯಣ, ನಾನ್ ಮೋಹನೇ ಚತುರ್ಮುಖ ಬ್ರಹ್ಮ, ಮುಕ್ಕಣ್ಣಪ್ಪ 3 ಕಣ್ಣುಡಿಯವನೇ ಅಂತ ರುದ್ರನನ್ನು ಅಲ್ಲಿ ಸ್ತೋತ್ರ ಮಾಡ್ತಾರೆ. ಯಾವ ಕ್ಷೇತ್ರ ಅದು? 3 ಜನಾನು ಇರುವಂತಹ ಕ್ಷೇತ್ರ. ದಿವ್ಯದೇಶಗಳಿಗೆ ಹೋಗಿದ್ದೀರಾ? ಕೆಲವ್ರು ಹೋಗಿರೋರು ಇದ್ದಾರೆ ನಮ್ ಗ್ರೂಪಲ್ಲಿ. There are 2 Divyadeshams where you can see ಕುಂಭಕೋಣನ ಸರ್, ಕುಂಭಕೋಣ. ಶ್ರೀರಂಗದ ಪಕ್ಕ ಕದಂಬವನಂ ಅಂತ ಹೇಳ್ತೀವಿ, ತಿರುಕರಂಬನೂರ್, ಉತ್ತಮರ್ ಕೋವಲ್ ಅಂತ ಹೇಳ್ತೀವಿ, ಬ್ರಹ್ಮ ಸರಸ್ವತಿ, ರುದ್ರ ಶಿವಗಾಮ ಸುಂದರಿ, ನಂತರ ಪುರುಷೋತ್ತಮ ನಾಯಕಿ. 3 ತ್ರಿಮೂರ್ತಿಗಳು, 3 ದೇವಿಮಾರುಗಳು ಒಂದೇ ಕ್ಷೇತ್ರದಲ್ಲಿದ್ದಾರೆ. ದಟ್ ಇಸ್ ಕಾಲ್ಡ್ ಕದಂಬವನ ಕ್ಷೇತ್ರ. ತಿರುಕರಂಬನೂರ್ ರೈಲ್ವೆ ಸ್ಟೇಷನ್ ಆಫ್ ಶ್ರೀರಂಗಂ. ರೈಲ್ ಇಳಿದಿದ ತಕ್ಷಣ ಆ ಕ್ಷೇತ್ರ ಸಿಗುತ್ತೆ ನಿಮಗೆ. ಇಟ್ ಇಸ್ ಬಿನ್ ಸಂಗ್ ಬೈ ತಿರುಮಳಿಶೆಯಾಳ್ವಾರ್ ಅಂಡ್ ತಿರುಮಂಗಯಾಳ್ವಾರ್. ಆಯ್ತಾ? ಅಲ್ಲಿಂದ ನಾವು ತಿರುವಹೀಂದ್ರಪುರಂ, ಪಾಂಡಿಚೇರಿ ಡ್ರಿಂಕ್ಸ್ ಫೇಮಸ್ ಅಂದ್ರೆ ಹೋಗ್ತಾರೆ ಎಲ್ರು ಜನ ಅಲ್ವಾ? ಇದು ಗೊತ್ತಿಲ್ಲ ಯಾರಿಗೂ. ಪಾಂಡಿಚೇರಿಗೆ ಈ ಕ್ಷೇತ್ರದ ಮೇಲೆ ಹೋಗೋದು, ಆದ್ರೆ ಯಾವ ನನ್ ಮಗನು ಈ ಕ್ಷೇತ್ರ ಅಂತ ತಿರುಗಿ ನೋಡಲ್ಲ. ನೋಡಿ ಹೆಂಗಿದೆ ನಮ್ಮ ಭಾರತ ಭೂಮಿ, ಎಷ್ಟು ಪುಣ್ಯವತ್ತಾದ ಭೂಮಿ, ಎಂತೆಂಥ ಕ್ಷೇತ್ರಗಳನ್ನ ವಹಿಸ್ಕೊಂಡಿದೆ. ಅದನ್ನ ತಿರುಗಿ ನೋಡೋರಿಲ್ಲ. ಅಲ್ಲಿ ಟ್ಯಾಕ್ಸ್ ಫ್ರೀ ಅಂತೆ, ಆಲ್ಕೋಹಾಲ್ ಬಾಟ್ಲಿ ಎಷ್ಟು ಬೇಕಾದ್ರೂ ತರ್ಬೋದು ಅಂತ ಪಾಂಡಿಚೇರಿಗೆ ಓಡ್ತಾರೆ. ಓಡ್ದವ್ರು ತಪ್ಪಿ ಪುಣ್ಯವಶಾತ್ ಈ ಕ್ಷೇತ್ರಕ್ಕೆ ಹೋದ್ರೆ ಪುಣ್ಯ ಆದ್ರೂ ಸಿಗುತ್ತೆ. ಗಟಿಲ ತೀರ್ಥ, ಗರುಡ ತೀರ್ಥ, ಗಟಿಲ ತೀರ್ಥದ ಮಧ್ಯದಲ್ಲಿರುವಂತಹ ಔಷಧಾದ್ರಿ ಅನ್ನೋ ತಿರುವಹೀಂದ್ರಪುರಂ. ಅಹೀಂದ್ರಪುರಮೇ அப்படி பாடியிருக்கார். ಓಕೆ, ಆಳ್ವಾರ್ ಪಾಡಿರ್ಕಾರ್. ಆ ತಿರುವಹೀಂದ್ರಪುರದಲ್ಲೇ ಸ್ವಾಮಿ ವೇದಾಂತ ದೇಶಿಕರಿಗೆ ಫಸ್ಟ್ ಗರುಡ ಕಾಣಿಸ್ಕೊಂಡ. ಗರುಡ ದಂಡಕವನ್ನ ಅವರು ರಚಿಸಿದ್ರು. ಗರುಡ ದಂಡಕ ರಚಿಸಿದ ತಕ್ಷಣ ಗರುಡ ಕಾಣಿಸ್ಕೊಂಡ. ಅವರ ಬಾಯಲ್ಲಿ ಕಲ್ಸಕ್ಕರೆಯನ್ನ ಹಿಂಗ ಹಾಕ್ಬಿಟ್ಟು, ಇವತ್ತು ಮೈಸೂರಲ್ಲಿ ಇದೆಯಲ್ಲ ಲಕ್ಷ್ಮೀ ಹೈಗ್ರೀವ್ರ ಆರಾಧ್ಯ ದೈವ ಪ್ರಕಾರ ಮಠದ ಸ್ವಾಮಿಗಳು ಇಟ್ಕೊಂಡಿದಾರಲ್ಲ ಬೆಳ್ಳಿದು, ಕಲ್ಪಕ ವೃಕ್ಷದ ಚಂದ್ರನ ಮಧ್ಯದಲ್ಲಿ ಇರುವಂತಹ ಲಕ್ಷ್ಮೀ ಹೈಗ್ರೀವ, ಆ ಹೈಗ್ರೀವರನ್ನ ಅದೇ ಜಾಗದಲ್ಲೇ ವೇದಾಂತ ದೇಶಿಕರಿಗೆ ಗರುಡ ಕೊಟ್ಟು ಹೈಗ್ರೀವೋಪಾಸನೆಯನ್ನ ಮಾಡಿ ಸಕಲ ವಿದ್ಯೆಗಳು ನಿಮ್ಗೆ ಒಲಿಯುತ್ತೆ ಅಂದಾಗ he started doing the ಹೈಗ್ರೀವೋಪಾಸನ. ಆ ಜಾಗ ಅದು ಶ್ವೇತಗಿರಿ, ಔಷಧಗಿರಿ, ಶ್ವೇತಾದ್ರಿ, 25 ಮೆಟ್ಲು ಅಷ್ಟೇ ಆ ಗಿರಿಗಿರೋದು, ಪುಟ್ಟು ಗಿರಿ ಅದು. ಕೆಳಗಡೆ ಗಟಿಲ ತೀರ್ಥ, ತಿರುವಹೀಂದ್ರಪುರಂ ದೇವನಾಥ ಪೆರುಮಾಳ್ ಅಂತ ಹೇಳ್ತೀವಿ. ಆ ದೇವನಾಥ ಪೆರುಮಾಳ್ ಒಬ್ಬನೇ ದೇವರಲ್ಲಿ ನಿಂತಿರೋದು, ತ್ರಿಮೂರ್ತಿ ಸ್ವರೂಪದಲ್ಲಿ ಇದ. ನಾವು ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಜನನು ದೇವನಾಥನಲ್ಲೇ ತ್ರಿಮೂರ್ತಿಯಾಗಿ ಇದೆ. ರಾಜಗೋಪುರವನ್ನ ಮೇಲೆ ಕುಲೋತ್ತುಂಗ ವಿಮಾನಂ ಅಂತ ಹೇಳ್ತೀವಿ. ಹೇಮಚಂದ ವಿಮಾನಂ, ಕುಲೋತ್ತುಂಗ ವಿಮಾನಂ ಅಂತ. ಆ ವಿಮಾನವನ್ನ ನೋಡಿದ್ರೆ ಒಂದು ಕಡೆ ಶಿವ ದಕ್ಷಿಣಾಮೂರ್ತಿ, ಇನ್ನೊಂದು ಕಡೆ ಬ್ರಹ್ಮ, ಇನ್ನೊಂದು ಕಡೆ ಶ್ರೀಮನ್ನಾರಾಯಣ, 3 ಜನನು ಒಟ್ಟಿಗೆ ನಿಂತಿದ್ದಾರೆ ಗೋಪುರದಲ್ಲಿ. ಒಳಗಡೆ ಗರ್ಭಗೃಹದಲ್ಲಿ ದೈವನಾಯಕ ಪೆರುಮಾಳೆ 3 ಜನದ ರೂಪ ಅಂತ ಹೇಳ್ತೀವಿ. ಬೆಟ್ಟದ ಮೇಲೆ ಲಕ್ಷ್ಮೀ ಹೈಗ್ರೀವರು ಪ್ರಸನ್ನ. ಅದಕ್ಕೆ ತಾನೆ ಫಸ್ಟ್ ವಿದ್ಯೆಗೆ ಹಯಗ್ರೀವರಿಗೆ ಫಸ್ಟ್ ಪ್ಲೇಸ್ ಅಲ್ವಾ? ವಿದ್ಯೆ ಬರ್ಬೇಕು ಅಂತಂದ್ರೆ ಜ್ಞಾನಮಯನ್ ದೇವ.
ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ ಅಂತ ಹೇಳ್ತೀವಲ್ವಾ. ಅಲ್ಲೇ ಇದನ್ನ ರಚನೆ ಮಾಡಿದ್ದು ಹೇಳ್ಬೇಕು ಅಂದ್ರೆ ಹಯಗ್ರೀವ ಸ್ತೋತ್ರವನ್ನ ವೇದಾಂತ ದೇಶಿಕರು ಆ ಔಷಧ ಅದ್ರಿ ಮೇಲೆ ಕುತ್ಕೊಂಡು ರಚನೆ ಮಾಡಿದ್ರು. ಸ್ವತಃ ಸಿದ್ಧಂ ಶುದ್ಧ ಸ್ಫಟಿಕಮಣಿಭೋ ಬೃಹತ್ ಪ್ರತಿಪಟಂ ಸುಧಾ ಸದ್ರೀಚೀಭಿರ್ದ್ಯುತಿಭಿರವದಾತ ತ್ರಿಭುವನಂ ಅನಂತೈಸ್ತ್ರಯ್ಯಂತೈರನುವಿಹಿತ ಹೇಷಾಹಲಹಲಂ ಹತಾಶೇಷಾವದ್ಯಂ ಹಯವದನ ಮೀಡಿ ಮಹಿಮಃ ಅಂತ ಹೇಳ್ತೀವಿ. ನನಗೆ ಅವಾಗ ಇನ್ನೂ ಐ ವಾಸ್ ಜಸ್ಟ್ ಆ ಔಷಧಾದ್ರಿಗೆ ನಾ ಹೋಗುವಾಗ ನಂಗೆ 2 ವಯಸ್ಸು. ಅದೇನೋ ಗೊತ್ತಿಲ್ಲ, ಆ ಹಯಗ್ರೀವರ ಮುಂದೆ ಹೋಗಿ 42 ಶ್ಲೋಕನೂ ಹೇಳಿದೆ ನಾನು. ನಮ್ಮ ಅಜ್ಜಿ ಇವತ್ತಿಗೂ ಹೇಳ್ತಾರೆ, ಆಲ್ 42 ಶ್ಲೋಕಾಸ್ ಆಫ್ ಸ್ವಾಮಿ ವೇದಾಂತ ದೇಶಿಕಾಸ್ ಹಯಗ್ರೀವ ಸ್ತೋತ್ರ ಹಯಗ್ರೀವರ ಮುಂದೆನೆ ಹಾಡ್ಬಿಟ್ಟು ಬಂದೆ. ಅವಾಗ ಪರ್ಕಾಲ್ ಮಠದ ಸ್ವಾಮಿಗಳು ಕರೆದು ಬಿಟ್ಟು ಒಂದು ವಿಗ್ರಹವನ್ನ ಕೊಟ್ಟರು ನನಗೆ, ಪಂಚಲೋಹದ್ದು ಲಕ್ಷ್ಮೀ ಹಯಗ್ರೀವರ ವಿಗ್ರಹ. ಇವತ್ತಿಗೂ ನಮ್ಮ ಮನೇಲಿ ಇಟ್ಕೊಂಡಿದ್ದೀನಿ ನಾನದು. ಇದು ಮಂತ್ರಾಕ್ಷತೆ ಸಮೇತ ಹಂಗೆ ಇಟ್ಕೊಂಡಿದ್ದೀನಿ. ಅದ್ ಎಂತ ಮಂತ್ರಾಕ್ಷತೆ ಕೊಟ್ರೋ ಗೊತ್ತಿಲ್ಲ, ಹುಳುನೇ ಬಿದ್ದಿಲ್ಲ ಅದಕ್ಕೆ. ನಂಬ್ತೀರಾ ನೀವು? ಹುಳುನೇ ಬಿದ್ದಿಲ್ಲ. ನನಗೀಗ 42 years. ವೆನ್ ಐ ವಾಸ್ ಜಸ್ಟ್ 2 ಅವ್ರು ಬ್ಲೆಸ್ ಮಾಡಿ ಆ ಪಂಚಲೋಹದ ಲಕ್ಷ್ಮೀ ಹಯಗ್ರೀವರು ನನ್ನ ಕೈಯಲ್ಲಿ ಕೊಟ್ಟು ಅಕ್ಷತೆಯನ್ನು ಹಾಕಿ ಪರಿಪೂರ್ಣವಾದ ಜ್ಞಾನವನ್ನ ಬೆಳೆಸ್ಕೋ ಅಂತ ಆಶೀರ್ವಾದ ಮಾಡಿದ್ರು. ನಂಗೆ ಅದ್ರ ಮೀನಿಂಗ್ ಗೊತ್ತಿಲ್ಲ, ಆ ಶ್ಲೋಕ ಯಾವುದು ಗೊತ್ತಿಲ್ಲ. ಬಟ್ ಐ ಕುಡ್ ರೆಂಡರ್ ದ ಎಂಟೈರ್ 42 ಶ್ಲೋಕಾಸ್ ಆಫ್ ಲಕ್ಷ್ಮೀ ಹಯಗ್ರೀವ ಸ್ತುತಿ ಇನ್ ಔಷಧಾದ್ರಿ. ಅದ್ರ ಪ್ರಭಾವವೋ ಏನೋ ಭಾಗವತ ತನ್ನಷ್ಟಕ್ಕೆ ತಾನೇ ನಂಗೆ ಬರಕ್ ಶುರುವಾಯ್ತು. ನಿಜವಾಗ್ಲೂ ಹಯಗ್ರೀವರ ಕರುಣೆ ಇಲ್ಲ ಅಂದ್ರೆ ಯಾವ ವಿದ್ಯೆನೂ ಒಲಿಯಲ್ಲ. ಪರಶಿವನಿಗೆ ವಿದ್ಯೆ ಬರ್ಬೇಕಾದ್ರೆ ದಕ್ಷಿಣಾಮೂರ್ತಿಗೆ ಹಯಗ್ರೀವನೇ ಅನುಗ್ರಹ ಮಾಡಿದ್ದು. ಸರಸ್ವತಿ ದೇವಿ ವಾಗೀಶ್ವರಿ ಅವಳಿಗೆ ವಿದ್ಯೆ ಬರ್ಬೇಕಾದ್ರೆ ಲಕ್ಷ್ಮೀ ಹಯಗ್ರೀವರೇ ಅನುಗ್ರಹ ಮಾಡಿದ್ದು. ಗೊತ್ತಾಯ್ತಾ? ತ್ರಿಮೂರ್ತಿ ಸ್ವರೂಪನಾಗಿ ಇದ್ದಾನೆ. ದೇರ್ ಆರ್ 2 ದಿವ್ಯ ದೇಶಮ್ಸ್ ವೇರ್ ದ ಲಾರ್ಡ್ ಇಸ್ ಇನ್ ತ್ರಿಮೂರ್ತಿ ಸ್ವರೂಪ. ಒಂದು ಶ್ರೀರಂಗದ ತಿರುಕರಂಬನೂರ್ ಕದಂಬವನ ಅಂತ ಹೇಳ್ತೀವಿ, ಇಲ್ಲಿ ಪಾಟಲೀಕವನ ಅಂತ ಇದಕ್ಕೆ ಹೆಸರು. ತಿರುಮಹೇಂದ್ರಪುರಂ ಪಾಂಡಿಚೇರಿ ಇದಿದೆಯಲ್ಲ ಆ ಟೆರಿಟರಿ ಪೂರ್ತಿ ಇಟ್ ಇಸ್ ಕಾಲ್ಡ್ ಪಾಟಲೀಕವನಂ. ಆಮೇಲೆ ಅದು ಪಾಂಡಿ ಅಂತ ಆಗಿದೆ ಬಿಕಾಸ್ ಆಫ್ ಬ್ರಿಟಿಷರ್ಸ್. ಪೋರ್ಚುಗೀಸ್ ಎಲ್ಲ ಬಂದು ಪಾಂಡಿಚೇರಿ ಅಂತ ಮಾಡಿದ್ರು. ಆಕ್ಚುಲಿ ಇಟ್ ಇಸ್ ಕಾಲ್ಡ್ ಪುದುಚೇರಿ ಅಂಡ್ ಇಟ್ ಇಸ್ ಕಾಲ್ಡ್ ಪಾಟಲೀಕವನಂ ಇನ್ ಸಾಂಸ್ಕ್ರಿಟ್. ಪಾಟಲೀಕ ವೃಕ್ಷಗಳು ಇವತ್ತಿಗೂ ಇದೆ. ಇಫ್ ಯು ಗೋ ಅಂಡ್ ಫೈಂಡ್ ಔಟ್ ದೇರ್ ಪಾಟಲೀಕ ವೃಕ್ಷ ಯಾವುದು ಅಂದ್ರೆ ತೋರಿಸ್ತಾರೆ ಅವರು. ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಪಾಟಲೀಕವನಂ. ಅಲ್ಲಿ ಈ ದೇವನಾಯಕನನ್ನ ತ್ರಿಮೂರ್ತಿ ರೂಪದಲ್ಲಿ ನೋಡ್ತೀವಿ. ಏನಕ್ಕೆ ತ್ರಿಮೂರ್ತಿ ಇಲ್ಲಿ ಬಂದ್ರು ಅಂದ್ರೆ, ವೆನ್ ದ ಲಾರ್ಡ್ ವಾಂಟೆಡ್ ಟು ಬಿಕಮ್ 1 to many, ನಾನು ಒಬ್ಬ ಇದ್ದೀನಿ, ಮೆನಿ ಆಗ್ಬೇಕು, ನಾನು ಒಬ್ಬ ಇರೋನು ಜಾಸ್ತಿ ಆಗ್ಬೇಕು. ಅದೇ ತಾನೇ ನಮ್ಮಲ್ಲಿ ಫ್ಯಾಮಿಲಿ ಅನ್ನೋದು. ಅದನ್ನೇ ಫ್ಯಾಮಿಲಿ ಅಂತಾರ ಅಥವಾ ತುಂಬಾ ಜನ ಒಬ್ರಾಗ್ಬೇಕು ಅನ್ನೋದು ಫ್ಯಾಮಿಲಿ ಅಂತಾರ? ನೀವು ಮಗುನ್ ಮಾಡ್ಕೋತೀರಾ, ಮಗುನ್ ಮಾಡ್ಕೊಂಡ್ಮೇಲೆ ಪರವಾಗಿಲ್ಲ ನನ್ನ ಮಗಳಿಗೆ ನಾ ಮದ್ವೆ ಮಾಡಲ್ಲ, ಯಾಕಂದ್ರೆ ಫ್ಯಾಮಿಲಿ ದೊಡ್ಡದಾಗೋಗುತ್ತೆ, ನನ್ ಮಗಳೇ ಸಾಕು ಅಂತ ಮನೇಲಿ ಇಟ್ಕೋತೀರಾ? ಮಗನ್ನೇ ಆಗ್ಲಿ ಮಗಳನ್ನೇ ಆಗ್ಲಿ ಮದ್ವೆ ಮಾಡ್ತೀರಾ, ಸೊಸೆನ್ ತರ್ತೀರಾ, ಅಳಿಯನ್ ತರ್ತೀರಾ, ಅವ್ರಿಗೆ ಮಕ್ಕಳಾಯ್ತಾ ಅಂತ ಆಂಗ್ಸೈಟಿಯಿಂದ ನೋಡ್ತೀರಾ. ಬಿಕಾಸ್ ಯು ವಾಂಟ್ ಟು ಮೇಕ್ ಅ ಬ್ರಾಂಚ್, ವಿಸ್ತರಿಸ್ಬೇಕು ಅಲ್ವಾ? ಹಂಗೆ ಅಂತ ಮುಸ್ಲಿಮ್ಸ್ ತರ ವಿಸ್ತರಿಸ್ಬೇಡಿ ಕೆಟ್ಟದಾಗಿ. ಹಮ್ 5 ಹಮರ 50 ಅಂತಾರಲ್ಲ ಅವರು, ಅದು ಅರ್ಥವಿಲ್ಲ ಅಲ್ವಾ? ಅದೆಲ್ಲ ಬರೀ ಗೊಡ್ಡು, ಅದು ಅರ್ಥವಿಲ್ಲ. ನನ್ನಿಂದ ಒಂದು ಮಗು ಈ ನೇಷನ್ಗೆ ಒಂದು ಒಳ್ಳೆ ಸಿಟಿಸನ್ ನಾ ಕೊಡ್ತಾ ಇದ್ದೀನಿ. ದಟ್ ಇಸ್ ಕಾಂಟ್ರಿಬ್ಯೂಷನ್ ವಿಚ್ ಐ ಆಮ್ ಗೋಯಿಂಗ್ ಟು ಡೂ ಫಾರ್ ದ ನೇಷನ್ ಅಂತ ಇರ್ಬೇಕು. ಇವಾಗೆಲ್ಲ ಪರಮಸ್ವಾರ್ಥ ಆಗೋಗಿದೆ ಅಲ್ವಾ? ನಾನು ನನ್ ಗಂಡ ಅಷ್ಟೇ, ಅದು ಇಲ್ಲ, ನನ್ ಗಂಡು ಇಲ್ಲ, ನಾನು ಇಲ್ಲ, ನಾನು ಒಬ್ಬನೇ ಅನ್ನೋದಾಗೋಗಿದೆ ಈಗ ಅಲ್ವಾ? ದಟ್ ಇಸ್ ನಾಟ್ ಅವರ್ ಇಂಡಿಯನ್ ಫ್ಯಾಮಿಲಿ. ಇಂಡಿಯನ್ ಫ್ಯಾಮಿಲೀಸ್ ಅಂದ್ರೆ ಏನು? ಯೂನಿಟಿ ಇನ್ ವೆರೈಟಿ, ನಾಟ್ ಇನ್ ಡೈವರ್ಸಿಟಿ. ಓಕೆ, ಯೂನಿಟಿ ಇನ್ ಡೈವರ್ಸಿಟಿ ಏನೋ ರಾಂಗ್ ಸ್ಲೋಗನ್ ಅದು. ಯು ಹ್ಯಾವ್ ಟು ಟೆಲ್ ಯೂನಿಟಿ ಇನ್ ವೆರೈಟಿ. ಒಂದೇ ಮನೇಲಿ ಅಪ್ಪ ಒಂದು ದೃಷ್ಟಿಕೋನ, ಅಮ್ಮ ಒಂದು ದೃಷ್ಟಿಕೋನ, ಎತ್ತಿ ಏರಿಗೆ ಇಳಿದ್ರೆ ಕೋಣ ಕುಂಟೆಗೆ ಇಳಿಯುತ್ತೆ. ಡಸಂಟ್ ಮ್ಯಾಟರ್. ಹೆಂಡತಿ ಯಾವ್ದೋ ಅವಳೊಂದ್ ಕೋಣೆ, ನಾನೆಲ್ಲೋ
ನನ್ನ ಮಕ್ಕಳು ಅವುಗಳು ಎಲ್ಲೋ, ಆದ್ರೂ ನೋಡಿ ಒಂದೇ ಮನೇಲೇ ಇದೀವಿ, ಒಂದೇ ರೂಫ್ ಕೆಳಗಡೆನೆ ಇದೀವಿ. ದಟ್ ಇಸ್ ದ ಬ್ಯೂಟಿ ಆಫ್ ಇಂಡಿಯನ್ ಫ್ಯಾಮಿಲಿ. ಯಾರು ಯಾರಿಗೂ ಹೊಂದ್ಕೊಳ್ಳೋ ಬೇಕಿಲ್ಲ, ಹೊಂದಾಣಿಕೆ ತಾನಾಗೆ ಬೆಳೆಯುತ್ತೆ. ಗೊತ್ತಾಯ್ತಾ? ವೆಸ್ಟರ್ನರ್ಸ್ ಏನ್ ಮಾಡ್ತಾರೆ, ಐ ಹ್ಯಾವ್ ಟು ಟ್ರೈ ಟು ಅಂಡರ್ಸ್ಟ್ಯಾಂಡ್ ದೆಮ್. ವಾಟ್ ಇಸ್ ದಟ್? ಲೂಸೇ, ನೀನೇ ನಿನಗೆ ಅರ್ಥ ಆಗಿಲ್ಲ, ಅವಳನ್ನೇನ್ ಅರ್ಥ ಮಾಡ್ಕೋತೀಯ ಅನ್ಸಲ್ವಾ? ಅನ್ಸುತ್ತಾ ಇಲ್ವಾ? ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಯು, ಹೌ ಯು ಆರ್. ಫಸ್ಟ್ ನಿನಗೆ ಅರ್ಥ ಆಗಿದೆಯಾ? ವೈ ಡು ಯು ವಾಂಟ್ ಟು ವರಿ ಅಬೌಟ್ ಅದರ್ಸ್? You be in your time and space. Let them be in their time and space. ಅರ್ಥ ಆಗ್ಬೇಕಿಲ್ಲ ಯಾರಿಗೂ ಯಾರು, ನಿಮ್ಮನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು. ಅದೇ ನಮ್ಮ ಇಂಡಿಯನ್ ಫ್ಯಾಮಿಲಿಗಿರೋ ಬ್ಯೂಟಿ. ಒಬ್ರೊಬ್ರದ್ದು ಒಂದೊಂದು ಟೇಸ್ಟು, ಒಬ್ರೊಬ್ರು ಒಂದೊಂದ್ ತರ ಇರ್ತಾರೆ, ಒಬ್ರೊಬ್ರ ಆಲೋಚನೆ ಒಂದೊಂದ್ ತರ, ಒಬ್ರೊಬ್ರ ದೃಷ್ಟಿಕೋನ ಒಂದೊಂದ್ ತರ. ಆದ್ರೆ ನೋಡಿ, ಒಂದೇ ರೂಫ್ ಕೆಳಗಡೆ ಇರ್ತೀವಿ. ರಾತ್ರಿ ಆಯ್ತು ಅಂದ್ರೆ ಡಿನ್ನರ್ಗೆಲ್ಲ ಒಟ್ಟಿಗೆ ಬರ್ತೀವಿ. ಬೆಳಗಾಯ್ತು ಅಂದ್ರೆ ಒಬ್ರ ಮುಖ ಒಬ್ರು ನೋಡ್ಕೋತೀವಿ. ಜಗಳ ಆಡ್ತೀವೋ, ಕಿತ್ತಾಡ್ತೀವೋ, ಗುದ್ದಾಡ್ತೀವೋ, ನಗಾಡ್ತೀವೋ, ಏನೋ ಒಟ್ಟಿಗೆ ಮಾಡ್ತೀವೆಲ್ಲ ಅಲ್ವಾ? ದಟ್ ಇಸ್ ದ ಬ್ಯೂಟಿ. ಈ ರೀತಿ ಪರಮಾತ್ಮನಿಗೂ ಅನ್ನಿಸ್ತು, ನಾನು ಏನು ಉದ್ಧಾರ ಮಾಡಕ್ಕೆ ಇಷ್ಟು ದಿನ 1000 ವರ್ಷ ಈ ತರ ಈ ನೀರಲ್ಲಿ ಒಬ್ಬನೇ ಕೊಳಿತಾ ಇದ್ದೀನಲ್ಲ, ಕೂತಿದ್ದೀನಲ್ಲ. ವಾಟ್ ಡಿಡ್ ಐ ಅಚೀವ್? ನಥಿಂಗ್ ಐ ಅಚೀವ್ಡ್. ರಾದರ್ ನನ್ನ ಲೀಲೆಯನ್ನ ನಾನು ಒಬ್ಬನಾದವನು ಮಲ್ಟಿಪ್ಲೈ ಆಗಿ ಹಲವಾರು ಜನ ಆಗಿ, ಅದೇ ತಾನೇ ನಿಜ. ಪ್ರಭಾ ಆಂಟಿನೋ ಅವನೇ, ರೇಖಾನೋ ಅವನೇ, ಕಸ್ತೂರಿ ಮಾಮಿನೋ ಅವನೇ, ಯಶೋಧಾ ಮಾಮಿನೋ. ನಿಜವಾ ಇಲ್ವಾ? ಒಬ್ಬನೇ ಹಲವಾರು ಆದ. ಈ ರೀತಿ ಅವನು ಅನ್ಕೊಂಡ. ಸರಿ, ಇನ್ನು ಮುಂದೆ ನಾನು ಆದಿ ದೈವಿಕನೇ ಯಾರು? ಬ್ರಹ್ಮ ಆಗಿ, ಆಧ್ಯಾತ್ಮಿಕನೇ ವಿಷ್ಣುವಾಗಿ, ಆದಿ ಭೌತಿಕನೇ ರುದ್ರದೇವನಾಗಿ, ವಿರಾಟ ಪುರುಷನಾದ ಭಗವಂತನು ತನ್ನ ಅಂಗೋಪಾಂಗಾದಿಗಳನ್ನು ಕದಲಿಸುವಾಗ ಅವನ ಅಂಗೋಪಾಂಗಾದಿಗಳ ಶರೀರದ ಒಳಗಡೆಯಿಂದ ಹಲವಾರು ಆತ್ಮಗಳು ಹೊರಬಂದವು. ಅದರಲ್ಲಿ 3 ವಿಷಯಗಳು ಮುಖ್ಯವಾಗಿ ಹೊರಬಂದವು. ಏನು ಅಂದ್ರೆ, ತಾನು ಈಗ ಹಲವಾರು ರೂಪ ಪಡಿಬೇಕು ಅಂದಾಗ ಒಂದು ಶಕ್ತಿ ಬೇಕದಕ್ಕೆ. ಓಜಃ, ಸಹಃ, ಬಲಹ ಅನ್ನೋ 3 ಶಕ್ತಿ ಉಟ್ಕೊಂತು. ಪ್ರಥಮವಾಗಿ ಉಸಿರನ್ನು ಎಳ್ಕೋತಾನೆ ಭಗವಂತ ಅಂತ ಎಳ್ಕೋತಾನೆ. ತಾನು ಹಲವಾರು ಆಗಬೇಕು ಅಂತ ತನ್ನ ಸಕಲ ಚೈತನ್ಯವನ್ನು ಒಳಗಡೆ ಹೀಗೆ ಹುದುಕೊಂಡಿರ್ತಾನಲ್ವಾ, ಅದು ಹಿಂಗೆ ಎಳ್ಕೊಂಡಾಗ ಓಜಸ್ ಎಂಬ ಶಕ್ತಿ, ಓಜಸ್ ಅನ್ನೋ ಶಕ್ತಿ ಎನ್ನೋದು ನಮ್ಮಲ್ಲಿ ಇರುವ ಇಂದ್ರಿಯಗಳ ಶಕ್ತಿ. ಕೈ ತೋರಿಸ್ತೀನಿ, ಕೈ ಆಡಿಸ್ತೀನಿ, ಕಾಲು ಓಡುತ್ತೆ, ಮಾಮಿ ಅಂತೀನಿ. ಈ ಕೈಗೆ, ಕಾಲಿಗೆ, ಇಂದ್ರಿಯಗಳಿಗೆ, ಕಣ್ಣಿಗೆ, ಮೂಗಿಗೆ ಎಲ್ಲ ಯಾವುದು ಶಕ್ತಿ? ಅದೇ ಓಜಃ, ಓಜಸ್ಸು ಎಂಬ ಶಕ್ತಿ ಹುಟ್ಕೊಂತು. ಅದರ ಜೊತೆ ಮನಸ್ಸಿನ ಶಕ್ತಿ ಸಹಃ ಅನ್ನೋದು ಹುಟ್ಕೊಂತು. ಆಮೇಲೆ ಅದರ ಜೊತೆ ಶರೀರದ ಶಕ್ತಿ ಬಲಹ ಅನ್ನೋದು ಹುಟ್ಕೊಂತು. ನಮಗೆಲ್ಲ ಇದು 3 ಶಕ್ತಿ ಇದೆಯಾ ಇಲ್ವಾ? ಯಾಕೋ ಡೌಟಾ? ಹೂ ಅಂತ ಇದ್ದೀರಾ? ಇರೋದಕ್ಕೆ 2 ಗಂಟೆ ಮಾಡೋದಿದ್ರು ನಾವು ಕೂತಿರೋದು ಭಾಗವತದಲ್ಲಿ ಅಂತ ತಲೆ ಮೇಲೆ ಹೊಡೆದಂಗೆ ಹೇಳ್ಬೇಕು ನೀವು ಅಲ್ವಾ? ಇಂದ್ರಿಯಗಳ ಶಕ್ತಿ ಇರೋದ್ರಿಂದ 2 ಅವರು ಚೆನ್ನಾಗಿ ನನ್ನನ್ನೇ ನೋಡ್ಕೊಂಡು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ, ಕೇಳಿಸ್ಕೊತಾ ಇದ್ದೀರಾ, ಶಬ್ದಗಳನ್ನ ಅರಗಿಸ್ಕೋತಾ ಇದ್ದೀರಾ, ನಾನು ಕ್ವೆಶ್ಚನ್ ಕೇಳಿದ್ರೆ ಉತ್ತರ ಬಾಯಿಂದ ಹೇಳ್ತಾ ಇದ್ದೀರಾ. ಅದೆಲ್ಲ ಇಂದ್ರಿಯ ಶಕ್ತಿ, ಓಜಸ್ಸು. ಆಯ್ತಾ? ಮನಸ್ಸು ಸ್ಥೈರ್ಯವಾಗಿ ಚೆನ್ನಾಗಿರೋದ್ರಿಂದ ಏನ್ ಮಾಡ್ತಾ ಇದ್ದೀರಾ? ತಪ್ಪಿಸ್ಕೊಳ್ಳದೆ, ರೀಸನ್ ಹೇಳದೆ ನೀವು ಅಟೆಂಡ್ ಮಾಡ್ತಾ ಇದ್ದೀರಾ ಕ್ಲಾಸನ್ನ 2 ಗಂಟೆ ಕಾಲ. ಅದ್ಯಾವುದು? ಮನಸ್ಸಿನ ಶಕ್ತಿ. ತಪ್ಪಿಸ್ಕೊಳಕ್ ನಾನಾ ರೀಸನ್ನು, ತಪ್ಪಿಸ್ಕೊಳ್ಳೋದೇ ಇರಕ್ಕೆ ಒಂದೇ ರೀಸನ್ನು. ದಿಸ್ ಇಸ್ ಮೈ ಕ್ಲಾಸ್, ಐ ನೀಡ್ ಟು ಅಟೆಂಡ್ ಅಷ್ಟೇ. ನೋ ಮೋರ್ ರೀಸನ್. ಇದು ನನ್ನ ಕ್ಲಾಸು, ನಾನು ಅಟೆಂಡ್ ಮಾಡ್ಬೇಕು. ಅದಕ್ಕೆ ರೀಸನ್ ಎಲ್ಲ ಕೊಡಕ್ಕಾಗಲ್ಲ. ಚೆನ್ನೈಯಿಂದ ಬಂದ್ರು ಸರಿ, ಚೆನ್ನೈಗೆ ಹೋದ್ರು ಸರಿ, ನೋ ಪ್ರಾಬ್ಲಮ್. ನಾನು ಅಟೆಂಡ್ ಮಾಡ್ಬೇಕು. ಯಾಕಂದ್ರೆ ನನ್ನ ಕ್ಲಾಸ್ ಇದು. ಯಾವನೋ ಅಟೆಂಡ್ ಮಾಡೋದು ನನಗ್ ಬೇಕಿಲ್ಲ, ನಾನು ಅಟೆಂಡ್ ಮಾಡ್ಬೇಕು. ಯಾವ್ದಿದೋ? ಮನಸ್ಸಿನ ಶಕ್ತಿ ಅಲ್ವಾ? ಮನಸ್ಸಿನ ಶಕ್ತಿ ಮುಂದೆ ನೆಟ್ವರ್ಕು ಇಲ್ಲ. ಇದೆಯಾ?
ಮನಸ್ಸು ಅನ್ನೋದು ಆ ತರ ನೋಡಿ. ನಾವು ಮನೇಲಿ ಇದ್ದಾಗ ನಿಮಿಷಕ್ಕೆ ಒಂದ್ಸಲ 1ಕ್ಕೆ 2ಕ್ಕೆ ಅಂತ ಓಡ್ತಾ ಇರ್ತೀವಿ. ದೇವಸ್ಥಾನಕ್ಕೆ ಹೋದಾಗ 1, 2 ಎಲ್ಲ ಬರುತ್ತಾ ನಿಮಗೆ? ಹೆಂಗೆ ಎಲ್ಲ ಮುಚ್ಚೋಗುತ್ತೆ. ಮನಸ್ಸಿನ ಶಕ್ತಿ, ದೇವರ ಸ್ಥಾನ ಬಂದಾಯ್ತಾ, ಎಲ್ಲ ಕಂಟ್ರೋಲ್, ನಿಗ್ರಹಣೆ ನಿಮ್ಗೆ ಗೊತ್ತಿಲ್ಲದೇನೆ ಆಗತ್ತದು. ಆಟೋಮ್ಯಾಟಿಕಲಿ ಶುದ್ಧವಾಗಿರ್ಬೇಕು, ಪರಿಶುದ್ಧವಾಗಿರ್ಬೇಕು, ಬಾಯಲ್ಲಿ ನಾಮೋಚ್ಚಾರಣೆ ಬರಬೇಕು, ಪರಮಾತ್ಮನ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ಪರಮಾತ್ಮನಲ್ಲೇ ಲೀನನಾಗ್ಬೇಕು, ಆಸೆಯಿಂದ ನನ್ನ ಪರಮಾತ್ಮನ ನೋಡ್ಬೇಕು. ಅದೆಲ್ಲ ತಲೆಯಲ್ಲಿ ಓಡ್ತಾ ಇರೋಬೇಕಾದ್ರೆ ಟಾಯ್ಲೆಟ್ ಹೋಗ್ಬೇಕು, ಕಕ್ಕ ಹೋಗ್ಬೇಕು ಏನಾದ್ರು ಗೊತ್ತಾಗುತ್ತಾ? ನ್ಯಾಚುರಲ್ ಆಗಿ ಇರೋ ಕಾಲದು ಅದು ಬಂದ್ ಆಗುತ್ತೆ. ಹೆಂಗೆ? ಹಸುವು ಆಗಲ್ಲ, ಇಂಟೇಕು ಇಲ್ಲ. ಆಯ್ತು, ಒಂದ್ ಸ್ವಲ್ಪ ಉಪವಾಸ ಇರ್ಬೇಕಾ, ಇರೋಣ, ಪರವಾಗಿಲ್ಲ. ಭಗವಂತನ್ ನೋಡೋದಿದ್ರೆ ಇರೋಣ, ನೋ ಪ್ರಾಬ್ಲಮ್. ಅವನನ್ನ ನೋಡ್ಬೇಕು. ನಾನು ಅವನ ನೋಡ್ತೀನೋ ಬಿಡ್ತೀನೋ, ಅವ್ನು ನನ್ನ ನೋಡ್ತಾನೆ. ಅದಕ್ಕೋಸ್ಕರ ಆದ್ರೂ ಆ ಸನ್ನಿಧಿಗೆ ನಾವು ಹೋಗ್ಬೇಕು. ಹೆಂಗೆ? ಎವ್ರಿಥಿಂಗ್ ವಿಲ್ ಬಿ ಕಂಟ್ರೋಲ್ಡ್. ಸಹಹ ಮನೋಬಲ ಅಲ್ವಾ? ಇದೆಯಾ ಇಲ್ವಾ ನಮ್ಗೆಲ್ಲ? ಇಲ್ಲ ಅನ್ನೋರ್ ಕೈ ಎತ್ತಿ, ಪರವಾಗಿಲ್ಲ. ಮನೋಬಲ ಇರೋ ಹೊತ್ತಿಗೆ ನಾವು ಎಷ್ಟೇ ಕೆಲಸ ಇದ್ರು ಬಿಟ್ಬಿಟ್ಟು ಕೂತ್ಕೊಳ್ಳೋದು ಭಾಗವತ ಅಂತ ಅಲ್ವಾ? ನಾವು ಮಾಡೋ ಕೆಲ್ಸಕ್ಕೆಲ್ಲ ಮನೋಬಲ ಇದೆ. ಎಲ್ಲದಕ್ಕೂ ಮನ ಒತ್ತೊಳಿಪ್ಪು ಅಂತ ಅದನ್ನೇ ಹೇಳೋದು ಅಲ್ವಾ? ಅದರ ಸಹಾಯ ಇಲ್ಲದೆ ಇಲ್ಲ. ಭಗವಂತನಿಗೆ ಫಸ್ಟ್ ಬಂದಿದ್ದೆ ಇಂದ್ರಿಯಗಳ ಶಕ್ತಿ. ಈಗ ತಾಯಿ ಗರ್ಭದಲ್ಲಿರೋ ಮಗುಗೆ ಫಸ್ಟ್ ಬರೋದು ಇಂದ್ರಿಯ ಶಕ್ತಿ. ಕಾಲ್ ಡೆವಲಪ್ ಆಯ್ತಾ, ಕೈ ಡೆವಲಪ್ ಆಯ್ತಾ, ತಲೆ ಡೆವಲಪ್ ಆಯ್ತಾ, ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ನೋಡ್ತಾರೆ ಅಲ್ವಾ? ಸೈನ್ಸ್ ಆಲ್ಸೋ ಸೇಸ್ ದ ಸೇಮ್ ಥಿಂಗ್. ಆಮೇಲೆ ಬರೋದು ಸಹಹ ಮನಸ್ಸಿನ ಬಲ. ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಹಾರ್ಟ್ ಬೀಟ್ ಸರಿಯಾಗಿ ಓಡ್ತಾ ಇದೆಯಾ ಮಗುಗೆ, ಮನಸ್ಸು ಡೆವಲಪ್ ಆಯ್ತಾ, ಸೈನ್ಸು ಅದೇ ನೋಡುತ್ತೆ. ಕೊನೆಗೆ ಬಲಹ ಅನ್ನೋ ಶರೀರ ಬಲ. ಶರೀರ ಅನ್ನೋದು ತುಂಬಾ ಮುಖ್ಯ. ಅದು ಆಯುಧದ ತರ ಅದು ನಮಗೆ, ಗೊತ್ತಾಯ್ತಾ? ಶರೀರ ಪರ್ಮಿಟ್ ಮಾಡದಿದ್ರೆ ನಮ್ಗೆ ಏನು ಪರ್ಮಿಟ್ ಮಾಡಲ್ಲ. ಇದೆರಡು ಬಲ ಚೆನ್ನಾಗಿ ವರ್ಕ್ ಆಗ್ಬೇಕಾದ್ರೆ ಶರೀರ ಬಲ ಇರ್ಬೇಕು ಅಲ್ವಾ? ಹೊಟ್ಟೆ ಹಸಿತಾ ಇದೆ ಸರ್, ತುಂಬಾ ಯಾಕೋ ಹೊಟ್ಟೆ ಹಸುವು ಅಂದ್ರೆ, ಎಂತ ಭಾಗವತ ಇಂಟ್ರೆಸ್ಟಿಂಗ್ ಆದ್ರೂ ಕುತ್ಕೊಳಕ್ಕಾಗತ್ತಾ? ಕುತ್ಕೊಳಕ್ಕೆ? ಊಟ ಗಿಟ ಎಲ್ಲ ಮಾಡಿ ನಿಶ್ಚಿಂತೆಯಾಗಿ, ಯಾವುದು ಫೋನ್ ಕಾಲ್ ಇಲ್ಲ, ಯಾರು ಬರೋರಿಲ್ಲ, ಯಾರು ಮನೆಗೆ ಬಂದು ಡಿಸ್ಟರ್ಬ್ ಮಾಡೋರಿಲ್ಲ, ನನ್ನ ರೂಮ್ಗೆ ಯಾರು ಬರೋರಿಲ್ಲ, ಸರಿ ನಾವು ಆನ್ ಮಾಡ್ಕೊಂಡು ಕೂತ್ಕೋತೀನಿ, ಕಂಫರ್ಟಬಲ್ ಆಗಿದ್ದೀನಿ ಶರೀರದಲ್ಲೂ, ಸದ್ಯ ಬ್ಯಾಕ್ ಪೇಯ್ನ್ ಇಲ್ಲ, ತಲೆನೋವಿಲ್ಲ, ಏನೂ ಇಲ್ಲ ಅಂದಾಗ ಏನ್ ಮಾಡ್ತೀರಾ? ಫುಲ್ ಕಾನ್ಸಂಟ್ರೇಷನ್ ಇರುತ್ತೆ ಅವಾಗ. ಸೊ ಶರೀರ ಅನ್ನೋದನ್ನ ಯು ಕೆನಾಟ್ ನೆಗ್ಲೆಕ್ಟ್. ಈ ಶರೀರವನ್ನ ಬಿಟ್ಟು ಹೋಗೋದೇ ಆದ್ರೂ ಆತ್ಮ ಇರೋವರೆಗೂ ಅದು ದೇವಾಲಯ ತಾನೆ, ಇರೋವರೆಗೂ ಅದು ಪೂಜನೀಯ ತಾನೆ. ಶರೀರದಿಂದಲೇ ನಾನು ಮಾತಾಡ್ಬೇಕು, ಶರೀರದಿಂದಲೇ ನಾನು ವ್ಯವಹರಿಸ್ಬೇಕು. ನಾನು ಭಾಗವತ ತಗೋತಾ ಇದ್ದೀನಿ, ನೀವು ಭಾಗವತ ಕೇಳ್ತಾ ಇದ್ದೀರಾ, ಆದ್ರೆ ನಾನು ಶರೀರದಿಂದ ಮಾಡ್ತಾ ಇಲ್ಲ, ಎಲ್ಲಿ ಹೇಳಕ್ಕಾಗತ್ತಾ? ನೀವು ಶರೀರದಿಂದ ಕೇಳ್ತಾ ಇಲ್ಲ, ಹೇಳಕ್ಕಾಗತ್ತಾ? ಶರೀರ ಅನ್ನೋದೇ ಮಾಧ್ಯಮ, ಇಟ್ ಇಸ್ ಅ ಮೀಡಿಯಂ ಇನ್ ಆರ್ಡರ್ ಟು ಕನ್ವೆ ಎವ್ರಿಥಿಂಗ್, ಇನ್ ಆರ್ಡರ್ ಟು ಯಾವ್ದು ಸಾಧನೆಗೂ ಶರೀರ ಪ್ರಧಾನಂ ಅಲ್ವಾ? ಆ ಬಲ ಆಮೇಲೆ ನಮಗೆ ಬರುತ್ತೆ ಬಲಹ. ಈ ಮೂರು ಬಲಗಳು ಅವನ ಒಂದು ಉಸಿರು, ಪ್ರಪ್ರಥಮ ಉಸಿರನ್ನ ಹೀಗೆ ಎಳ್ಕೊಂಡ ತಕ್ಷಣ ಈ ಮೂರು ಬಲಗಳು ಅವನ ಒಳಗಡೆ ಬಂತು. ಅವನ ಒಳಗಡೆ ಈ ಮೂರು ಬಲಗಳು ಪ್ರವೇಶ ಮಾಡಿದ್ಮೇಲೆ ಇನ್ನೊಂದು ಶಕ್ತಿ ಹುಟ್ಕೊಳ್ಳುತ್ತೆ. ಯಾವ್ದದು ಹೇಳಿ ನೋಡೋಣ? ಯಾವ್ದೋ? ಉಚ್ಛ್ವಾಸ ನಿಶ್ವಾಸ ಅಂತೀವಲ್ಲ, ಅದ್ರ ಮನಸ್ಸು ಒಳಗಡೆ ಅಷ್ಟು ಪ್ರೆಷರ್ ಬಂದ್ರೆ ಅದು ಹೊರಗಡೆ ಹೋಗ್ಲೇಬೇಕಲ್ವಾ? ಅಲ್ವಾ? ಒಂದ್ಸಲ ಒಳಗಡೆ ಬಂದ್ಮೇಲೆ ಹೊರಗಡೆ ಹೋಗ್ಬೇಕು. ಉಚ್ಛ್ವಾಸ ಪ್ರಶ್ವಾಸ ಅಥವಾ ನಿಶ್ವಾಸ. ಅದಕ್ಕೆ ಏನಂತ ಹೇಳ್ತೀರಿ? ವೆರಿ ಕರೆಕ್ಟ್ ಆನ್ಸರ್. ಅದನ್ನ ಬಿಟ್ಕೊಟ್ಬಿಟ್ಟು ಮುಂದೆ ಹೋಗ್ಬೇಡಿ. ಆ ಉಚ್ಛ್ವಾಸ ಪ್ರಶ್ವಾಸಕ್ಕೆ ಏನಂತ ಹೇಳ್ತೀರಾ? ಪ್ರಾಣವಾಯು ಅಂತ ಎಕ್ಸೆಲ್ ಇನ್ಹೇಲ್ ಅಂತೀವಲ್ಲ, ದಟ್ ಇಸ್ ದ ಕರೆಕ್ಟ್ ವರ್ಡ್. ಪ್ರಭಾ ಆಂಟಿ 100% ಕರೆಕ್ಟ್ ಆನ್ಸರ್. ಈ ಮೂರು ಶಕ್ತಿಯು ಹುಟ್ಟಿದಂತಹ ಭಗವಂತನಲ್ಲಿ ಪ್ರಾಣಶಕ್ತಿಯು ಏರ್ಪಟ್ಟಿತು. ಭಾಗವತ ಹೇಳೋದೇ ಪ್ರಾಣಶಕ್ತಿ ಅಂತ, ಪ್ರಾಣವಾಯು. ಆಯ್ತಾ? ಈ ಮೂರರಿಂದ ಪ್ರಾಣಶಕ್ತಿಯು ಏರ್ಪಟ್ಟಿತು. ಶರೀರಕ್ಕೆ ಪ್ರಾಣವೇ ಮುಖ್ಯ. ಅದಕ್ಕೆ ಏನಂತ ಕರಿತೀವಿ? ಮುಖ್ಯ ಪ್ರಾಣ ಅಂತೀವಿ. ಮಧ್ವ ಸಂಪ್ರದಾಯದಲ್ಲಿ ಯಾರನ್ನ ಮುಖ್ಯ ಪ್ರಾಣ ಅಂತೀವಿ? ವಾಯು
ಹನುಮಂತನಿಗೆ ವಾಯು. ಮುಖ್ಯ ಪ್ರಾಣ. ಹನುಮಂತನು ವಾಯುನ ವಾಯು ಹರಿ ಅಂತಾರವರು. ಭೀಮಾನು ಮಧ್ವ ಸಂಪ್ರದಾಯ. ಪ್ರಾಣದೇವರು ಹನುಮಂತ ಮತ್ತೆ ಭೀಮ ಮಧ್ವಾಚಾರ್ಯರು 3 ಜನ. ಕರೆಕ್ಟ್. ಹನುಮಂತ ಪ್ರಥಮ ಜನ್ಮದಲ್ಲಿ, ಭೀಮಸೇನ ದ್ವಿತೀಯ ಜನ್ಮದಲ್ಲಿ, ಮತ್ತೆ ಆನಂದ ತೀರ್ಥರಾದ ಮಧ್ವಾಚಾರ್ಯರು ತೃತೀಯ ಜನ್ಮದಲ್ಲಿ. ಮಧ್ವ ಸಂಪ್ರದಾಯದಲ್ಲಿ ಹರಿ ಅಂತ ಹೇಳೋದು ನಾರಾಯಣನಲ್ಲ, ವಾಯುದೇವನನ್ನ ಹರಿ ಅಂತಾರೆ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅಲ್ವಾ? ಅವ್ರ ಸ್ಲೋಗನ್ನೇ ಅದಲ್ವಾ? ನಮ್ ಸ್ಲೋಗನ್ ಏನು? ಅಡಿಯೇನ್ ಶ್ರೀ ರಾಮಾನುಜ ದಾಸನ್ ನಮ್ ಸ್ಲೋಗನ್. ಅವ್ರದ್ದೇನು? ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅಲ್ವಾ? ಅದೇ ರೀತಿ ಶಂಕರಾಚಾರ್ಯರ ಸ್ಲೋಗನ್ ಏನು? ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅಲ್ವಾ? ದ್ವೈತಿಗಳದೆಲ್ಲ ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ನಮ್ಮದು ವಿಶಿಷ್ಟಾದ್ವೈತಿಗಳದೆಲ್ಲ ಅಡಿಯೇನ್ ಶ್ರೀ ರಾಮಾನುಜ ದಾಸನ್. ಅದೇ ರೀತಿ ಅದ್ವೈತಿಗಳದು ಸ್ಮಾರ್ತ ಸಂಪ್ರದಾಯದವ್ರದೆಲ್ಲ ಏನು? ತತ್ವಮಸಿ ಅಹಂ ಬ್ರಹ್ಮಾಸ್ಮಿ, ಬ್ರಹ್ಮನ ರಿಯಲೈಸೇಷನ್. ಕೊನೆಗೆ ಮೂರು ಒಂದೇ, ದಾರಿಗಳು ಬೇರೆ ಅಷ್ಟೇನೆ, ಡೆಸ್ಟಿನೇಷನ್ ಪಾಯಿಂಟ್ ಒಂದೇ. ಆಯ್ತಾ? ಸೊ ಈ ರೀತಿ ಮುಖ್ಯ ಪ್ರಾಣನು ಹೊರಹೊಮ್ಮಿದನು. ಮುಖ್ಯ ಪ್ರಾಣನು ಹೊರ ಬಂದ ಅಂದ್ರೆ ನರದೇವ ಇವಾನುಗಾಹ. ಹೆಂಗೆ ಅಂದ್ರೆ, ಈಗ ಒಂದು ಬರೀ ರಾಜವೀಧಿ ನೆನೆಚ್ಕೊಂಗೋ, ಬರೀ ರಾಜಪಾಟ್ ಚಕ್ಕನಿ ರಾಜಮಾರ್ಗಮು ಉಂಡಗ ತ್ಯಾಗರಾಜರು ಹೇಳ್ತಾರಲ್ವಾ? ದೊಡ್ಡ ರಾಜಮಾರ್ಗ, ಅದರಲ್ಲಿ ರಾಜ ಮಧ್ಯದಲ್ಲಿ ಕೂತಿದ್ದಾನೆ, ಆನೆ ಮೇಲೆ ಅಂಬಾರಿ, ದೊಡ್ಡದಾಗಿ ಹಿಂಗ್ ಕೂತಿದ್ದಾನೆ. ಎಲ್ಲ ಸಿಬ್ಬಂದಿ ವರ್ಗದವರೆಲ್ಲ ಹಿಂಗೆ ಹೋಗ್ತಾ ಇರ್ತಾರೆ. ಕಾಳಾರ್ ಪಡೆ, ಪೇರ್ ಪಡೆ, ಯಾನೆ ಪಡೆ, ಕುದುರೆ ಪಡೆ, ಚಕ್ರ ಪಡೆ ಇದೆಯಲ್ಲ ಅವ್ರಿಗೆ, ಚತುರಂಗ ಬಲ ಸೈನ್ಯ ಅಂತ ಹೇಳ್ತೀವಲ್ಲ. ಕಾಲಲ್ಲಿ ನಡೆಯೋರು, ಕುದುರೆ ಮೇಲೆ ಬರೋರು, ಆನೆ ಮೇಲೆ ಬರೋರು, ಒಂಟೆ ಮೇಲೆ ಬರೋರು ಎಲ್ಲ ಹಿಂಗ್ ಹೋಗ್ತಾ ಇರ್ತಾರೆ ರಾಜಬೀದಿನಲ್ಲಿ. ಆದ್ರೆ ಆ ರಾಜ ಯಾರಾದ್ರೂ ಬೇರೆಯವ್ರು ನಿಂತ್ರೆ ಕ್ವೆಶನ್ ಮಾಡ್ತಾರೆ, ಯಾಕೆ ನಿಂತಿದ್ದೀರಾ, ಹೊರಡಿ, ಮುಂದಕ್ಕೆ ಹೋಗಿ, ಕಾಲಿಡಿ, ಹೆಜ್ಜೆ ಇಡಿ ಮುಂದಕ್ಕೆ ಅಂತ. ರಾಜ ಏನಾದ್ರು ನಿಂತ ಅಂದ್ರೆ ಭೂಪ ಕ್ವೆಶನ್ ಮಾಡ್ತಾನೆ, ರಾಜನ್ನೇ ಯಾಕೆ ನಿಂತೆ ಅಂತ ಯಾರಾದ್ರೂ ಕೇಳ್ತಾರ? ಮಂತ್ರಿನೋ ಸೇನಾಧಿಪತಿನೋ ಯಾರಿದ್ರು ಎಲ್ಲಾರು ನಿಂತು ಬಿಡ್ಬೇಕು. ರಾಜ ನಿಂತಿದ್ದಾನೆ, ನೋಬಡಿ ಕ್ಯಾನ್ ಮೂವ್ ಫರ್ದರ್, ಪ್ಲೀಸ್ ಸ್ಟಾಪ್ ಅಲ್ವಾ? ನಮ್ಮಲ್ಲಿ ಪೊಲಿಟಿಷಿಯನ್ಸ್ ಬಂದ್ರೆ ನಾವೆಲ್ಲ ನಿಲ್ತೀವಲ್ಲ ರೋಡಲ್ಲಿ 2 ಗಂಟೆ ಕಾಲ, ಆ ಥರ. ಅವ್ರು ಬಂದು ಅಂದ ತಕ್ಷಣ ಎಲ್ಲ ಬಂದ್ ಮಾಡ್ಬಿಟ್ಟು ನಮ್ಮನ್ನು ಬಿಡದೆ ಅವ್ರಿಗೆ ಫ್ರೀಯಾಗಿ ಲೈನನ್ನ ಇಟ್ಟಿರ್ತಾರೆ. ಆ ಪಾಲಿಟಿಷಿಯನ್ಸ್ಗೆ ಹೆಂಗ್ ಗೊತ್ತಾಗುತ್ತೆ ಟ್ರಾಫಿಕ್ ಜಾಮ್ ಆಗಿದೆ ಅಂತ? ಇವ್ರೇನೋ ದೊಡ್ಡ ಭಗವಂತ ಅನ್ನೋ ತರ ಇವರಿಂದಾನೇ ನಮ್ಮ ಊರು ಉದ್ಧಾರ ಆಗುತ್ತೆ. ಮಾಡ್ತಾ ಇರೋ ಅವನು ಬಂದ್ರೇನೆ ನಾವು ನಿಂತಿಲ್ಲ, ಇವ್ರಿಗೆ ಯಾರಿಗೋ ನಿಲ್ಬೇಕು. ಈ ಕಂಡೀಷನ್ ನಮ್ದೆಲ್ಲ ಅಲ್ವಾ? ಆದ್ರೆ ಈ ರಾಜಕ್ಕೆ ಕೇಳೋರು ಯಾರಾದ್ರೂ ಇದಾರ, ಯಾಕೆ ನಿಂತೆ ರಾಜ ಅಂತ? ಆ ರೀತಿ ಈ ಪ್ರಾಣವಾಯು ಅನ್ನೋದು ರಾಜನ ತರ. ಅದನ್ನ ನಿಂತ್ರೆ ಯಾಕೆ ನಿಂತೆ ಪ್ರಾಣವಾಯುವೇ ಅಂತ ಕೇಳೋರು ಯಾರಾದ್ರೂ ಇದಾರಾ? ನಿಲ್ತು ಇವರೆಲ್ಲ ನಿಲ್ಬೇಕು. ಸಿಬ್ಬಂದಿ ವರ್ಗದವರು, ಈ ಒಂದು ಸೈನಿಕರು, ಇವರೆಲ್ಲ ಯಾರು? ಕಣ್ಣು, ಮೂಗು, ಕಿವಿ, ಬಾಯಿ, ಕೈ, ಕಾಲು ಇದೆಲ್ಲ ಅವರೇ ಅಲ್ವಾ? ಈ ನನ್ನ ಶರೀರವೇ ರಾಜಮಾರ್ಗ. ಆದ್ರೆ ರಾಜ ನಿಂತು ಬಿಟ್ಟ ಅಂದ್ರೆ ಉಸಿರು ನಿಲ್ತು, ಇನ್ನೆಲ್ಲ ತಾನಾಗೆ ಸ್ಟಾಪ್ ಆಗುತ್ತೆ ಅಲ್ವಾ? ಇನ್ನು ಇವರಲ್ಲಿ ಯಾರಾದ್ರೂ ನಿಂತ್ರೆ ಸ್ಟಾಪ್ ಆಗಲ್ಲ. ಅಯ್ಯೋ ಯಾಕೋ ಈ ಕೈ ಎತ್ತಕ್ಕೆ ಆಗ್ತಾ ಇಲ್ಲ ಅಂದ್ರೆ ಇವನೊಬ್ಬ ಸೈನಿಕ ಮೂವ್ ಆಗಿಲ್ಲ ಅಂತ ಅರ್ಥ. ಫ್ರೋಜನ್ ಶೋಲ್ಡರ, ಕೈ ಏನಾದ್ರೂ ಆಗಿದ್ಯಾ ತೋರ್ಸ್ಕೊಂಡು ಸರಿ ಮಾಡ್ಕೊಂಡ್ಬಿಡೋದು, ಓಡ್ ಮುಂದೆ ಈಗ ಅಂತ. ಕಣ್ಣು ಕ್ಯಾಟ್ರಾಕ್ಟ್, ಈ ಸೈನಿಕನ ಕ್ಯಾಟ್ರಾಕ್ಟ್, ನಿಂತೋದ, ಅವನು ಕಾಣಿಸ್ತಾ ಇಲ್ಲ. ಸರಿ ಕಣ್ ಟೆಸ್ಟ್ ಮಾಡಿ ಅದಕ್ಕೆ ತಕ್ಕಂತ ಆಪರೇಷನ್, ಅದಕ್ಕೆ ಲೆನ್ಸ್ ಇಟ್ಟು ಅದಕ್ಕೊಂದು ಕನ್ನಡಕ ಕೊಟ್ಟು ಓಡಕ್ ಶುರು ಮಾಡಿದೆ ಮತ್ತೆ ಅಲ್ವಾ? ಕಿವಿ, ಕಣ್ಣು, ಮೂಗು, ಬಾಯಿ, ಸಕಾಲ ಅಂಗಾಂಗಗಳು ಎಲ್ಲ ರಿಪೇರ್ ತಾನೆ ಮಾಡ್ಕೋಬಹುದು ತಾನೆ, ರಿಪೇರಿಂಗು. ಉಸಿರು ನಿಂತೋಗೋದ್ನ ಯಾರಾದ್ರೂ ರಿಪೇರ್ ಮಾಡ್ತೀರಾ? ಅಯ್ಯೋ ಡಾಕ್ಟರ್ ಉಸಿರು ಕೊಡಿ ಇಂಚೂರು ಇದೆಯಾ? ಯಾಕಿಲ್ಲ ಹೇಳಿ? ಅದಕ್ಕೆ ಗೊತ್ತಾಗೋದು ಮುಖ್ಯ ಪ್ರಾಣ. ಎಲ್ಲದಕ್ಕೂ ಅವನೇ ಮುಖ್ಯ ಪ್ರಾಣ ಅಲ್ವಾ? ಕೆಲವ್ರು ಗರ್ಭಿಣಿಗಳಿಗೆ ಏನಾಗುತ್ತೆ, 3rd ಮಂತಲ್ಲಿ ಹಾರ್ಟ್ ಬೀಟ್ ತೋರಿಸ್ಬೇಕು ಮಗು ಅಲ್ವಾ? ಎಲ್ಲ ಸ್ಕ್ಯಾನ್ ಮಾಡ್ತಾರೆ. ಫಸ್ಟ್ ಡೆವಲಪ್ಮೆಂಟ್ ಫೇಸ್ ಏನು? ಕೈ ಕಾಲೆಲ್ಲ ಬರೋದು, ತಲೆ ಎಲ್ಲ ಫಾರ್ಮ್ ಆಗೋದು. ಸೆಕೆಂಡ್ ಡೆವಲಪ್ಮೆಂಟ್ ಫೇಸ್ ಏನು? ಇದು ಫಸ್ಟ್ ಯಾವುದು? ಇಂದ್ರಿಯ ಬಲ. ಅದಾದ್ಮೇಲೆ ಮನಸ್ಸಿನ ಬಲ. ಒಂದು ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಅಂತ ಹಾರ್ಟ್ ಬೀಟ್ ಹೊಡಿಬೇಕು ಅಲ್ವಾ? ಅಲ್ಲಿ ಹೊಡಿಲಿಲ್ಲ ಅಂದ್ರೆ ಅವಾಗ ಶುರು ಆಗುತ್ತೆ.
ನೋಡಮ್ಮ, ನಿಮ್ಮ ಗರ್ಭದಲ್ಲಿ ಇರೋದು ಮಗುನೇ ಆದ್ರೂ ಅದಕ್ಕೆ ಹಾರ್ಟ್ ಡೆವಲಪ್ ಆಗಿಲ್ಲ. ಸುಮ್ನೆ 9 ತಿಂಗಳವರೆಗೂ ಅದು ಹೊಟ್ಟೆಲಿ ಇಟ್ಕೊಂಡ್ರೆ ನಿನಗೂ ಡೇಂಜರು, ಮಗುಗೂ ಡೇಂಜರು. ಮಗು ಎನಿವೆ ಹೋಗ್ಬಿಟ್ಟಿದೆ, ನಿನಗೆ ದೊಡ್ಡ ಪ್ರಾಣಕ್ಕೆ ಡೇಂಜರು. ಸೊ ಬೆಟರ್ ಟು ಅಬಾರ್ಟ್ ಅಂತ ಎಷ್ಟೋ ಸಲ ಆ ಕೇಸಸ್ ನಾವು ನೋಡಿದೀವಿ ಅಲ್ವಾ. ಹೆಂಗೆ ಅಂದ್ರೆ ಮಗು ಎಲ್ಲ ಡೆವಲಪ್ಮೆಂಟು ಆಗಿದೆ, ಹಾರ್ಟ್ ಇಲ್ಲ, ಜೀವ ಇಲ್ಲ ಅದಕ್ಕೆ. ಹಂಗಾಗಿ ಅದನ್ನ ತೆಗಿಲೇಬೇಕು, ಇಲ್ದಿದ್ರೆ ನಿನಗೆ ಹಾನಿ. ಅದು ಎಕ್ಸ್ಟ್ರಾ ಒಂದು ಚೂರು ನಮ್ಮ ಬಾಡಿಲಿ ಏನಾದ್ರು ಎಕ್ಸ್ಟ್ರಾ ಇದ್ರು ಬಾಡಿ ವಿಲ್ ಸ್ಪೀಕ್ ಟು ಅಸ್. ಕಿಡ್ನಿಲ್ ಸ್ಟೋನ್ ಅಂತಾರ ಅಲ್ಲ, ಏನ್ ಎಷ್ಟ್ ದಪ್ಪ ಇರ್ತದೆ ಸ್ಟೋನು. ಮೆಂತಿದ ಕಾಳು ಅಲ್ಲ ಅದು, ಸಾಸಿವೆ ಕಾಳು ಅಷ್ಟಿರುತ್ತೆ ಅಷ್ಟೇ, ಅದು ಸಾಫ್ಟ್ ಆಗಿ. ಬಟ್ ಅದು ಎಕ್ಸ್ಟ್ರಾ ಆದ್ರೆ ಅದು ಸ್ಟೋನೆ ಮೈಗೆ ಅಲ್ವಾ. ಆ ತರ ಬಾಡಿ ವಿಲ್ ಸ್ಟಾರ್ಟ್ ರಿಜೆಕ್ಟಿಂಗ್ ಎನಿ ಎಕ್ಸ್ಟ್ರಾ ಥಿಂಗ್ಸ್. ನಾವ್ ಬೇಕಾದ್ರೆ ನಮ್ಮ ಮನೇಲಿ ಕುಪ್ಪೆನ ಹಾಕೊಂಡು ಎಕ್ಸ್ಟ್ರಾ ಇಟ್ಕೋಬಹುದು. ಸ್ಟೋರ್ ರೂಮ್ ಹೋಗಿ ನೋಡಿ, ಬರೀ ಎಕ್ಸ್ಟ್ರಾ, ಬರೀ ಬೇಡದೆ ಇರೋದೆ ಅಲ್ವಾ. ಇರ್ಲಿ ಅಂತ ಇಟ್ಟಿರ್ತೀವಿ, ಅದ್ ಯಾವಾಗ ಯೂಸ್ ಆಗುತ್ತೋ ದೇವರಾಣೆ ಗೊತ್ತಿಲ್ಲ, ಯಾವತ್ತೋ ಯೂಸ್ ಆಗುತ್ತೆ ಅಂತ ಇಟ್ಟಿರ್ತೀವಿ ಅಷ್ಟೇನೆ. ನಾವು ಬೇಕಾದ್ರೆ ನಮ್ ಸಂಸಾರದಲ್ಲಿ ಎಕ್ಸ್ಟ್ರಾ ಕೂಡ ಹಾಕೋಬಹುದು, ಆದ್ರೆ ಬಾಡಿ ಆ ತರ ಅಲ್ಲ. ಸೊ ಈಗ ಆ ಪ್ರಾಣವಾಯು ಡೆವಲಪ್ ಆಯ್ತು, ಆ ರಾಜಮಾರ್ಗದಲ್ಲಿ ಒಂದು ಸ್ವತಂತ್ರವಾಗಿ ಓಡಾಡೋ ಶಕ್ತಿ ಬಂತು, ಆಯ್ತಾ. ಈಗ ಇವನು ನಾರಾಯಣ, ನರರ ಪಯಣವನ್ನ ಹೂಡಿಸುವವನು. ಆಗ ಯಾವ ತರದ ನಾರಾಯಣ? ಆಗ್ಲೂ ನಾರಾಯಣನೇ. ನಾರಂ ಅನ್ನೋ ಆತ್ಮಗಳನ್ನ ಆಯಣವಾಗಿ ಮನೆಯಾಗಿ ಮಾಡ್ಕೊಂಡಿದ್ದ ನಾರಾಯಣ ಅಲ್ವಾ. ನಾವೆಲ್ಲ ನೀರ್ ತರ ಓಡಾಡ್ತಾ ಇದ್ವಿ ಅವನ ಮೇಲೆ. ಅವನು ಸರ್ವಭೂತೇಂದ್ರಿಯಾತ್ಮ ಅಂತ ಹೇಳಿ ಆತ್ಮಸ್ವರೂಪಿಯಾಗಿ ಸರ್ವಶಕ್ತನಾಗಿ ಮಧ್ಯದಲ್ಲಿ ಕೂತಿದ್ದ 1000 ದೇವರ ವರ್ಷಗಳ ಕಾಲ, ಆಯ್ತಾ. ತಪಸ್ ಮಾಡ್ಕೊಂಡು ಸುಮ್ಮನೆ ಕೂತಿದ್ದ. ಅವಾಗ್ಲೂ ಅವನು ನಾರಾಯಣನೇ. ನಾರಮ್ಮನ್ನೋ ಆಯಣವಾದ ಮನೆಯಲ್ಲಿ ಮಾಡ್ಕೊಂಡು ಕೂತಂತಹ ನಾರಾಯಣ ಈಗ ಇದೆಲ್ಲ ಡೆವಲಪ್ಮೆಂಟ್ ಆದ್ಮೇಲೆ ಈಗ್ಲೂ ನಾರಾಯಣನೇ. ಹೆಂಗೆ? ನಾರಂ ಎನ್ನೋ ಆತ್ಮಗಳನ್ನ, ಆ ಆತ್ಮಗಳಿಗೆ ಪಯಣವನ್ನ ಈಗ ಹೂಡಿಸ್ತಾ ಇದ್ದಾನೆ. ಒಬ್ಬನಾದವನು ಹಲವಾರಾಗಿ ಮಾರ್ಪಾಡು ಆಗ್ತಾ ಇದ್ದಾನೆ. ಅರ್ಥ ಆಯ್ತಾ ಎಲ್ರಿಗೂ? ಎನಿ ಡೌಟ್? ಎನಿ ಡೌಟ್? ಈಗ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗುತ್ತೆ, ಅರ್ಥ ಆಗ್ಲಿಲ್ಲ ಅಂದ್ರೆ ಸರ್, ಈ ಅರ್ಥ ಜನ ಆಯ್ತು. ಅರ್ಥ ಆಗಲ್ಲ. ಸರ್, ಬನ್ನಂಜೆ ಗೋವಿಂದಾಚಾರ್ಯರು ಪ್ರವಚನ ಅಂತ ಹೇಳ್ತಾ ಇದ್ರು. ಬಹುಶಃ ಈ ತರದ್ರಲ್ಲೇ ನೆನ್ಸತ್ತೆ ಅವ್ರು ನಮಸ್ಕಾರ ಮಾಡ್ಬೇಕಾದ್ರೆ 7 ಸತಿ ಮಾಡೋರ್ತೆ. ಅದಕ್ಕೂ ಹೇಳೋರು ಯಾತಕ್ಕೆ ಅಂತಂದ್ರೆ, ಫಸ್ಟ್ ನಾರಾಯಣಾಯ ನಮಃ, ಲಕ್ಷ್ಮೀಯೈ ನಮಃ, ವಾಗ್ಬ್ರಹ್ಮ ರುದ್ರಾಯೈ ನಮಃ, ಸರಸ್ವತಿಯೈ ನಮಃ, ಭಾರತೀ ದೇವಿಯೈ ನಮಃ, ಗಣಾಯೈ ನಮಃ, ಗುರುವೇ ನಮಃ ಅಂತ 7 ಸತಿ ಮಾಡ್ತಾರಂತೆ, ಮಾಡಿದ್ರಂತ. ಅವರು ಪ್ರವಚನದಲ್ಲಿ ಅವರೇ ಹೇಳ್ತಿದ್ರು, ನಾವು ಯಾವ ಮಾಡ್ಬೇಕಾದ್ರು 7 ಸತಿ ನಮಸ್ಕಾರ ಅಂದ್ರೆ ಇವ್ರೊಬ್ಬೊಬ್ಬರ ಹೆಸರನ್ನ ಹೇಳ್ಕೊಂಡು ಮಾಡೋರು ಅಂತ ಹೇಳಿದ್ರು ಅವರು. ಇರ್ಬೋದು, ಬಟ್ 7 ಸಲ ಈಗಿನ ಕಾಲದಲ್ಲಿ ಯಾರು ಮಾಡ್ತಾರೆ? 2 ಸಲ ಮಾಡಿ 2 ಸತಿನೇ ಮಾಡಲ್ಲ, 2 ಸತಿನೇ ಮಾಡಲ್ಲ ಮಾಡಲ್ಲ. ಯಾರು. ನಾವುಗಳೇ ಮಾಡಲ್ಲ. ನನ್ ಪಂಚೆ ಕರೆ ಆಗುತ್ತೆ ಅಂತ ನಾ ಮಾಡಲ್ಲ, ಗೊತ್ತಾ. ಈಗ ಅಂದ್ಬಿಡ್ತೀನಿ ಅಷ್ಟೇನೆ, ಬೆಳ್ಳಗ್ ಪಂಚೆ ನೀಟಾಗಿ ಉಟ್ಕೊಂಡಿರ್ತೀನಿ. ಅಲ್ಲಿ ಎಲ್ಲೋ ಕಲ್ಲಲ್ಲಿ ಬಿದ್ದೆ ಎದ್ದೆ ಹೊರಳಾಡದೆ ಇದ್ರೆ ನನ್ ಪಂಚೆ ಎಲ್ಲ ಗಲೀಜಾಗ ಹೋಗುತ್ತೆ. ಯಾರೇನಾದ್ರೂ ತಿಳ್ಕೊಳ್ಳಿ, ನಾ ಮಾಡಿ, ನಂಗೆ ಗೌರವ ಇದೆ, ಇಲ್ಲ ಅಂತ ಅಲ್ಲ. ಪಂಚೆ ಗಲೀಜಾಗತ್ತಲ್ಲ, ನಾ ಮಾಡಲ್ಲ. ನಮ್ಮ ಅಮ್ಮನೂ ಹೇಳ್ತಾರೆ. ಅವರು ಪ್ರವಚನದಲ್ಲಿ ಹೇಳಿದ್ರು, ಅವ್ರದ್ದು ನಾ ಕೇಳ್ತಾ ಇರ್ತೇನೆ. ಸೊ ಅವಾಗ ಅವ್ರು ಹೇಳಿದ್ರು ತಕ್ಷಣ ಜ್ಞಾಪಕ ಬಂತು, ಅದಕ್ಕೆ ಹೇಳಿದೆ ಅಷ್ಟೇ. ಮಾಡೋರು ಮಾಡಿ, ನಾನಂತೂ ಮಾಡಲ್ಲ. ನಂಗೆ ಅಷ್ಟೆಲ್ಲ ಆಗೋದು ಇಲ್ಲ, ನಾ ಮಾಡಲ್ಲ. ಆಮೇಲೆ ನೀವುಗಳು ಅಷ್ಟೇ, ಒಳ್ಳೆ ಕಾಂಜೀವರಂ ಪಟ್ಟು ಮೈಸೂರು ಸಿಲ್ಕು ಎಲ್ಲ ಉಟ್ಕೊಂಡಿರ್ತೀರಾ, ಕರಗಳಾಗೋಗುತ್ತೆ ದೇವಸ್ಥಾನಗಳಲ್ಲಿ 7 ಸಲ ಮಾಡ್ಕೊಂಡ್ ಕೂತ್ರೆ. ಜನ ಓಡಾಡ್ತಾರೆ. ಅದು ಅವ್ರು ಮಾಡ್ತೀನಿ ಅಂತ ಹೇಳಿದ್, ನಮಗ್ ಮಾಡಿ ಅಂತ ಹೇಳ್ಲಿಲ್ಲ, ನಮಗ್ ಬಿಟ್ಟಿದ್ದಷ್ಟೇ. ಅವ್ರು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಅದನ್ನ ನಂಬ್ಕೋಬೇಡಿ. ಯಾಕಂದ್ರೆ ಉಪನ್ಯಾಸಗಳೆಲ್ಲ ಹೇಳಿದ್ಮೇಲೆ ಮಾಡೋಣ. ಹೀಸ್ ನೋ ಮೋರ್, ಐ ನೋ. ಬಟ್ ಏನ್ ಗೊತ್ತಾ, ಉಪನ್ಯಾಸಗಳೆಲ್ಲ ಹೇಳಿದ್ನ ಮಾಡಲ್ಲ, ನಂಗೆ ಗೊತ್ತು ಅದು. ಐ ಹ್ಯಾವ್ ಗಾನ್ ಅಕ್ರಾಸ್ ಮೆನಿ ಏಮಿನೆಂಟ್ ಉಪನ್ಯಾಸಕಸ್ ಲೈಕ್ ವೇಲುಕುಡಿ ಕೃಷ್ಣಸ್ವಾಮಿ, ವಿಶಾಖ ಹರಿ ಅಣ್ಣ, ಕೃಷ್ಣ ಪ್ರೇಮಿ, ಕಾರ್ಪಂಗಾಡ ಅಲಶಿಂಗ ಜೀಯರ್, ವಾನಮಾಮಲೆ ಜೀಯರ್. ಎಷ್ಟು ಜನ ಗೊತ್ತಾ? ಕಾರ್ಪಂಗಾಡ ಸುಂದರಾಜಯ್ಯಂಗಾರ್ ಮೊಮ್ಮಗಳು ನೆನ್ನೆ ಮೀಟ್ ಮಾಡಿದೆ. ಶಿ ಈಸ್ ಆಲ್ಸೋ ಒನ್ ಆಫ್ ದ ಉಪನ್ಯಾಸಕಿ. ಊಬೆ ವೆಂಕಟಕೃಷ್ಣನ್, ಲಕ್ಷ್ಮೀ ತಾತಾಚಾರ್, ಅವರೆಲ್ಲ ಹೇಳ್ತಾರೆ ಸ್ಟೇಜ್ ಮೇಲೆ.
ಹೇಳ್ದಂಗ್ ನಡ್ಕೊಂಡಿರಲ್ಲ ಜೀವನದಲ್ಲಿ. ದಟ್ ಐ ಆಮ್ ಶೋರ್. ಅಂದ್ರೆ ಹೇಳ್ದಂಗ್ ನಡ್ಕೊಳಕ್ಕೂ ಆಗಲ್ಲ. ಅವ್ರದ್ ತಪ್ಪಲ್ಲ, ಸರ್ಕಮ್ಸ್ಟೆನ್ಸಸ್ ಪರ್ಮಿಟ್ ಮಾಡಿರಲ್ಲ. ಈಗ ನೀವೇ ನನ್ನನ್ನು ಕೇಳಿ, ರೇಖಾ ನನ್ನ ಪ್ರಶ್ನೆ ಕೇಳ್ತಾರೆ, ಸರ್ ನೀವ್ ಇಷ್ಟೆಲ್ಲ ಹೇಳ್ತೀರಲ್ಲ ಭಾಗವತದಲ್ಲಿ, ನಿಮ್ಮನೇಲಿ ನೀವು ಇದೆಲ್ಲ ನಡೆಸ್ಬಿಡ್ತೀರಾ ಸರ್? ಖಂಡಿತ ಇಲ್ಲ. ಹೇಳಕ್ ಚಂದ, ಕೇಳಕ್ ಚಂದ, ಅದ್ರಲ್ಲಿ ಎಷ್ಟು ಬೇಕೋ ಅಷ್ಟು ನಡೆಸ್ತೀವಿ, ಸಮಯೋಚಿತವಾಗಿ, ಸಂದರ್ಭೋಚಿತವಾಗಿ. 7 ಸಲ ನಮಸ್ಕಾರ ಎಲ್ಲಾದ್ರೂ ಮಾಡ್ಬೇಕು ಅಂದ್ರೆ ಒಳ್ಳೆ ಚೆನ್ನಾಗಿ ಕಾರ್ಪೆಟ್ ಇದ್ದು ಒಳ್ಳೆ ಫ್ಲೋರಿಂಗ್ ಇದ್ರೆ ಮಾಡೋಣ, ಅದಕ್ಕೇನಂತೆ. ಆದ್ರೆ ಎಲ್ಲೋ ಎದ್ನೋ ಬಿದ್ನೋ ಅಂತ 7 ಸಲ ಆಗುತ್ತಾ? ಪಾಪ ಆರ್ಥ್ರೈಟಿಸು, ರುಮ್ಯಾಟಿಸಮು ಏನೋ ಇರುತ್ತೆ ಅನ್ಕೊಳ್ಳಿ, 7 ಸಲ ನೀವು ಮಾಡೋದಕ್ಕೆ ನಾವೇ ನಿಮ್ಮನ್ನ ಎತ್ಕೊಂಡು ಹೊರಗಡೆ ಬರ್ಬೇಕು ಆಮೇಲೆ, ಅಲ್ವಾ? ಸೊ ಎವ್ರಿಥಿಂಗ್ ಇಸ್ ಗುಡ್, ಬಟ್ until we permit ourselves to do for such things, ಅಲ್ವಾ? ಒಪ್ಕೋತೀರಾ? ಮನಸ್ಸು ಪರ್ಮಿಟ್ ಹೌದು, ಒಪ್ಕೊಳ್ಳೇಬೇಕು. ಕೆಲವರು ಹಾರಿಸ್ಕೊಂಡ್ಬಿಟ್ಟಿರ್ತಾರೆ ಮನಸ್ಸು ಸರ್, ಹೆಜ್ಜೆ ನಮಸ್ಕಾರ ಮಾಡ್ತೀನಿ, ಹಾಗ್ ಮಾಡ್ತೀನಿ, ಹೀಗ್ ಮಾಡ್ತೀನಿ, ಹೆಜ್ಜೆ ನಮಸ್ಕಾರ ಹಾಕ್ತೀನಿ ಅಂತೆಲ್ಲ ಕೆಲವರು ಗುರುಗಳಿಗೆ, ರಾಘವೇಂದ್ರ ಸ್ವಾಮಿಗಳಿಗೆಲ್ಲ ಇದು ಹರಿಸ್ಕೊಂಡ್ಬಿಟ್ಟಿರ್ತಾರೆ. ಆವಾಗ ಮಾಡೇ ಮಾಡ್ತಾರೆ. ನಾನು ಏನೂ ಹರ್ಕೊಳಲ್ಲ. ನಾನು ಯಾವ ದೇವಸ್ಥಾನಕ್ಕೆ ಹೋದ್ರು ಐ ಸಿ ಹಿಮ್, ಐ ಎಂಜಾಯ್ ಹಿಮ್, ಐ ಸೆಲೆಬ್ರೇಟ್ ಹಿಮ್. ಆಸ್ವಾದನೆ ಮಾಡಿ ಕಂಪ್ಲೀಟ್ ಆಗಿ ಅವ್ರನ್ನ ಮನಸ್ಸಲ್ಲಿ ತಗೊಂಡು ಐ ಎಂಜಾಯ್ ಅಷ್ಟೇ. ನಾನದು ಆರಿಸ್ಕೊಳ್ಳೋದು ಪರ್ಸ್ಕೊಳ್ಳೋದು ಅದೆಲ್ಲ ಏನು ಸಣ್ಣ ವಯಸ್ಸಿನಾನು ಇಲ್ಲ. ಅಲ್ಲ, ಅವ್ರನ್ನ ಹರಿಸ್ಕೊಂಡವ್ರು ಮಾಡ್ಬೋದು ಅಂತ ಹೇಳಿದ್ರು. ಅರಸ್ಕೊಂಡವ್ರು ಏನೋ ಮಾಡ್ತಾರೇನೋ, ಅರಸ್ಕೊಳ್ಳೇಬಾರ್ದು. ಇಫ್ ಯು ಆರ್ ರಿಯಲಿ ಅ ಟ್ರೂ ಭಕ್ತ, ಏನಕ್ಕೆ ಅರಸ್ಕೋಬೇಕು? ಏನಕ್ಕೆ ಅರಸ್ಕೋಬೇಕು? ಭಗವಂತ ಎಲ್ಲವನ್ನೂ ಕೊಟ್ಟಿದ್ದಾನೆ, ಸುಭಿಕ್ಷವಾಗಿಟ್ಟಿದ್ದಾನೆ, ಮನಸ್ಸನ್ನ ಸಂತೃಪ್ತಿಯಾಗಿಟ್ಟಿದ್ದಾನೆ. ಯು ಆರ್ ಸೋ ಹ್ಯಾಪಿ ಎವ್ರಿ ಡೇ. ಭಗವಂತಂಗ್ ಲಂಚ ಕೊಟ್ಟಂಗೆ ಅಂತ ಹರ್ಸ್ಕೊಂಡ್ರೆ ಯು ಆರ್ ಬ್ರೈಬಿಂಗ್ ಹಿಮ್ ಅಷ್ಟೇನೆ. ಅವ್ನು ಅನ್ಕೋತಾನೆ ಎಷ್ಟು ಕೊಟ್ರು ಇವ್ರಿಗೆ ನೆಮ್ಮದಿ ಇಲ್ವಲ್ಲ ಅಂತ, ಅಲ್ವಾ? ಕೂಲಿ ಕೆಲಸ ಮಾಡಿ ಎಲ್ಲೋ ಮರಳಲ್ಲಿ ಬಿದ್ದು ಎದ್ದು ಒಂಚೂರು ಸ್ಟವ್ನ ಏನೋ ಇಟ್ಕೊಂಡು, ಸೀಮೆಣ್ಣೆ ಸ್ಟವ್ನ ಅವತ್ತಿಗೆ ಮಾಡ್ಕೊಂಡು ತಿನ್ಬಿಟ್ಟು ಅಲ್ಲೇ ಮರಳ ಮೇಲೆ ಉರುಳ್ಕೊಂಡು ಮಲಗಿರುತ್ತವೆ. ಎಷ್ಟು ತೃಪ್ತಿಯಾಗಿರ್ತಾರೆ ನೋಡಿ. ಅವ್ರ ಮುಖದಲ್ಲಿರೋ ಕಳೆ ಬಂಗ್ಲೋಗಳಲ್ಲಿ ಇರ್ತಾರಲ್ಲ, ಹಂಸಸೂಲಿಕಾ ತಲ್ಪದಲ್ಲಿ, ಅವರಲ್ಲಿ ಇರಲ್ಲ ನೋಡಿ. ಆ ಕೂಲಿ ಮಕ್ಕಳು ಎಷ್ಟು ಚೆನ್ನಾಗಿರ್ತವೆ ನೋಡಕ್ಕೆ. ಈ ಹಕ್ಕಿ ಪಿಕ್ರಿಗಳಿರ್ತಾರಲ್ಲ, ಅವರಷ್ಟು ಜೀವನ, ನೆಮ್ಮದಿ ಜೀವನ ನಮ್ಗೆ ಯಾರಿಗೂ ಇರಲ್ಲ. ಕರೆಕ್ಟ್. ಬಿಕಾಸ್ ಕಂಟೆಂಟ್ಮೆಂಟ್ ಅನ್ನೋದು ಇರುತ್ತೆ. ಅವ್ರೆ ನಿಜವಾಗ್ಲೂ ನಮ್ ಗ್ರೂಪಲ್ಲಿ ಯಾರಿಗಾದ್ರೂ ಏನಾದ್ರು ಕೇಳೋದಿದ್ಯಾ ದೇವರ ಹತ್ರ? ಮನಸ್ಸನ್ ಮುಟ್ಕೊಂಡು ಹೇಳಿ. ಕೇಳೋದಿದೆ ಅಂದ್ರೆ ನಾನು ಕೊಡ್ತೀನಿ ಲಿಸ್ಟ್ನ, ಇಷ್ಟುದ್ದ ಇದೆ, ಅದು ಬೇಡ. ಮನ್ಸನ್ ಮುಟ್ಕೊಂಡು ಹೇಳಿ, ಭಗವಂತನ ಏನಾದ್ರೂ ಕೇಳಕ್ಕಿದ್ಯಾ ನಿಮ್ಗೆ? ಇದ್ಯಾ? ಏನಿದ್ರು ಭಕ್ತಿ ಕೊಡು ಅಂತ ಕೇಳ್ಬೇಕಷ್ಟೇ, ಇನ್ನೇನು ಇಲ್ಲ. ಇದೆಲ್ಲ ಕೇಳಿದ್ಮೇಲೆ, ಭಾಗವತ ಕೇಳಿದ ನಂತರ ಕೆಲವು ಡ್ಯೂಟೀಸ್ ನಮ್ಮಿಂದ ಮಾಡಕ್ ಆಗಿರಲ್ಲ, ಅದು ಮುಗಿಸ್ಕೊಡು ಅಂತ ಕೇಳ್ಬೇಕಾಗುತ್ತೆ ಅಷ್ಟೇ. ಅದನ್ನ ಡ್ಯೂಟಿ ಬಾಂಡೇಜ್ ಇರ್ಬೇಕು. ಡ್ಯೂಟಿ ಬೌಂಡ್ ಆಗಿ ಕೇಳಿ ಇಲ್ಲ ಅನ್ನಲ್ಲ, ಬಟ್ ಅದೇ ಜೀವನ ಅಲ್ಲ. ನಮ್ಮ ಮನೆಗ್ ಬರೋರ್ಗೆ ಎಷ್ಟೋ ಜನಕ್ಕೆ ಮದ್ವೆ ಆಗಿಲ್ಲ ಹೆಣ್ಮಕ್ಳಿಗೆ. ಅವ್ರ ತಂದೆ ತಾಯಿ ವರಿ ಎಲ್ಲ ಮಾಡ್ಕೋತಾರ. ನಾ ಹೇಳ್ತೀನಿ, ಆಗ್ಲಿಲ್ಲ ಬಿಡಿ, ಅದಕ್ಕೆ ಒದ್ದಾಡ್ತೀರ? ಹೆಣ್ಮಕ್ಳನ್ನೇ ಗಂಡ್ ಮಗು ಅನ್ಕೊಳ್ಳಿ, ಏನೀಗ ಪರದಾಡ್ತೀರ? ಅಯ್ಯೋ ನಾವ್ ಇಲ್ದಿದ್ರೆ ನಾಳೆ ದಿನ ಯಾರ್ ನೋಡ್ಕೋತಾರೋ? ಗಂಡ ಬಂದ್ ಮಾತ್ರ ತಂದೆ ತಾಯಿ ಎಲ್ಲ ಹೋಗಿರ್ತಾರೆ, ಅವ್ರ ಹೆಂಗೋ ಬೆಳೆಯಲ್ವಾ, ಏನ್ ಮಾಡಕ್ಕ ಅಲ್ವಾ? ಜ್ಞಾಪಕ ಇಲ್ಲ. ನಾ 3 ವರ್ಷ ಇದ್ದವಳೆ, ನಾ ಇದ್ದಾಗ ನಮ್ ತಂದೆ ಹೋಗಿ, ನಮ್ ತಾಯಿ ನಾನ್ 13 ವರ್ಷ ಇದ್ದಾಗ ಹೋಗಿ. ನಮ್ ತಾಯಿ ನಂಗೆ 6 ಜನ ಅಣ್ಣಂದ್ರು, ಅವರೇ ಎಲ್ಲ ಬೆಳೆಸಿ ಎಲ್ಲ ಮಾಡಿ ನಡೆಯುತ್ತೆ. ಹೆಂಗೋ ಅದು ನಡೆದೇ ಅಲ್ವಾ? ಹುಟ್ಟಿಸ್ದವನ್ ಹುಲ್ ಮೇಯಿಸ್ತಾ ಇರ್ತಾನ ಅನ್ನೋದು ಅದಕ್ಕೇನೆ. ಹಂಗಾಗಿ ಮದ್ವೆ ಆಗ್ಲಿಲ್ಲ ಅಂತ ಎಲ್ಲೋ ಮರ ಸುತ್ತು ಯಾವ್ದೋ ಕೊಳದಲ್ಲಿ ಬೀಳೋದ್ ಯಾಕ್ ಬೇಕು? ಬೇಕಾಯ್ತು. ನನಗೂ ಎಷ್ಟೋ ಜನ ಹೇಳಿದ್ರು, ಹೋಗಿ ಅದ್ ಮಾಡಿ ಇದ್ ಮಾಡಿ ಮಗು ಆಗುತ್ತೆ. ಮಾಡ್ಕೊಂಡಾದ್ರೂ ಮಗು ಮಾಡ್ಕೊಳ್ಳೋ ಹಣೆ ಬರಹ ನನಗಿಲ್ಲ. ನಾನು ಸ್ಪಷ್ಟವಾಗಿ ಹೇಳ್ಬಿಟ್ಟೆ. ಅದಕ್ಕೆ ಈಗಲೆಲ್ಲ ಫೀಲ್ಡ್ ಟ್ರಿಪ್ ಹೋದಾಗ ಅರ್ಚಕರುಗಳು ಕೇಳ್ತಾರೆ, ಎಷ್ಟು ಜನ ಮಕ್ಕಳು? ಹಿಂಗಂತೀನಿ. ಅಂದ್ರೆ 2 ಅಂತ ಅರ್ಥ. ಸುಳ್ಳು ಹೇಳ್ಬಾರ್ದಲ್ವಾ ದೇವ್ರ ಮುಂದೆ? ಹಿಂಗ ಅನ್ಬಿಡ್ತೀನಿ. ಓ 2 ಬೇರಾ ಅಂತಾರೆ, ಹ್ಞೂ ಅಂತೀನಿ. ಯಾಕೆ ಹೇಳಿ 2 ಅನ್ನೋದು? ವಯಸ್ಸಾದ್ಮೇಲೆ ನಮ್ಮ ಅಪ್ಪ ಅಮ್ಮನೂ ಮಕ್ಳ ತರನೇ ಆಡ್ತಾರಲ್ವಾ, ಅದಕ್ಕೆ ಅವ್ರನ್ನೇ ನನ್ ಮಕ್ಳು ಅನ್ಕೊಬಿಟ್ಟು ಹಿಂಗಂತೀನಿ ನಾನು. ಹ್ಞೂ ಅಂದ್ಬಿಟ್ಟು ಸುಮ್ನೆ ಆಗೋಗ್ತಾರೆ. ಫಸ್ಟ್ ಟೈಮ್ ಗೊತ್ತಿರ್ಲಿಲ್ಲ ಈ ರಹಸ್ಯ. ಮಕ್ಳು ಎಷ್ಟ್ ಜನ ಅಂದ್ರೆ, ಇಲ್ಲ ಇನ್ನು ಮಕ್ಕಳಾಗಿಲ್ಲ ಅಂತ ಹೇಳ್ಬಿಡ್ತಾ ಇದ್ದೆ. ಅಯ್ಯೋ ತಗೊಳ್ಳಿ, ಒಂದು ವ್ರತಗಳು ಪೂಜೆಗಳು ಹೇಳೋರು, ಅಲ್ಲ ಅದು ಮಾಡಿ, ಇಲ್ಲಿ ಇದನ್ನ ಹೊಡೀರಿ, ಅಲ್ಲಿ ಅದನ್ನ ಸುತ್ತಿ, ಇಲ್ಲಿ ದಾರ ಸುತ್ತಿ, ಅಲ್ಲಿ ನೀವು ಸುತ್ತಿ ಅನ್ಕೊಂಡು ಬೇಡ ಪಜೀತಿ. ನಾ ಏನೂ ಮಾಡ್ತಿಲ್ಲ.
ಡೇ 1 ಇಂದ ಐ ಆಮ್ ಅಗೇನೆಸ್ಟ್ ಟು ಇಟ್. ನಾನೇನು ಕೇಳಿಸ್ಕೊತಾನು ಇಲ್ಲ, ನಂಗೆ ಹೇಳಕ್ ಬರ್ಬೇಡಿ, ನಂಗೆ ಯಾವ ಆತಂಕನೂ ಇಲ್ಲ, ಮಕ್ಕಳಿಲ್ಲ ಅಂತ. ಐ ಆಮ್ ಸೋ ಹ್ಯಾಪಿ ಇನ್ ಮೈ ಲೈಫ್. ನಂಗೆ ಮದುವೆ ಇಲ್ದಿದ್ರು ನಾನು ಚೆನ್ನಾಗಿರ್ತಾ ಇದ್ದೆ. ಆಯ್ತು, ನನ್ನ ತಲೆಯಲ್ಲಿ ಬರ್ದಿತ್ತು, ಆಯ್ತು. ಶಿ ಇಸ್ ವೆರಿ ಕೋಆಪರೇಟಿವ್. ಯಾವತ್ತೂ ಪೀಡಿಸಿ ಮಗು ಬೇಕು ಅನ್ನೋವಳು ಅಲ್ಲ ಅವಳು. 13 ವರ್ಷ ಆಗಾಯ್ತು. ಇನ್ ನಾನ್ ಚೆನ್ನಾಗೂ ಇದ್ದೀವಿ, ನೆಮ್ಮದಿಯಾಗಿದ್ದೀವಿ. ಅದಕ್ಕೆ ಯಾಕೆ ನೀವು ತಲೆ ಕೆಡಿಸ್ಕೊಂಡು ವ್ರತಗಳನ್ನು ಹೇಳ್ತೀರಾ? ಬೇಕಿಲ್ಲ. ಪರಮಾತ್ಮನ ಮೇಲೆ ನಿಜವಾಗ್ಲೂ ಆಸೆ ಇದ್ರೆ ವಾಟ್ ಹಿ ಗಿವ್ಸ್ ಯು ಪ್ಲೀಸ್ ಅಕ್ಸೆಪ್ಟ್ ಇಟ್. ಅದರ್ವೈಸ್ ಡೋಂಟ್ ಎವರ್ ಆಸ್ಕ್ ಹಿಮ್ ಎನಿಥಿಂಗ್. ಪ್ರಹ್ಲಾದ ಹೇಳ್ತಾನಲ್ವಾ, ಬೇರೆಯವ್ರ ಮನೆ ಬಾಗಿಲಿಗಾದ್ರೂ ಹೋಗಿ ನಿಲ್ತೀನಿ, ಲಕ್ಷ್ಮೀ ನರಸಿಂಹ ನಿನ್ನ ಹತ್ರ ಮಾತ್ರ ಕೈ ನೀಟಲ್ಲ. ನರಸಿಂಹ ಆಸ್ಕ್ಸ್, ನಾನೇ ತಾನೇ ಎಲ್ಲಾದ್ನೂ ನೀನು ಕೊಡ್ಬೇಕು, ಅದೇನ್ ನನ್ನ ಹತ್ರ ಕೈ ನೀಟಲ್ಲ ಅಂತೀಯ? ಇರೋದ್ರಲ್ಲೇ ಕೈ ನೀಟದವ್ ನಮ್ಮಪ್ಪ, ಅವನ್ ಕಥೆನೇ ಈ ಕಥೆ ಆಗಿದೆ. ಇನ್ನು ನಾನ್ ನಿನ್ನ ಹತ್ರ ಕೈ ನೀಟಿದ್ರೆ ಏನದ ಅರ್ಥ? ಪರಮಾತ್ಮ ನನ್ನನ್ನು ಚೆನ್ನಾಗಿ ನೋಡ್ಕೋತಾ ಇಲ್ಲ ಅಂತ ಅರ್ಥ. ಅದು ಎಲ್ಲವನ್ನೂ ಕೊಟ್ಟು, ಆತ್ಮವನ್ನ ಕೊಟ್ಟು, ಶರೀರವನ್ನ ಕೊಟ್ಟು, ತಂದೆಯನ್ನ ಕೊಟ್ಟು, ತಾಯಿಯನ್ನ ಕೊಟ್ಟು, ಗುರುವನ್ನ ಕೊಟ್ಟು, ಅರಿವನ್ನ ಕೊಟ್ಟು, ಜ್ಞಾನವನ್ನ ಕೊಟ್ಟು, ಎಲ್ಲದಕ್ಕಿಂತ ಮೇಲೆ ನಮ್ಮ ಉಸಿರನ್ನು ನಮಗೆ ಕೊಟ್ಟಿದ್ದಾನೆ. ಇನ್ನೇನ್ ಕೊಡ್ಬೇಕು ಅವನು? If you are asking him something, that means you are not sure that your Lord is looking after you properly. ಅಲ್ವಾ? ಪಕ್ಕದ ಮನೆಯವ್ರನ್ನ ಹೋಗಿ ಏನಾದ್ರು ಕೇಳ್ತೀರಾ ಅಲ್ವಾ? ನಿಮ್ ಮನೆಯವ್ರನ್ನ ಏನಾದ್ರು ನೀವು ಕೇಳ್ಕೋತೀರಾ? ನಿಮ್ಮ ಕಾಲ್ ಮೇಲೆ ನೀವಿದ್ದೀರಾ. ಆ ತರ ಪರಮಾತ್ಮ ನಮ್ಮನ್ನ ಎತ್ತು ಹಿಡ್ದಿದ್ದಾನೆ ಅಂದ್ರೆ ಮುಗೀತಲ್ಲಿಗೆ. ನಥಿಂಗ್ ಯು ಮಸ್ಟ್ ಆಸ್ಕ್. ಇನ್ಮೇಲಿಂದ ಆದ್ರೂ ಏನು ಕೇಳ್ಕೋಬೇಡಿ. ನಮ್ಮಲ್ಲಿ ಕೆಲವರು ಕೆಟ್ಟದಾಗಿ ಹೋಗಿ ಅದೇನೋ ಗೋತ್ರ, ಹೆಸರು, ನಕ್ಷತ್ರ ಬರೋದನ್ನೆಲ್ಲ ಹೇಳಿ ಅರ್ಚನೆ ಮಾಡಿಸ್ತಾರೆ. ದಟ್ ಇಸ್ ಅ ರಾಂಗ್ ಕಾನ್ಸೆಪ್ಟ್. ಯು ಶುಡ್ ನೆವರ್ ಡೂ ಇಟ್. ದೇವ್ರ ಹೆಸರಲ್ಲಿ ಅಂತ ಹೇಳ್ಬಿಡಿ ಸಾಕು. ಅವರು ಇದು ತರ್ತಾರಲ್ವಾ, ತುಳಸಿ ಎಲ್ಲ ಇಟ್ಕೊಂಡು ಬರ್ತಾರಲ್ಲ, ಯಾರ ಹೆಸರಲ್ಲಿ ಅರ್ಚನೆ? ಬಿಕಾಸ್ ಈವನ್ ದೇ ಆರ್ ಆಲ್ಸೋ ಕಮರ್ಷಿಯಲ್. ಅವ್ರ ಹೊಟ್ಟೆ ತುಂಬಿಸ್ಕೋಬೇಕು, ಅದೇನೋ ಮಾಡ್ಕೊಂಡು ಬಂದಿದ್ದಾರೆ. ಮುಟ್ಬಿಟ್ಟು ದೇವ್ರ ಹೆಸರಲ್ಲಿ ಮಾಡಿ. ನನಗೆ ಹೆಸರು ಕೊಟ್ಟಿರೋವನೇ, ಗೋತ್ರ ಕೊಟ್ಟಿರೋವನೇ, ಅಡ್ರೆಸ್ ಕೊಟ್ಟಿರೋವನೇ ಅವನಿಗೆ ಹೋಗಿ ನೀವು ನಿಮ್ ಹೆಸರು ಗೋತ್ರ ಹೇಳಿದ್ರೆ ಎಷ್ಟು ನಾಚಿಕೆ ಇಡಲ್ವಾ? ಅನ್ಸಿಲ್ವಾ ನಮ್ಗೆ ಯಾವತ್ತೂ ಅದು? ಮತ್ತೆ ದೇವ್ರ ಹೆಸರು ಮಾಡಿಸ್ಬಾರ್ದು ಅಂತಾರಲ್ಲ, ಎಲ್ಲ ಹೇಳ್ತಾರೆ. ಮಾಡ್ಸೋದಿದ್ರೆ ದೇವ್ರ ಹೆಸರಲ್ಲಿ ಮಾಡ್ಸಿ, ಇಲ್ದಿದ್ರೆ ಮಾಡಿಸ್ಲೇಬೇಡಿ. ನಾನು ಯಾವತ್ತೂ ಎಲ್ಲೂ ಅರ್ಚನೆನೂ ಮಾಡ್ಸಿಲ್ಲ. ನಂಗೆ ಬೇಕಿಲ್ಲ ಅದೆಲ್ಲ. ಅನ್ನೆಸೆಸರಿ ಡಿಸ್ಟರ್ಬೆನ್ಸ್. ಹೋಗಿ ದೇವ್ರನ್ನ ಅನುಭವಿಸಿ ಬರ್ತಾ ಇರಿ. ಮಾಡಿಸ್ಬೇಕು ಅರ್ಚನೆ ಅನ್ಸುತ್ತಾ, ದೇವ್ರ ಹೆಸರು ಮಾಡಿಸಿ. ಕುಲ ಗೋತ್ರ ಏನೋ ಕೆಲ್ಸಕ್ಕೆ ಬಾರ್ದೇ ಇರೋದೆಲ್ಲ ಹೇಳಲೇಬಾರ್ದು ದೇವ್ರ ಮುಂದೆ. ಅದೆಲ್ಲ ಅವ್ನು ನಗ್ತಾನೆ. ನಿನಗ್ ಕೊಟ್ಟಿರೋದೇ ಕುಲ ಗೋತ್ರ ನಾನು, ನಿನಗ್ ಕೊಟ್ಟಿರೋದೇ ಹೆಸರು ದೇಹ ಎಲ್ಲ ನಾನು. ನನ್ನ ಹತ್ರನೇ ಬಂದು ಇಂಟ್ರೊಡಕ್ಷನ್ ಕೊಡ್ತೀಯಲ್ಲ. ರೇಖಾ ಅವರೇ, ನಿಮ್ ತಾಯಿ ಹತ್ರ ಹೋಗ್ಬಿಟ್ಟು ಅಮ್ಮ ನಾನ್ ನಿಮ್ ಮಗಳು ಅಂದ್ರೆ ಏನ್ ಹೇಳ್ತಾರೆ ನಿಮ್ಮಮ್ಮ? ಮುಂಚಿದಾನು ಈಗ ಗೊತ್ತು ಈ ವಿಚಾರ, ನೀನ್ ಹೇಳ್ಬೇಕಾ ನಂಗೆ ಅಂತಾರ ಇಲ್ವಾ? ನಾನ್ ನಿನ್ ಮಗಳು ಅಂತ ಹೋಗಿ ತಾಯಿ ಹತ್ರನೇ ಹೇಳಿದ್ರೆ ಇದೇನೇ ಸರಿಯಾಗಿದ್ಯಲ್ಲ, ಭಾಗವತ ಅಟೆಂಡ್ ಮಾಡಿ ಹುಚ್ಚೆ ಹಿಡ್ದಾಯ್ತಾ, ಇನ್ಮೇಲಿಂದ ಭಾಗವತ ಕ್ಲಾಸ್ ಬಿಟ್ಬಿಡು ಅಂದ್ಬಿಡ್ತಾರೆ ಅಲ್ವಾ? ಅರ್ಚನೆ ಅನ್ನೋದು ಆ ರೀತಿ. ಭಗವಂತನಿಗೆ ಹೋಗಿ ನಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ರ ಪ್ರಯೋಜನ ಏನು ಪ್ರಯೋಜನವಿಲ್ಲ. ಅವ್ನು ನಗ್ತಾನಷ್ಟೆ. ನನ್ನ ರಹಸ್ಯ ಪಾಪ ಇದಕ್ಕಿನ್ನೂ ಅರ್ಥ ಆಗಿಲ್ಲ, ನನ್ನ ಸತ್ಯ ಇದಕ್ಕೆ ಅರ್ಥ ಆಗಿಲ್ಲ ಅಂತ ನಗ್ತಾನೆ. ನೆವರ್ ಡೂ ಸಚ್ ಥಿಂಗ್ಸ್. ಈಗ ಆ ಪ್ರಾಣವಾಯು ಅನ್ನೋದು ಭಗವಂತನ ದೇಹದಾದ್ಯಂತ ಸಂಚಾರ ಮಾಡಕ್ಕೆ ಶುರು ಮಾಡ್ತು. ಗೊತ್ತಾಯ್ತಾ? ಇಲ್ಲಿಂದ ನಿಮ್ಮ ಫಸ್ಟ್ ಪಾಯಿಂಟ್ ಶುರು ಆಗುತ್ತೆ. ದ ವೆರಿ ಫಸ್ಟ್ ಪಾಯಿಂಟ್ ಆಫ್ ದ ಡೆವಲಪ್ಮೆಂಟ್ ಫೇಸ್. ಯಾವ್ಯಾವ ದೇವತೆಗಳು ಹುಟ್ಟುತ್ತಾರೆ, ಯಾರು ಅಧಿಷ್ಠಾನ ದೇವತೆ, ಆ ಪ್ರಾಣದಿಂದ ಏನಾಗುತ್ತೆ, ನೆಕ್ಸ್ಟ್ ಏನ್ ಡೆವಲಪ್ ಆಗುತ್ತೆ, ಸಮಗ್ರವಾಗಿ 24 ಪಾಯಿಂಟ್ಸ್ ಇದೆ. ಐ ಥಿಂಕ್ ವನಿತಾ ಅಂಡ್ ಸ್ಮಿತಾ ಹ್ಯಾಸ್ ಟೇಕನ್ ಆಲ್ 24 ಪಾಯಿಂಟ್ಸ್. ಎಂಟೈರ್ ನೋಟ್ಸ್ ದೇ ಹ್ಯಾವ್ ಟೇಕನ್. ವೆರಿ ಗುಡ್. ಟೈಮ್ ಸೇವ್ ಆಯ್ತು. ಐ ಕ್ಯಾನ್ ಓನ್ಲಿ ಎಕ್ಸ್ಪ್ಲೇನ್. ನೀವು ಕುತ್ಕೊಂಡು ಹಾಯಾಗಿ ಕೇಳ್ಬೋದು, ನೋಟ್ಸ್ ಎಲ್ಲ ನಿಮಗೆ ಸಿಗುತ್ತೆ. ಆಯ್ತಾ? ಆ ರೀತಿಯಾಗಿ ಒಂದೊಂದು ಪಾಯಿಂಟ್ ಆಗಿ ನಿಧಾನಕ್ಕೆ ನೆಕ್ಸ್ಟ್ ಕ್ಲಾಸಿಂದ ನೋಡೋಣ. ಈಗ ಇಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ, ಇಲ್ಲಿವರೆಗೂ ಶ್ಲೋಕಗಳನ್ನ ಹೇಳ್ಕೊಡ್ತೀನಿ. ಆಯ್ತಾ? ದಶಮೋಧ್ಯಾಯ ತಗೊಳ್ಳಿ. ಭಾರತ ಪ್ರಕಾಶನ ಪುಸ್ತಕ ಆದ್ರೆ 195 ಪೇಜ್ ನಂಬರ್. ಗೋರಖ್ಪುರ ಆದ್ರೆ ನೀವೇ ನೋಡ್ಕೊಳ್ಳಿ. ಯಾರಿಗಾದ್ರೂ ಗೋರಖ್ಪುರದಿದ್ರೆ ಪ್ಲೀಸ್ ಟೆಲ್ ದೆಮ್.
ಗೋರಖ್ಪುರ್ ನಂಬರ್ ಹೇಳಿ. 183 ಇದೆ ಸರ್. 183ನಾ? ಓಕೆ. ಓಕೆ, ಶುರು ಮಾಡೋಣ. ಅಥ ದಶಮೋಧ್ಯಾಯಃ. ಅನುರಾಧ ಆಂಟಿ ಹೇಳ್ತೀರಾ? ಶ್ರೀ ಶುಕ್ ಓಂ ಪುಂಡಲೀಕ ಹೇಳಿ. ಓಂ ನಮೋ ಭಗವತೆ ವಾಸುದೇವಾಯ. ಗೋಪಿಕಾ ಜೀವನ ಸ್ಮರಣಂ ಗೋವಿಂದ ಗೋವಿಂದ. ಶ್ರೀ ಶುಕ ಉವಾಚ. ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ. ಇದು ಬೇರೆ ರಾಗ ತಗೊಂಡೆ, ನಿಮಿಷ. ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣ ಊತಯಃ ಮನ್ವಂತರೇಶಾನುಕಥಾ ನಿರೋಧೋ ಮುಕ್ತಿ. ಬೇಡ, ಪರ್ಯಾನೇಶತೆ ಪ್ರಶ್ನಃ ಆ ರಾಗದಲ್ಲೇ ಹೇಳ್ಬಿಡಿ, ಈಸಿಯಾಗಿರುತ್ತೆ. ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣ ಊತಯಃ ಮನ್ವಂತರೇಶಾನುಕಥಾ ನಿರೋಧೋ ಮುಕ್ತಿರಾಶ್ರಯಃ ದಶಮಸ್ಯ ವಿಶುದ್ಧ್ಯರ್ಥಂ ನವಾನಾಮಿಹ ಲಕ್ಷಣಂ ವರ್ಣಯಂತಿ ಮಹಾತ್ಮಾನಃ ಶ್ರುತೇನಾರ್ಥೇನ ಚಾಂಜಸಾ. ಭಗವತೆ ವಾಸುದೇವಾಯ. ಗೋಪಿಕಾ ಜೀವನ ಸ್ಮರಣಂ ಗೋವಿಂದ ಗೋವಿಂದ. ಅತಃ ದಶಮೋಧ್ಯಾಯಃ. ಶ್ರೀ ಶುಕ ಉವಾಚ. ಅತ್ರ ಸರ್ಗೋ. ಒಂದ್ಸಲ ಹೇಳಿ ಸರ್, ಒಂದು ಲೈನು. ಅತ್ರ ಸರ್ಗೋ. ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣ ಊತಯಃ ಮನ್ವಂತರೇಶಾನುಕಥಾ ನಿರೋಧೋ ಮುಕ್ತಿರಾಶ್ರಯಃ ದಶಮಸ್ಯ ವಿಶುದ್ಧ್ಯರ್ಥಂ ನವಾನಾಮಿಹ ಲಕ್ಷಣಂ ವರ್ಣಯಂತಿ ಮಹಾತ್ಮಾನಃ ಶ್ರುತೇನಾರ್ಥೇನ ಚಾಂಜಸಾ. ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣಮೂತಯಃ ಮನ್ವಂತರೇಶಾನುಕಥಾ ನಿರೋಧೋ ಮುಕ್ತಿರಾಶ್ರಯಃ ದಶಮದ್ಯ ವಿಶುದ್ಧ್ಯರ್ಥಂ ನವನಾಮಿಹ ಲಕ್ಷಣಂ ವರ್ಣಯಂತಿ ಮಹಾತ್ಮನಃ ಶ್ರುತೇನಾರ್ಥೇನ ಚಾಂಜಸಾ. ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣಮೂತಯಃ ಮನ್ವಂತರೇಶಾನುಕಥಾ ನಿರೋಧೋ ಮುಕ್ತಿರಾಶ್ರಯಃ ದಶಮದ್ಯ ವಿಶುದ್ಧ್ಯರ್ಥಂ ನವಾನಾಮಿಹ ಲಕ್ಷಣಂ ವರ್ಣಯಂತಿ ಮಹಾತ್ಮಾನಃ ಶ್ರುತೇನಾರ್ಥೇನ ಚಾಂಜಸಾ. ಈಗ ಫಸ್ಟ್ ಶ್ಲೋಕ ಸ್ಟಾರ್ ಮಾರ್ಕ್ ಹಾಕೊಂಡು ಧ್ಯಾನ ಶ್ಲೋಕ ಅಂತ ಬರ್ಕೊಳ್ಳಿ. ಫಸ್ಟ್ ಶ್ಲೋಕ ಸ್ಟಾರ್ ಮಾರ್ಕ್ ಹಾಕೊಂಡು ಧ್ಯಾನ ಶ್ಲೋಕ ಅಂತ ಬರ್ಕೊಳ್ಳಿ. ಸರ್ಗೋ ಅನ್ನೋದನ್ನ ಸಪರೇಟ್ ಆಗಿ ಅಂಡರ್ಲೈನ್ ಮಾಡ್ಕೊಳ್ಳಿ. ಹತ್ರ ಬಿಟ್ಬಿಡಿ. ಸರ್ಗೋ ಸಪರೇಟ್ ಅಂಡರ್ಲೈನು, ಮೊದಲನೇದದು ದಶಲಕ್ಷಣಗಳಲ್ಲಿ. ವಿಸರ್ಗಶ್ಚ ಸಪರೇಟ್ ಅಂಡರ್ಲೈನ್. ಸ್ಥಾನಂ ಸಪರೇಟ್ ಅಂಡರ್ಲೈನ್. ಪೋಷಣಂ ಸಪರೇಟ್ ಅಂಡರ್ಲೈನ್. ಊತಯಃ ಸಪರೇಟ್ ಅಂಡರ್ಲೈನ್. ಮನ್ವಂತರೆ ಸಪರೇಟ್ ಅಂಡರ್ಲೈನ್. ಶಾನುಕಥಾ ಈಶಾನುಕಥಾ ಅಂತ ಅದು ಸಪರೇಟ್ ಅಂಡರ್ಲೈನ್. ನಿರೋಧೋ ಸಪರೇಟ್ ಅಂಡರ್ಲೈನ್. ಮುಕ್ತಿ ಸಪರೇಟ್ ಅಂಡರ್ಲೈನ್. ಆಶ್ರಯ ಸಪರೇಟ್ ಅಂಡರ್ಲೈನ್. 1 2 3 4 5 6 7 8 9 10 ಅಂಡರ್ಲೈನ್ ಸಪರೇಟ್ ಮಾಡಬೇಕು. ನೆಕ್ಸ್ಟ್ ಸೆಕೆಂಡ್ ಶ್ಲೋಕದಲ್ಲಿ
ಮೊದಲನೇ ಲೈನ್ ಪೂರ್ತಿ ಒಂದೇ ಅಂಡರ್ಲೈನ್ ಮಾಡ್ಬೇಕು. ದಶಮಸ್ಯ ವಿಶುದ್ಧ್ಯರ್ಥಂ ನವಾನಾಮಿಹ ಲಕ್ಷಣಂ. ಎಲ್ಲೂ ಬ್ರೇಕ್ ಕೊಡಬಾರ್ದು, ಫುಲ್ಲು ಒಂದೇ ಅಂಡರ್ಲೈನ್ ಮಾಡ್ಬೇಕು. ಈ ಅಂಡರ್ಲೈನ್ಗಳನ್ನ ಹೆಂಗ್ ಮಾಡ್ಸಿದೀನೋ ಅದನ್ನ ಅದೇ ರೀತಿ ನೋಟ್ಸ್ ಅಲ್ಲಿ ಫಾಲೋ ಮಾಡ್ತೀರಾ ನೀವು. ನಿಮ್ ಕೈಗೆ ನೋಟ್ಸ್ ಬಂದಾಗ ಇದೇನಕ್ಕೆ ಸಪರೇಟ್ 10 ಅಂಡರ್ಲೈನ್ ಮಾಡಿಸ್ತಿದ್ದಾರೆ, ಆಮೇಲೆ ನೆಕ್ಸ್ಟ್ ಲೈನ್ ಒಂದೇ ಫುಲ್ ಏನಕ್ಕೆ ಮಾಡಿಸಿದ್ದಾರೆ ಅಂತ ನೋಟ್ಸ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಓಕೆ, ಮಾಡ್ಕೊಂಡ್ರ ಎಲ್ರು? ಫಸ್ಟ್ ಸ್ಟಾರ್ ಮಾರ್ಕು ಧ್ಯಾನ ಶ್ಲೋಕ. ಸರ್ಗೋ ವಿಸರ್ಗೋ ಸ್ಥಾನಂ ಪೋಷಣಂ ಊತಯಃ ಮನ್ವಂತರ ಈಶಾನುಕಥ ನಿರೋಧೋ ಮುಕ್ತಿ ಆಶ್ರಯ. 10 ಅಂಡರ್ಲೈನ್ ಆದ್ಮೇಲೆ ಒಂದು ದೊಡ್ಡ ಅಂಡರ್ಲೈನು ದಶಮಸ್ಯ ವಿಶುದ್ಧ್ಯರ್ಥಂ ನವಾನಾಮಿಹ ಲಕ್ಷಣಂ. ಮಾಡ್ಕೊಂಡ್ರ? ಈಗ 3rd ಶ್ಲೋಕಕ್ಕೆ ಬನ್ನಿ. ಅಲ್ಲಿ ಭೂತ ಮಾತ್ರೇಂದ್ರಿಯ ಧಿಯಾಂ ಅದನ್ನ ಮಾತ್ರ ಅಂಡರ್ಲೈನ್ ಮಾಡ್ಕೊಂಡು ಅದ್ರ ಧಿಯಾಂ ಜನ್ಮವರೆಗೂ ಮಾಡ್ಕೊಳ್ಳಿ, ಒಂದೇ ಅಂಡರ್ಲೈನು. ಭೂತ ಮಾತ್ರೇಂದ್ರಿಯ ಜನ್ಮ, ಅದಕ್ಕೆ ನಂಬರ್ 1 ಅಂತ ನಂಬರ್ ಕೊಟ್ಟು ರೌಂಡ್ ಮಾರ್ಕ್ ಹಾಕೊಳ್ಳಿ. ಈ ನಂಬರ್ ಸಿಸ್ಟಮ್ ಎಲ್ಲ ನಿಮ್ಗೆ ನೋಟ್ಸ್ ಕೊಟ್ಟಾಗ ಗೊತ್ತಾಗುತ್ತೆ ಏನಕ್ಕೆ ನಂಬರ್ 1 ಹಾಕ್ಸಿದೀನಿ. ಅಲ್ಲಿ ಮತ್ತೆ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೇನ್ ನಿಮ್ಗೆ ದಶಲಕ್ಷಣಗಳು. ನೋಟ್ಸ್ ಅಲ್ಲಿ ಕೈಗೆ ಬಂದಾಗ ಇನ್ನು ಕ್ಲಾರಿಟಿ ಸಿಗುತ್ತೆ. ನೆಕ್ಸ್ಟ್ ಅದೇ 3rd ಶ್ಲೋಕದಲ್ಲಿ ಲಾಸ್ಟ್ ಲೈನ್ ವಿಸರ್ಗ ಪೌರುಷಃ ಸ್ಮೃತಃ, ಕಂಪ್ಲೀಟ್ ಒಂದೇ ಅಂಡರ್ಲೈನ್ ಮಾಡಿ. ಅದು ವಿಸರ್ಗ ಪೌರುಷಃ ಸ್ಮೃತಃ. ಅಲ್ಲಿ ನಂಬರ್ 2 ಅಂತ ಹಾಕೊಂಡು 0 ಹಾಕೊಳ್ಳಿ. ಈ ನಂಬರ್ 1 ನಂಬರ್ 2 ಎಲ್ಲ ನಿಮ್ ನೋಟ್ಸ್ಗೆ ಮ್ಯಾಚ್ ಆಗುತ್ತೆ, ಗೊತ್ತಾಯ್ತಾ? ನಂಬರ್ 2 ಅಂತ ಹಾಕೊಳ್ಳಿ. ನೆಕ್ಸ್ಟ್ 4th ಶ್ಲೋಕದಲ್ಲಿ ಸ್ಥಿತಿರ್ ವೈಕುಂಠ ವಿಜಯ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಂಡು ನಂಬರ್ 3 ಅಂತ ಹಾಕೊಳ್ಳಿ. ಸ್ಥಿತಿರ್ ವೈಕುಂಠ ವಿಜಯ. ನೆಕ್ಸ್ಟ್ ಪೋಷಣಂ ತದನುಗ್ರಹ ಅನ್ನೋದು ನಂಬರ್ 4 ಅಂಡರ್ಲೈನ್ ಮಾಡ್ಕೊಂಡು ನಂಬರ್ 4 ಅಂತ ರೌಂಡ್ ಮಾರ್ಕ್ ಹಾಕೊಳ್ಳಿ. ನೆಕ್ಸ್ಟ್ ಮನ್ವಂತರಾಣಿ ಸದ್ಧರ್ಮ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಂಡು ನಂಬರ್ 6 ಅಂತ ಬರ್ಕೊಳ್ಳಿ. 5 ಅಲ್ಲ 6, ಜಾಗೃತಿಯಾಗಿ ಬರ್ಕೋಬೇಕು, ಅಲ್ಲಿ ಚೇಂಜ್ ಆಗುತ್ತೆ. ನಂಬರ್ 6 ಆಯ್ತಾ? ನೆಕ್ಸ್ಟ್ ಊತಯ ಕರ್ಮ ವಾಸನಾಹ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಂಡು ನಂಬರ್ 5 ಅಂತ ಬರ್ಕೊಳ್ಳಿ. ಊತಯ ಕರ್ಮ ವಾಸನಾಹ. ನೆಕ್ಸ್ಟ್ 5th ಶ್ಲೋಕದಲ್ಲಿ ಫಸ್ಟ್ ಪೂರ್ತಿ ಶ್ಲೋಕ ಬ್ರೇಕ್ ಇಲ್ದೆ ಅಂಡರ್ಲೈನ್ ಮಾಡ್ಕೊಳ್ಳಿ. ಅವತಾರಾನುಚರಿತಂ ಹರೇಶ್ಚಾಸ್ಯಾನುವರ್ತಿನಾಂ, ಅಲ್ಲಿವರೆಗೂ ಅಂಡರ್ಲೈನ್ ಮಾಡ್ಕೊಂಡು ನಂಬರ್ 7 ಅಂತ ಬರ್ಕೊಳ್ಳಿ. ಆಯ್ತಾ? ನೆಕ್ಸ್ಟ್ 6th ಶ್ಲೋಕದಲ್ಲಿ ನಿರೋಧೋಸ್ಯಾನು ಶಯನಃ, ಅಲ್ಲಿವರೆಗೂ ಅಂಡರ್ಲೈನ್ ಮಾಡ್ಕೊಂಡು ನಂಬರ್ 8 ಅಂತ ಬರ್ಕೊಳ್ಳಿ. ನಿರೋಧೋ ಸ್ಯಾನು ಶಯನಃ. ನೆಕ್ಸ್ಟ್ ಲೈನ್ ಅಲ್ಲಿ ಮುಕ್ತಿರ್ ಹಿತ್ವಾನ್ಯಥಾರೂಪಂ ಸ್ವರೂಪೇಣ ವ್ಯವಸ್ಥಿತಿ, ಪೂರ್ತಿ ಲೈನ್ ಅಂಡರ್ಲೈನ್ ಮಾಡಿ ನಂಬರ್ 9 ಅಂತ ಬರ್ಕೊಳ್ಳಿ. ನೆಕ್ಸ್ಟ್ 7th ಶ್ಲೋಕದಲ್ಲಿ ಲಾಸ್ಟ್ ಲೈನು ಸ ಆಶ್ರಯ ಪರಂ ಬ್ರಹ್ಮ ಪರಮಾತ್ಮೇತಿ ಶಬ್ದತೆ, ಅದನ್ನ ಪೂರ್ತಿ ಅಂಡರ್ಲೈನ್ ಮಾಡ್ಕೊಂಡು ನಂಬರ್ 10 ಅಂತ ಬರ್ಕೊಳ್ಳಿ. 7th ಶ್ಲೋಕಕ್ಕೆ ಪೂರ್ತಿ ಒಂದು ಲೈನ್ ಅನ್ನ ಎಳೆದ್ಬಿಟ್ಟು ಪಾರ್ಟ್ 1 ಕಂಪ್ಲೀಟೆಡ್ ಅಂತ ಬರ್ಕೊಳ್ಳಿ. 8th ಶ್ಲೋಕದಿಂದ 11th ಶ್ಲೋಕದವರೆಗೂ ಪಾರ್ಟ್ 2, ಆಮೇಲೆ 12th ಶ್ಲೋಕದಿಂದ ಪಾರ್ಟ್ 3, 3 ಪಾರ್ಟ್ಸ್ ಆಗಿ ಈ ಒಂದು ಅಧ್ಯಾಯವನ್ನ ಡಿವೈಡ್ ಮಾಡಲಾಗಿದೆ. ಪಾರ್ಟ್ 1 7th ಶ್ಲೋಕಕ್ಕೆ ಕಂಪ್ಲೀಟ್ ಆಗುತ್ತೆ. ಪಾರ್ಟ್ 2 8th 9th 10th ಅಂಡ್ 11th 4 ಶ್ಲೋಕಗಳು ಪಾರ್ಟ್ 2. ಪಾರ್ಟ್ 3 12th ಶ್ಲೋಕದಿಂದ ಶುರು ಆಗುತ್ತೆ, ಕೊನೆಯವರೆಗೂ ಎಂಡ್ ಆಫ್ ದ ಚಾಪ್ಟರ್ ಪಾರ್ಟ್ 3. ಎಲ್ಲಾರ್ಗೂ ಅರ್ಥ ಆಯ್ತಾ? ಗೊತ್ತಾಯ್ತಾ? ಅರ್ಥಮಾಚ ಎಲ್ಲಾರ್ಕುಮೇ?
ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಭೂತ ಮಾತ್ರೇಂದ್ರಿಯ ಧಿಯಾಂ ಅಂಡರ್ಲೈನ್ ನಂಬರ್ 1. ದ್ವಿಸರ್ಗಃ ಪೌರುಷಃ ಸ್ಮೃತಃ ಅಂಡರ್ಲೈನ್ ನಂಬರ್ 2. ಸ್ಥಿತಿರ್ವೈಕುಂಠ ವಿಜಯಃ ಅಂಡರ್ಲೈನ್ ನಂಬರ್ 3. ಪೋಷಣಂ ತದನುಗ್ರಹಃ ಅಂಡರ್ಲೈನ್ ನಂಬರ್ 4. ಮನ್ವಂತರಾಣಿ ಸದ್ಧರ್ಮ ಅಂಡರ್ಲೈನ್ ನಂಬರ್ 6. ಮತ್ತೆ ಊತಯಃ ಕರ್ಮವಾಸನಾಃ ಅಂಡರ್ಲೈನ್ ನಂಬರ್ 5. ಅವತಾರಾನುಚರಿತಂ ಹರೇಶ್ಚಾಸ್ಯಾನುವರ್ತಿನಾಂ ಅಂಡರ್ಲೈನ್ 7. ನಿರೋಧೋಸ್ಯಾನುಶಯನಂ ಅಂಡರ್ಲೈನ್ ನಂಬರ್ 8. ಮುಕ್ತಿರ್ಹಿತ್ವಾನ್ಯಾಥ ನ್ಯಥಾರೂಪಂ ಸ್ವರೂಪೇಣ ವ್ಯವಸ್ಥಿತಿಃ ಫುಲ್ ಅಂಡರ್ಲೈನ್ ನಂಬರ್ 9. ಸ ಆಶ್ರಯಃ ಪರಂ ಬ್ರಹ್ಮ ಪರಮಾತ್ಮೇತಿ ಶಬ್ದತೆ ಅಂಡರ್ಲೈನ್ ನಂಬರ್ 10. 7th ವರೆಗೂ ಪಾರ್ಟ್ 1, 8, 9, 10, 11 ಪಾರ್ಟ್ 2, 12th ಇಂದ ಕಂಪ್ಲೀಟ್ಲಿ ಪಾರ್ಟ್ 3. ಫಿನಿಶ್ಡ್? ಎವ್ರಿಥಿಂಗ್ ಫಿನಿಶ್ಡ್? ಓಕೆ. ಅನುರಾಧ ಆಂಟಿ ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಭೂತ ಮಾತ್ರೇಂದ್ರಿಯ ಧಿಯಾಂ ಜನ್ಮ ಸರ್ಗ ಉದಾಹೃತಃ ಬ್ರಹ್ಮಣೋ ಗುಣವೈಷಮ್ಯ ವಿಸರ್ಗಃ ಪೌರುಷ ಸ್ಮೃತಃ ಸ್ಥಿತಿರ್ವೈಕುಂಠ ವಿಜಯಃ ಪೋಷಣಂ ತದನುಗ್ರಹಃ ಮನ್ವಂತರಾಣಿ ಸದ್ಧರ್ಮ ಊತಯಃ ಕರ್ಮ ವಾಸನಾಃ. ಹೇಳಿ. ಭೂತಮಾತ್ರೇಂದ್ರಿಯ ಧಿಯಾಂ ಜನ್ಮ ಸರ್ಗ ಉದಾಹೃತಃ ಬ್ರಹ್ಮಣೋ ಗುಣವೈಷಮ್ಯಾದ್ವಿಸರ್ಗ ಪೌರುಷಃ ಸ್ಮೃತಃ ಸ್ಥಿತಿರ್ವೈಕುಂಠ ವಿಜಯಃ ಪೋಷಣಂ ತದನುಗ್ರಹಃ ಮನ್ವಂತರಾಣಿ ಸದ್ಧರ್ಮ ಊತಯಃ ಕರ್ಮ ವಾಸನಾಃ. ಭೂತಮಾತ್ರೇಂದ್ರಿಯ ಧಿಯಾಂ ಜನ್ಮ ಸರ್ಗ ಉದಾಹೃತಃ ಬ್ರಹ್ಮಣೋ ಗುಣವೈಷಮ್ಯಾದ್ವಿಸರ್ಗಃ ಪೌರುಷಃ ಸ್ಮೃತಃ ಸ್ಥಿತಿರ್ವೈಕುಂಠ ವಿಜಯಃ ಪೋಷಣಂ ತದನುಗ್ರಹಃ ಮನ್ವಂತರಾಣಿ ಸದ್ಧರ್ಮ ಊತಯಃ ಕರ್ಮ ವಾಸನಾಃ. 2 ಸಲ ಆಯ್ತಾ? ಆಯ್ತು ಸರ್. ನೆಕ್ಸ್ಟ್ ಅವತಾರಾನುಚರಿತಂ ಹರೇಶ್ಚಾಸ್ಯಾನುವರ್ತಿನಾಂ ಸತಾಮಿಷ ಕಥಾಃ ಪ್ರೋಕ್ತಾಃ ನಾನಾಖ್ಯಾನೋಪಬೃಂಹಿತಾಃ ನಿರೋಧೋಸ್ಯಾನುಶಯನಂ ಆತ್ಮನಃ ಸಹ ಶಕ್ತಿಭಿಃ ಮುಕ್ತಿರ್ಹಿತ್ವಾನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿಃ. ಅವತಾರಾನುಚರಿತಂ ಹರೇಶ್ಚಾಸ್ಯಾನುವರ್ತಿನಾಂ ಸತಾಮೀಶ ಕಥಾಃ ಪ್ರೋಕ್ತಾಃ ನಾನಾಖ್ಯಾನೋಪಬೃಂಹಿತಾಃ ನಿರೋಧೋಸ್ಯಾನುಶಯನಂ ಆತ್ಮನಃ ಸಹ ಶಕ್ತಿಭಿಃ ಮುಕ್ತಿರ್ಹಿತ್ವಾನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿಃ. ಅವತಾರಾನುಚರಿತಂ ಹರೇಶ್ಚಾಸ್ಯಾನುವರ್ತಿನಾಂ ಸತಾಮೀಶ ಕಥಾಃ ಪ್ರೋಕ್ತಾಃ ನಾನಾಖ್ಯಾನೋಪಬೃಂಹಿತಾಃ ನಿರೋಧೋಸ್ಯಾನುಶಯನಂ ಆತ್ಮನಃ ಸಹ ಶಕ್ತಿಭಿಃ ಮುಕ್ತಿರ್ಹಿತ್ವಾನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿಃ. ಆಭಾಸಶ್ಚ ನಿರೋಧಶ್ಚ ಯತ್
यश्चाद्यवतीयते स आश्रयः परं ब्रह्म परमात्मेति शब्द्यते योऽध्यात्मिकोऽयं पुरुषः सोऽसा वेदाधिदैविकः यस्तत्रो भयविच्छेदः पुरुषो ह्याधिभौक्तिकः ಭೌತಿಕಃ ಅನ್ನೋದು ಎಕ್ಸ್ಪ್ಲೈನ್ ಮಾಡ್ಕೊಳ್ಳಿ. ಹೇಳಿ ಅನುರಾಧ ಆಂಟಿ. ಆವಾಸಶ್ಚ ನಿರೋಧಶ್ಚ ಯತಶ್ಚಾಧ್ಯವಸೀಯತೆ ನ ಸ ಆಶ್ರಯಃ ಪರಂ ಬ್ರಹ್ಮ ಪರಮಾತ್ಮೇತಿ ಶಬ್ದ್ಯತೆ ಯೋಧ್ಯಾತ್ಮಿಕೋऽಯಂ ಪುರುಷಃ ಸೋऽಸಾ ವೇವಾದಿದೈವಿಕಃ ಯಸ್ತತ್ರೋ ಭಯವಿಚ್ಛೇದಃ ಪುರುಷೋ ಹ್ಯಾದಿಭೌತಿಕಃ ಆವಾಸಶ್ಚ ನಿರೋಧಶ್ಚ ಯತಶ್ಚಾಧ್ಯವಸೀಯತೆ ಸ ಆಶ್ರಯಃ ಪರಂ ಬ್ರಹ್ಮ ಪರಮಾತ್ಮೇತಿ ಶಬ್ದ್ಯತೆ ಯೋಧ್ಯಾತ್ಮಿಕೋऽಯಂ ಪುರುಷಃ ಯೋಧ್ಯಾತ್ಮಿಕೋऽಯಂ ಪುರುಷಃ ಸೋऽಸಾ ವೇವಾಧಿದೈವಿಕಃ ಯಸ್ತತ್ರೋ ಭಯವಿಚ್ಛೇದಃ ಪುರುಷೋ ಹ್ಯಾದಿಭೌತಿಕಃ ಏಕಮೇಕತರಾ ಭಾವೇ ಯದಾ ನೋಪಲಭಾಮಹೇ ತ್ರಿತಯಂ ತತ್ರಯೋ ವೇದಂ ವೇದ ಸ ಆತ್ಮ ಸ್ವಾಶ್ರಯಾಶ್ರಯಃ. ಆತ್ಮ ಸ್ವಾಶ್ರಯಾಶ್ರಯಃ ಅನ್ನೋದನ್ನ ಅಂಡರ್ಲೈನ್ ಮಾಡಿಕೊಂಡು ಆರೋ ಮಾರ್ಕ್ ಹಾಕೊಂಡು ಉಯರ್ವರ ಉಯರ್ನಲಂ ಅಂತ ಬರ್ಕೊಳ್ಳಿ. ಉಯರ್ನಲಂನವರು ಎಲ್ರೂ ಬರ್ಕೊಂಡಿರಿ. ನಿಮಗೆ ತಿರುವಾಯ್ಮೊഴಿ ಹೇಳ್ಕೊಡುವಾಗ ಅದು ಏನು ಅಂತ ಗೊತ್ತಾಗುತ್ತೆ. ಇನ್ ಕೆಲವ್ರಿಗೆ ಈಗಾಗ್ಲೇ ಗೊತ್ತಾಗಿದೆ. ಆತ್ಮ ಉಯರ್ವರ ಉಯರ್ವರ ಉಯರ್ನಲಂ. ಹೇಳಿ ಯಾರಾದ್ರೂ ಪಾಶುರ, யாராலே சொல்ல முடியும்? உயர்வர உயர்நலம் உடையவன் எவனவன் அருள் அருள்வர மருள்வர மயர்வர அருளினன் எவனவன் அயர்வர மதிரருள் அருளினன் எவனவன் அயர்வரும் அசுரர்கள் அதிபதி எவனவன் அயர்வரும் அமரர்கள் அதிபதி எவனவன் அசுரர்கள் அல்ல அமரர்கள். ಅಯರರು ಸುಡರಳಿ ತೊಳುದಳೆನ್ ಮನನೆ. ಅಯರ್ವರು ಇನ್ನೊಂದ್ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಉಯರ್ವರ ಉಯರ್ನಲಂ ಅರುಳಿರನ್ಯವನವನ್ ಮಯರ್ವರ ಮದಿನಲಂ ಅರುಳಿನನ್ಯವನವನ್ ಅಯರ್ವரும் அமரர்கள் அதிபதியவனவன் துயரரு சுடரடி ತೊಳೆದು ಎಳನ್ ಮನನೆ. ತೊಳೆದು ಎಳ ಎನ್ ಮನನೆ ಅಷ್ಟು ಸೇರ್ಕೊಳತ್ತಲ್ಲಿ. ತೊಳೆದೆಳ್ ಎನ್ ಮನನೆ. ಗೊತ್ತಾಯ್ತಾ? ನಮ್ಮಾಳ್ವಾರರು ಕಣ್ಣು ಮುಚ್ಕೊಂಡು ಧ್ಯಾನಸ್ಥರಾಗಿ 32 ವರ್ಷಗಳ ಕಾಲ ಒಂದು ಹುಣಸೆ ಮರದ ಕೆಳಗಡೆ ಕೂತಿರ್ತಾರೆ. ಅವಾಗ ಮಧುರಕವಿ ಆಳ್ವಾರರು ಬಂದು, ಇದೇನು ಇವರಿಗೆ, ಈ ಮಹಾಶಯರಿಗೆ ಕಿವಿ ಕೇಳಿಸುತ್ತಾ ಕಣ್ ಕಾಣಿಸುತ್ತಾ ಏನು ಗೊತ್ತಿಲ್ಲ, ಏನ್ ಮಾಡೋದು ಇವ್ರು? ಹೋಗಿ ಏಳ್ಸಕ್ಕಾಗಲ್ಲ. ಒಂದು ದಪ್ಪ ಕಲ್ ತಗೊಂಡು ಮೇಲಿಂದ ದಪ್ಪ ಅಂತ ಕೆಳಗಡೆ ಬಿಟ್ರು. ಬಿಟ್ಟಾಗ ಶಬ್ದ ಕೇಳಿಸ್ತು, ಕಲ್ ಕೆಳಗಡೆ ಬಿದ್ದಿದ್ದು ಧಪಾರ್ ಅಂತ. ಆಗ ಇವ್ರು ಕಣ್ಬಿಟ್ಟು ನೋಡಿದ್ರು. ಹಿಂಗೆ ಕಣ್ಬಿಟ್ಟು ನೋಡಿದ್ರ ಅವಾಗ ಕಿವಿ ಕೇಳಿಸುತ್ತೆ ಕಣ್ ಕಾಣಿಸುತ್ತೆ ಅಂತ ಗೊತ್ತಾಗೋಯ್ತು ಇವ್ರಿಗೆ. ಆಯ್ತಾ? ಹೋಗಿ ಮಹಾಶಯರು ಅಗ್ನಿ ಜ್ವಾಲೆ ಹೆಂಗೆ ದಗ 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 ಅಂತ ಉರಿಯುತ್ತೋ ಆ ರೀತಿ ಕೇಳಬಾರದು. ಉಪನಿಷತ್ ವಾಕ್ಯಾರ್ಥ ಚಾಂದೋಗ್ಯೋಪನಿಷತ್ ಹೇಳುವ ಮಾತನ್ನ ಕೇಳ್ತಾರೆ ಮಧುರಕವಿ ಆಳ್ವಾರ್. சற்றத்தில் வயிற்றில் சிறியது பிறந்தால் ಎತ್ತೈ ತಿನ್ರಿ ಎಂಗೈ ಕಿಡಕ್ಕುಂ. ಹೇಳ್ತೀನಿ, ಕನ್ನಡದಲ್ಲಿ ಹೇಳ್ತೀನಿ, ತೆಲುಗುಲೋ ಚಪ್ಪೊಚ್ಚು. ಈ ಸ್ಥೂಲವಾದ ಶರೀರದಲ್ಲಿ ಸೂಕ್ಷ್ಮವಾಗಿ ಅಣುರೂಪವಾಗಿ ಕಣ್ಣಿಗೂ ಕಾಣದೇ ಇರುವಂತಹ ಆತ್ಮ ಎಲ್ಲಿದೆ?
ಅದಕ್ಕೆ ಆನ್ಸರ್ ನೋಡಿ ಇಲ್ಲಿ ಭಾಗವತದಲ್ಲಿ ಆತ್ಮ ಸ್ವ ಆಶ್ರಯ ಆಶ್ರಯ, ಎಲ್ಲಿ ಇರ್ಬೇಕೋ ಅಲ್ಲಿ ಆಶ್ರಯವನ್ನ ತನ್ನಷ್ಟಕ್ಕೆ ತಾನೇ ಪಡ್ಕೊಂಡಿದೆ. ಎಲ್ಲಿದೆ ಅದು? ಅತ್ತೈ ತಿಂಡ್ರು ಅತ್ತೆಯೇ ಕಿಡಕ್ಕುಂ. நம்மாழ்வார் ಹೇಳೋ ಬದಲು ಅವರ ಕ್ವೆಶ್ಚನ್ಗೆ ಅಲ್ವಾ, சிற்றத்தில் வைத்தல் சிறிது பிறந்தால் எத்தை தின்று எங்கை கிடக்கும் ಅಂದಾಗ நம்மாழ்வார் என்ன சொல்ற? ಅತ್ತೆಯೇ ತಿಂಡ್ರೆ ಅಂಗೈಯೇ ಕಿಡಕ್ಕುಂ. ಸ್ವ ಆಶ್ರಯ ಆಶ್ರಯ. ಆತ್ಮ, ಆತ್ಮ ಅನ್ನೋದು ಶರೀರದ ಒಳಗಡೆ ಸರ್ವವ್ಯಾಪ್ತವಾಗಿ ಶರೀರವನ್ನೇ ಭುಜಿಸ್ತಾ ಇದೆ ಅಲ್ವಾ? ಒಪ್ಕೋತೀರಾ? ಅನುರಾಧ ಆಂಟಿ, ಆತ್ಮ ಎಲ್ಲಿದೆ? ಕಣ್ಣಲ್ಲಿದ್ಯಾ? ಕಣ್ಣು ನೋಡ್ತಾ ಇದೀವಿ, ಕಣ್ಣಲ್ಲಿ ನೋಡ್ತಾ ಇದ್ದೀರಾ. ಮೂಗಲ್ಲಿ ಇದೆಯಾ? ಮೂಗಲ್ಲಿ ಉಸಿರಾಡ್ತಾ ಇದ್ದೀರಾ. ಬಾಯಲ್ಲಿ ಇದೆಯಾ? ಬಾಯಲ್ಲಿ ಮಾತಾಡ್ತಾ ಇದ್ದೀರಾ. ಎಲ್ಲಿದೆ ಹಾಗಾದ್ರೆ? ಅವಾಗ ಆನ್ಸರ್ ಏನ್ ಬರೋದು? ಸರ್ವವ್ಯಾಪ್ತವಾಗಿದೆ ಅದು ಆತ್ಮ ಅನ್ನೋದು, ಒಂದ್ ಕಡೆ ಇಲ್ಲ. ಏನನ್ನ ಭುಜಿಸ್ತಾ ಇದೆ? ನಮ್ಮ ಅಂತರಂಗ ಶರೀರವನ್ನೇ ಅದು ಭುಜಿಸ್ತಾ ಇದೆ. ಗಾಟ್ ಇಟ್? ಎವ್ರಿಬಡಿ ಗಾಟ್ ಇಟ್? ಅದಕ್ಕೆ ಇಲ್ಲಿ ಆರೋ ಮಾರ್ಕ್ ಹಾಕಿ ಉಯರ್ವರ ಉಯರ್ನಲಂ ಅಂತ ಬರ್ಕೊಳ್ಳಿ. ಆ ಪಾಶುರಕ್ಕೆ ಅಫಿಲಿಯೇಟ್ ಆಗಿರೋ ಲೈನ್ ಇದು, ಗೊತ್ತಾಯ್ತಾ? ರೇಖಾ ಮಾಮಿ, ಪಾಶುರತೆ ಎಪ್ಪಡೆಪಡಿಯೋ ಕತ್ತಂಡೇಳೆ ನನ್ನ ಕತ್ತಂಡ್ರ ಕೇಳ್ ಅನ್ನ ನನ್ನ ಬರಲೆ. ಯು ಮಸ್ಟ್ ಹೋಗಿದ್ರಿಂದ ಹಾಗಾಗ್ಬಿಡ್ತು ಸರ್. ಸಲೀಸಾಗಿ ಬರ್ಬೇಕು. Somebody giving a bell, sir. I'll attend and come, sir. Continuous bell ಮಾಡ್ತಿದ್ದಾರೆ, ಅಟೆಂಡ್ ಮಾಡಿ ಬರ್ತೀರಾ? ಓಕೆ 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 ಓಕೆ, ನೋ ಪ್ರಾಬ್ಲಮ್. ಸೊ உயர்வர உயர்நலம் உடையவன் யவனவன், மயர்வர மதிநலம் அருள் நன்யவனவன், அயர்வர் உமரர்கள் ಅಧಿಪತಿಯವನವನ್, ತುಯರರ್ ಸುಡರಡಿ ತೊಳೆದ ಎನ್ಮನನೆ. ಈ ರೀತಿ ಸಲೀಸಾಗಿ ಬರ್ಬೇಕು ಪಾಶುರ. ಯು ಶುಡ್ ನಾಟ್ ಗೆಟ್ ಕನ್ಫ್ಯೂಸ್. ಎನಿ ಪಾಶುರಂ ಫಾರ್ ದಟ್ ಮ್ಯಾಟರ್, ಎಸ್ಪೆಷಲಿ நம்மாழ்வார் ಪಾಶುರಮ್ಸ್ ಆರ್ ವೆರಿ ಈಸಿ. ಇನ್ನು ಚೊಲ್ಲೋಣ ತಿರುಮಳಿಶೈ ಆಳ್ವಾರ್ ಪಾಶುರಮ್ಸ್ ಆರ್ ವೆರಿ ಡಿಫಿಕಲ್ಟ್ ಟು ರೆಂಡರ್. ಡಿಫ್ರೆಂಟ್ ವೇ ಆಫ್ ತಮಿಳ್. ಆತ್ಮ ಪರಮೋನ್ನತಿ ವಿಚಾರ ಅದು. ಇಲ್ಲ ಅಂದ್ರೆ ಭಗವಂತನನ್ನೇ ಹಿಡಿದು ಹಾಡೋ ವಿಚಾರ ಅಲ್ವಾ நம்மாழ்வார் ಪಾಶುರಗಳು. ಸಲೀಸಾಗಿ ಬರ್ಬೇಕು. ಎನಿ ಪಾಶುರಂ ಫಾರ್ ದಟ್ ಮ್ಯಾಟರ್, ನಾಟ್ ಓನ್ಲಿ ಉಯರ್ವರ ಉಯರ್ನಲಂ. ಆಕ್ಚುಲಿ ನಿತ್ಯಾನುಸಂಧಾನದಲ್ಲಿ ನನ್ ಗ್ರೂಪ್ ಒಂದಿದೆ. ಅವ್ರು ಎಷ್ಟು ಚೆನ್ನಾಗಿ ಮಣಿಮಣಿಯಾಗಿ ಮುತ್ತು ಮುತ್ತು ಪೋಣಿಸ್ದಂಗೆ ಹೇಳ್ತಾರೆ ಗೊತ್ತಾ. ನನ್ನ ಹತ್ರ ಹೇಳಿಸ್ಕೊಂಡಿದ್ದಾರೆ. ಅರ್ಥ ಸಮೇತ ಹೇಳ್ಕೊಟ್ಟಿದ್ದೀನಿ. ಬರೀ ಬಾಯಿಗೆ ನಮಗೆ ಬರಲ್ಲ, ಬುಕ್ ನೋಡ್ಕೊಂಡ್ರೆ ನಾವು ಈಸಿಯಾಗಿ ಹೇಳ್ತೀವಿ. ಹೌದು, ಬುಕ್ ನೋಡ್ಕೊಂಡ್ರೆ ಕರೆಕ್ಟ್, ಅದು ಒಂದ್ ಪಾಯಿಂಟ್. ಬಟ್ ಇವ್ರುಗಳೆಲ್ಲ ಬರೀ ಬಾಯಿಗೆ ಹೇಳ್ತಿದ್ದಾರೆ. ನಿತ್ಯಾನುಸಂಧಾನ ಹೇಳ್ತೀವಿ, ಇದೆಲ್ಲ ಬರೀ ಬಾಯಿಗೆ ಹೇಳ್ತಾರೆ. ಮೊನ್ನೆ ರತ್ನ ಅಂತ ಒಬ್ರು ಅವ್ರ ಕೈಲಿ ಹೇಳಿಸ್ದೆ. ಶೀಸ್ ರೆಡ್ಡಿ, ಬಟ್ ರೆಡ್ಡಿ ಅಂತಾನೆ ಗೊತ್ತಾಗಲ್ಲ. ನಮ್ಮ ಅಯ್ಯಂಗಾರ್ಸ್ಗಿಂತ ಜೋರಾಗಿ ಚೆನ್ನಾಗಿ ಹೇಳ್ತಾರೆ. ಸ್ವಾಮಿಗಳ ಮುಂದೆನೆ ಹೇಳಿದಾರ ಅವ್ರು, ಗೊತ್ತಾ? ஆறாமமுதே அடியே நுடலம் நின்பாலென்பாயே, நீராய் கரைந்த அலைய உருக்குகின்ற நெடுமாலே, ஷீரார் சென்னல் கவரி வீசும் செடு நீர் திருக்குடந்தை, ஏறார் ಕೋಲ ತಿಹಳ ಕಿಡಂದಾಯ್ ಕಂಡೇನ್ ಎಮ್ಮಾನೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ? ಕಂಡೇನ್ ಎಮ್ಮಾನೆ, ಭಾವುಕದಿಂದ ನನ್ನ ತಾಯಿಯನ್ನ ನಾನ್ ಕಂಡೆ. ತಿರುಕುಡಂದೈ ಆರಾಮುದನ್ ಪಾಶುರಂ, ಆರಾಂಪತ್ತು. ಅಷ್ಟು ಚೆನ್ನಾಗಿ ಹಾಡ್ತಾರೆ. ಸೊ ಅದು ಸ್ವಲ್ಪ ರೂಢಿ ಮಾಡ್ಕೊಳ್ಳಿ, ಎಲ್ಲ ಚೆನ್ನಾಗಿ ಕಲ್ತವ್ರು. ಪಾಶುರಗಳು ಕಲ್ತ್ರೆ ಪಾರಾಯಣಕ್ಕೆ ಹೋಗ್ಬೇಕು. ಪಾರಾಯಣಕ್ಕೆ ಹೋದ್ರೆ ಚೆನ್ನಾಗಿ ಬರುತ್ತೆ. ನಾವೇ ಕುತ್ಕೊಂಡು ಊರು ಹಚ್ತೀವಿ ಅಂದ್ರೆ ಬರಲ್ಲ. ನಂದು ಈಗ ಅದೇ ಡಿಸ್ಅಡ್ವಾಂಟೇಜು. ಚೆನ್ನಾಗಿ ಕಲ್ತಿರೋದ್ನ ಪಾರಾಯಣ ಹೋಗಿ ಮಾಡಿದ್ರೆ ಚೆನ್ನಾಗಿ ಬಂದ್ಬಿಡುತ್ತೆ. ಇಲ್ಲಿ ಬೆಂಗಳೂರಲ್ಲಿ ಎಲ್ಲಿಗೆ ಹೋಗೋಣ ಪಾರಾಯಣಕ್ಕೆ? ಎಲ್ಲಾರ್ಗು ಸುಜಾತ ಮಾಮಿ ತರ ಸಿಗ್ಬೇಕಲ್ಲ. ಅವ್ರೇನೋ ಮನೆ ಹತ್ರ ಅದೇ ದಿನ ನಾವು ಫಸ್ಟ್ ಹೋಗ್ತಾ ಇದ್ವಿ. ನಾನ್ ಹೋಗ್ತಾ ಇದ್ದೆ ಅದೇ ದೇವಸ್ಥಾನಕ್ಕೆ. ಅದೇ ಕರೋನಾ ಆದಾಗ ನಿಲ್ಲಿಸ್ಬಿಟ್ರಲ್ಲ ಗೋಪಾಲ್ ಮಾಮ. ಆಮೇಲೆ ಇನ್ನೆಲ್ ಬೆಳಗ್ಗೆ ಹೊತ್ತು ಹೋಗಕ್ಕಾಗಲ್ಲ. ಅವ್ರಿಗಿಂತ ಸುಜಾತಂಗ್ ಮನೆ ಅಲ್ಲೇ ಇದೆ, ಹೋಗ್ತಾರೆ. ನಮ್ಮ ಕಷ್ಟ ಅಂದ್ರೆ ಅವ್ರ ಅಮ್ಮ ಇದಾರೆ, ಅವ್ರ ಅಮ್ಮ ಮನೇಲಿ ಇದಾರೆ, ಅವ್ರಿಗೆ ಹೆಂಗೋ ನಡೆಯುತ್ತೆ, ಹೋಗ್ತಾರೆ. ನಾ 10 ವರ್ಷ ಹೋಗ್ತಾ ಇದ್ದೆ ಕೋರಮಂಗ್ಲಿಂದ NR ಕಾಲೋನಿಗೆ ಬೆಳಗಿನ ಜಾವ 4 ಗಂಟೆಗೆ ಪಾಠಕ್ರಮಕ್ಕೆ. ಒಬ್ಬನಿಗೆ ಹೇಳ್ಕೊಡೋರು ದಿವ್ಯಪ್ರಭದಂ ಸೋಸ್ಲೆ ಮಾಮ, ಸೋಸ್ಲೆ ಶ್ರೀಧರ್ ಮಾಮ, ಒಬ್ಬನಿಗೆ ಹೇಳ್ಕೊಡೋರು ವಿತ್ ಮೀನಿಂಗು. ಅದಾದ್ಮೇಲೂ 6 ವರ್ಷ ಹೋದೆ ಪಾರಾಯಣಕ್ಕೆ. ನೀವು ಕನಸಲ್ಲಿ ಒಂದು ಪಾಶುರ ಹೇಳಿದ್ರು ನಂಗೆ ಬಂದ್ಬಿಡೋದು, ಇದೇ ಪಾಶುರ, ಇದೇ ದಿವ್ಯದೇಶದ ಮೇಲೆ ಇದೇ ಮೀನಿಂಗು ಅಂತ. ಈಗ್ಲೂ ಹಂಗೆ ನೆನಪಿದೆ. ಆದ್ರೆ ಪಾರಾಯಣ ಈಗ ಆಗಲ್ಲ. ಅರ್ಲಿ ಮಾರ್ನಿಂಗ್ 4 o'clock ಹೋಗ್ತಾ ಇದ್ದೆ NR ಕಾಲೋನಿಗೆ.
ಅದೆಲ್ಲ ಕಲಿಯೋ ವಯಸ್ಸಲ್ಲ. ಝೀಲಲ್ಲಿ ಎಲ್ಲ ಹಾಕೊಂಡು ನುರ್ತು ರುಬ್ಬೋ ತರ ಹಾಕಿದ್ರು. ಇವಾಗ ಪಕ್ಕದ ಮನೆಗೆ ಹೋಗಕ್ಕೆ ಅಳ್ತೀನಿ, ಏನಾರು ಕಲನಿ ಇರ್ಲಿ. ದಟ್ ಈಸ್ ಹೌ ವಿ ಲರ್ನ್. ದಟ್ ಈಸ್ ಹೌ ಆಶಾಪಾಶಗಳು ಭಗವಂತನಲ್ಲಿ ನಮ್ಗೆ ಹುಟ್ಟೋದು. ಈಗ್ಲೂ ಏನು ಕೊರೆ ಇಲ್ಲ ಬಿಡಿ, ಭಾಗವತ ಇದೆಯಲ್ಲ, ಇನ್ನು ಅದಕ್ಕಿಂತ ಇನ್ನೇನ್ ಬೇಕು ಅಲ್ವಾ? ನೆಕ್ಸ್ಟ್ ಬರ್ಕೊಂಡ್ರ ಉಯರ್ನಲ್ಲಮ್ಮ. ಅನುರಾಧ ಮಾಮಿ ಹೇಳ್ಬಿಡಿ ಇದು. ಏಕಮೇಕತರ ಭಾವೇ ಯದಾನೋಪಲಭಾಮಹೇ ತ್ರಿತಯಂ ತತ್ರ ಯೋ ವೇದ ಸ ಆತ್ಮಾ ಸ್ವಾಶ್ರಯಾಶ್ರಯಃ ಪುರುಷೋಂಡಂ ವಿನಿರ್ಭಿದ್ಯ ಯದಾಸೌ ಸ ವಿನಿರ್ಗತಃ ಆತ್ಮನೋಯ ನಮನ್ವಿಚ್ಛನ್ ಅಪೋಸ್ರಾಕ್ಷಿ ಶುಚಿಃ. ಯೋಜ್ಯಾತ್ಮಿಕೋऽಯಂ ಪುರುಷಃ ಸೋऽಸಾವೇವಾದಿदैविकः ಯಸ್ತತ್ರೋಭಯವಿಚ್ಛೇದಃ ಪುರುಷೋ ಹ್ಯಾದಿಭೌತಿಕಃ ಏಕಮೇಕತರಾಭಾವೇ ಯದಾನೋಪಲಭಾಮಹೇ ತ್ರಿತಯಂ ತತ್ರ ಯೋ ವೇದ ಸ ಆತ್ಮಾ ಸ್ವಾಶ್ರಯಾಶ್ರಯಃ ಪುರುಷೋಂಡಂ ವಿನಿರ್ಭಿದ್ಯ ಯದಾಸೌ ಸ ವಿನಿರ್ಗತಃ ಆತ್ಮನೋಯ ನಮನ್ವಿಚ್ಛನ್ನ ಶುಚಿಃ. ಯೋಧ್ಯಂತ್ಮಿಕೋऽಯಂ ಪುರುಷಃ ಸೋऽಸಾವೇವಾಧಿदैविकः ಯಸ್ತತ್ರೋಭಯವಿಚ್ಛೇದಃ ಪುರುಷೋ ಹ್ಯಾದಿಭೌತಿಕಃ ಏಕಮೇತರಾಭಾವೇ ಯದಾನೋಪಲಭಾಮಹೇ ತ್ರಿತಯಂ ತತ್ರ ಯೋ ವೇದ ಸ ಆತ್ಮಾ ಸ್ವಾಶ್ರಯಾಶ್ರಯಃ ಪುರುಷೋಂಡಂ ವಿನಿರ್ಭಿದ್ಯ ಯದಾಸೌ ಸ ವಿನಿರ್ಗತಃ ಆತ್ಮನೋಯ ನಮನ್ವಿಚ್ಛಿನ್ನಪೋಸ್ರಾಕ್ಷಿ ಶುಚಿಃ. ತಾಸ್ವವಾತ್ಸೀತ್ ಸ್ವಸೃಷ್ಟಾಸು ಸಹಸ್ರಪರಿವತ್ಸರಾನ್ ತೇನ ನಾರಾಯಣೋ ನಾಮ ಸಪರೇಟ್ ಅಂಡರ್ಲೈನ್. ಯದಾಪಹ ಪುರುಷೋದ್ಭವಾಃ ಸಪರೇಟ್ ಅಂಡರ್ಲೈನ್. ಯತ್ ಆಪಹ ಯತ್ ನೀರು, ಯತ್ ಅಂದ್ರೆ ಯಾವ ನೀರು, ಆಪಹ ಅಂದ್ರೆ ನೀರು, ಪುರುಷೋದ್ಭವಾಃ ಪ್ರಪ್ರಥಮ ಪುರುಷನ ಉತ್ಪತ್ತಿ ಉದ್ಭವಿಸಿದ. ತೇನ ನಾರಾಯಣೋ ನಾಮ ಸಪರೇಟ್ ಅಂಡರ್ಲೈನ್. ಯದಾಪಹ ಪುರುಷೋದ್ಭವಾಃ ಸಪರೇಟ್ ಅಂಡರ್ಲೈನ್. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯಾ. ಲಾಸ್ಟ್ ಲೈನ್ ಇದೆಯಲ್ವಾ, ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯ ಅನ್ನೋದನ್ನ ಪೂರ್ತಿ ಅಂಡರ್ಲೈನ್ ಮಾಡ್ಕೊಂಡು ಟಿಕ್ ಮಾರ್ಕ್ ಹಾಕೊಂಡಲ್ಲಿ ನಾರಾಯಣ ಅಂತ ಬರ್ಕೊಳ್ಳಿ. ನಾರಾಯಣನ ಡೆಫಿನಿಷನ್ ಅದು ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯ. ಅಂಡರ್ಲೈನ್ ಮಾಡ್ಕೊಂಡು ನಾರಾಯಣ ಅಂತ ಅಲ್ಲಿ ಒಂದು ಹೈಫನ್ ಹಾಕೊಂಡು ಬರ್ಕೊಳ್ಳಿ. ಹೇಳಿ. ಸ್ವವಾತ್ಸೀತ್ ಸ್ವಸೃಷ್ಟಾಸು ಸಹಸ್ರ ಪರಿವತ್ಸರಾನ್ ತೇನ ನಾರಾಯಣೋ ನಾಮ ಯದಾಪಹ ಪುರುಷೋದ್ಭವಾಃ. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯಾ. ತಾಸ್ವವಾತ್ಸೀತ್ ಸ್ವಸೃಷ್ಟಾಸು ಸಹಸ್ರ ಪರಿವತ್ಸರಾನ್ ತೇನ ನಾರಾಯಣೋ ನಾಮ ಯದಾಪಹ ಪುರುಷೋದ್ಭವಾಃ. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹತಃ ಸಂತಿ
ನ ಸಂತಿ ಯದುಪೇಕ್ಷಯ. ನಿಮ್ ತರ ರಾಗ ಬರಲ್ಲ ಸರ್, ನಾನೇ ಏನೋ ಹಾಡ್ತಾ ಇದ್ದೇನೆ. ದಟ್ಸ್ ಓಕೆ, ಪರವಾಗಿಲ್ಲ, ಡೋಂಟ್ ವರಿ. ಹಾಡೋದು ಮುಖ್ಯ ಅಷ್ಟೇನೆ. ರಾಗ ಎಷ್ಟೋ ಜನಕ್ಕೆ ಬರಲ್ಲ ಮಾಮಿ. ರಾಗ ಜೊತೆಲಿ ಕಲೀರಿ ಅಂದ್ರೆ ಅರ್ಧ ಜನ ಕಲಿಯಕ್ಕಾಗಲ್ಲ. ಆಮೇಲೆ ನಂದು ಏನ್ ಪರ್ಫೆಕ್ಟ್ ರಾಗ ಇಲ್ಲ, ಸುಮ್ನೆ ಏನೋ ಒಂದು ಹೇಳ್ಕೊಡಕ್ಕೆ ಇದನ್ನ ಹಿಡ್ಕೊಂಡಿದೀನಿ ಅಷ್ಟೇ. ಡೋಂಟ್ ಥಿಂಕ್ ದಟ್ ಈವನ್ ಮೈನ್ ಇಸ್ ಪರ್ಫೆಕ್ಟ್ ರಾಗಂ. ಯಾವತ್ತೂ ಭಗವದ್ ವಿಚಾರಕ್ಕೆ రాగ ಅನ್ನೋದು ಬೇಕಿಲ್ಲ. త్యాగరాజ మహాభాగవతులు చెప్పారు, మీకు పాడేకి రాదా, జగదానందకారక జయ జానకి ప్రాణనాయక పాడేకి రాదా, నాట్టై గంభీర నాట్టై, ఆ రాగం మీకు రాదా, సరి ఆ తాళం ఆది తాళము మీకు రాదా, పర్వాలేదు. ఓం నమో జగదానందకారకాయ నమః, జయ జానకి ప్రాణనాయకాయ నమః, గగనాధిపసత్ కులరాజాయ నమః. అలా మీరు అర్చనం చేయలాగా నమః నమః చేర్చుకొని చెప్తేను జగదానంద కారక కీర్తనము మీరు ಎಣಿಕೆ ಎಣಿಸಿದ್ರೆ ಲಾಸ್ಟ್ ಕರೆಕ್ಟ್ ಆಗಿ 108ಗೆ ಮುಗಿಯುತ್ತೆ. 108 నామస్మరణ. అంత చక్కగా మహానుభావులు, ఎందరో మహానుభావులు నమః, అందరికి వందనములు నమః అలా చెప్తే 108 వచ్చేస్తుంది. రాగమే ఉండాలా అని ఏమి అనురాగం ఉండాల. అనురాధ గారికి అనురాగం ఉండాల భగవంతుడి మీద, కరెక్ట్ కదా. రాగం లేదంటే పర్వాలేదు, నో ప్రాబ్లం, డోంట్ వరీ. అనురాగం అంటే ಪ್ರಿಯಂ ఉండాಲ, ಪ್ರೀತಿ ఉండాల ಭಗವಂತನ మీద. ಆ ಮಹಾನುಭಾವರುಗಳು ಹಂಗೆ ಹಾಡೋರು ಹಾಡ್ಲಿ, ಸಾಮರ್ಥ್ಯ ಇದ್ರೆ ಹಾಡಿ. ಹಾಡು ಬರಲ್ವಾ, ಡೋಂಟ್ ಟೇಕ್ ಬ್ಯಾಕ್ ಯುವರ್ ಸೆಲ್ಫ್ ಟು ಪ್ರೇ ಹಿಮ್, ಬಿಕಾಸ್ ಯುವರ್ ಪ್ರೇಯರ್ ಇಟ್ ಸೆಲ್ಫ್ ದ ರಾಗ ಟು ಹಿಮ್. ಆಯ್ತಾ? ರಾಗ ಬಂದ ಮಾತ್ರಕ್ಕೆ ಭಕ್ತಿ ಇದೆ ಅಂತ ಹೇಳಕ್ಕಾಗಲ್ಲ, ಭಕ್ತಿ ಇದ್ ಮಾತ್ರಕ್ಕೆ ರಾಗ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ವೆನ್ ಐ ಇಂಟರ್ವ್ಯೂಡ್ MS ಅಮ್ಮ, ನಾನು ಕೇಳಿದೆ ಅದು ಹೆಂಗೆ ಎಲ್ಲರ ಹೃದಯವನ್ನು ಆಕರ್ಷಿಸೋ ತರ ನೀವು ಹಾಡ್ತೀರಾ. ಇನ್ ಟುಡೇಸ್ ಜನರೇಷನ್ ಯು ಲಿಸನ್ ಟು ಎನಿ ಮ್ಯೂಸಿಕ್, ಕೈ ತಟ್ಟೋವಾಗ್ಲೇ ಮರ್ತೋಗುತ್ತೆ ಅಲ್ವಾ? ಹಂಗೆ ತಾನೇ ಇರೋದು. ಯಶೋಧ ಮಾಮಿ, ಕಚೇರಿಗಳಿಗೆಲ್ಲ ಹೋಗ್ತಿರಲ್ಲ, ಹೆಂಗಿರುತ್ತೆ? ಕೇಳೋವರೆಗೂ ತುಂಬಾ ಭೋಗವಾಗಿರುತ್ತೆ, ಚೆನ್ನಾಗಿರುತ್ತೆ, ಕೈ ತಟ್ಟೋವಾಗ್ಲೇ ಮರ್ತೋಗುತ್ತೆ. ಆದ್ರೆ ಆವಾಗಿನ ಕಚೇರಿಗಳು ಶಮಣ್ಗುಡಿ ಶ್ರೀನಿವಾಸ ಅಯ್ಯರ್, MS ಸುಬ್ಬಲಕ್ಷ್ಮಿ, DK ಪಟ್ಟಮ್ಮಾಳ್ ಅವ್ರದೆಲ್ಲ ಹೆಂಗಿತ್ತು, ಇನ್ನೊಂದು 6 ತಿಂಗಳು ಅದ್ ಹಿಂಗೆ ಲಿಂಗಾರ ಆಗೋದು ತಲೆ ಒಳಗಡೆ ಕೇಳ್ತಾ ಇದ್ರೆ ಅಲ್ವಾ? ಅವ್ರು ಹಾಡ್ಬೇಕಾದ್ರೆ ಅದನ್ನ ಅನುಭವಿಸಿ ಹಾಡೋದ್ರಿಂದ ಆ ಭಾವಗಳು ಬರುತ್ತೆ. ನಮ್ಗೆ ಯಾವಾಗ್ಲೂ ಕೇಳೋಣ ಅನ್ಸುತ್ತೆ. ನಾ MS ನ ಕೇಳ್ತಾ ಇದ್ದೆ, எப்படி இப்படி உருகி உருகி பாடுறேன், எப்படி உங்களால முடியும்? அதுவா கண்ணா, நான் உருகவே இல்லையா, அதனால்தான் என்னுடைய பாட்டு உருகிறது. I am going to melt like a wax by taking the nama of that Krishna. I completely transform into Meera. That is why என்னுடைய பாட்டு அப்படி உருக வைக்கும், கேட்கிறவாளை உருக வைக்கும். The one who listen to that kind of music, even they will melt like a wax ಅಂತ ಹೇಳೋರು. ಈಗ ಮೆಲ್ಟಾ ಈಗಿನ ಸಂಗೀತ? ಸದ್ಯ ಹೆಪ್ಪಗಟ್ಟಿದ್ರೆ ಸಾಕಾಗಿದೆ ಅಲ್ವಾ? ಸಂಗೀತ ಅನ್ನೋದು, ಸಾಹಿತ್ಯ ಅನ್ನೋದಕ್ಕೆ ಎಸೆನ್ಸ್ ಏನು ಅಂದ್ರೆ ಭಕ್ತಿ. ನೀವು ಹಾಡ್ಲೇ ಇಲ್ವಾ, ಅನುರಾಧ ಆಂಟಿ ಡಿಕ್ಲೇರ್ ಮಾಡ್ತೀರಾ, ಸರ್ ನಂಗೆ ಬರೋದೇ ಇಲ್ಲ ರಾಗ, ನೋ ಪ್ರಾಬ್ಲಮ್, ಭಕ್ತಿ ಇದ್ರೆ ಸಾಕು. Please develop bhakti, don't develop anything else. If you have a talent, God gifted talent, good, but development it should be always towards bhakti. ಗೊತ್ತಾಯ್ತಾ? ಆ ಭಕ್ತಿ ಅನ್ನೋದೇ ಡೆವಲಪ್ಮೆಂಟ್ ನಮ್ಮಲ್ಲಿ. ಲಾಸ್ಟ್ 2 ಶ್ಲೋಕ ಹೇಳ್ಕೊಟ್ಟು ಮುಗಿಸ್ತೀನಿ ಇವತ್ ಕ್ಲಾಸು. ಏಕೋ ನಾನಾತ್ವಮನ್ವಿಚ್ಛನ್ ಯೋ ವಿಚ್ಛನ್ ಅಂತ ಮುಗಿಸಿ ಅಲ್ಲಿ ಯೋಗತಲ್ಪಾತ್ ಸಮುತ್ಥಿತಃ ಏಕೋ ನಾನಾತ್ವಮನ್ವಿಚ್ಛನ್ ಯೋಗತಲ್ಪಾತ್ ಸಮುತ್ಥಿತಃ ವೀರ್ಯಂ ಹಿರಣ್ಮಯಂ ದೇವೋ ಮಾಯಯಾ ವ್ಯಸೃಜತ್ರಿಧಾ ಅಧಿದೈವಮಥಾಧ್ಯಾತ್ಮಂ ಅಧಿಭೂತಮಿತ ಪ್ರಭೂ. ಅಧಿದೈವ ಅನ್ನೋದ್ನಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಳಿ.
ಅಧಿಭೂತ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಯಥೈಕಂ ಪೌರುಷಂ ವೀರ್ಯಂ ತ್ರಿಧಾ ಭಿದ್ಯತ ತಚ್ಛೃಣು. ತ್ರಿಧಾ ಭಿದ್ಯತ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಹೇಳಿ. एको नानात्वमन्विच्छन् योगतल्पात् समुत्थितः वीर्यं हिरण्मयं देवो मायया व्यसृजत्विधा आदिदैवमथाध्यात्मम् अधिभूतमिति प्रभुः यदैकं पौरुषं वीर्यं त्रिधा विद्यत तच्छृणु. एको नानात्वमन्विच्छन् योगकल्पात् समुत्थितः वीर्यं हिरण्मयं देवो मायया व्यसृजित्रिथा आदिदैवमथाध्यात्मम् अधिभूतमिति प्रभुः यदैकं पौरुषं वीर्यं त्रिधा विद्यत तच्छृणु. ಓಕೆ, ಯಾರೋ ಬೆಲ್ ಹೊಡಿತಾ ಇದ್ದಾರೆ ಯಾರೋ ಮನೆಯಲ್ಲಿ. ಓಕೆ, ಮುಗ್ಸಣ್ವ ಇವತ್ತಿಗೆ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ನೆಕ್ಸ್ಟ್ ಕ್ಲಾಸು ಎಲ್ಲರೂ ಬಂದ್ಬಿಡಿ ಆಸ್ ಯೂಶುವಲ್. ಓಕೆ, ಮಂಗಳವಾರದ ಕ್ಲಾಸ್ ಅವರು ಮಂಗಳವಾರ ಬನ್ನಿ ಆಸ್ ಯೂಶುವಲ್. ಓಕೆ, ಎಲ್ಲ ಅರ್ಥ ಆಗಿದೆಯಾ? ಇನ್ನೂ ಒಂದ್ಸಲ ಬ್ರಷ್ ಅಪ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸು. ನಾಟ್ ಟು ವರಿ. ಕಳಿಸೋರು ಆಡಿಯೋನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಪ್ಲೀಸ್ ಸೆಂಡ್ ದ ಆಡಿಯೋ. ಓಕೆ, ಬಾಯ್. ಎಲ್ರಿಗೂ ನಮಸ್ಕಾರ. ಬಾಯ್.